ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ, ಲಂಗ್ ಕ್ಯಾನ್ಸರ್ ಆಗಬಹುದೇ, ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ, ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011222901701ಗೆ ಮಿಸ್ ಕಾಲ್ ಕೊಡಿ. ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್. ಸ್ಮೋಕಿಂಗ್ ಕಿಲ್ಸ್. ಧೂಮಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕರ, ಸಾವು ಸಂಭವಿಸುತ್ತದೆ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಮದ್ಯಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಜೋಪಾನವಾಗಿರಿ, ಕುಡಿದು ಗಾಡಿ ಓಡಿಸಬೇಡಿ. ಯೂಸೇಜ್ ಆಫ್ ನಾರ್ಕೋಟಿಕ್ ಡ್ರಗ್ಸ್ ಇಸ್ ಪನಿಷಬಲ್ ಅಫೆನ್ಸ್. ನಶೆ ಮಾಡುವುದು ಕಾನೂನಿನ ಪ್ರಕಾರ ಬಾಹಿರ. ತಗೋ ಶರ್ಮಿಳಾ. ಯಾಕೆ ಜಗಳ ಮಾಡ್ತಿದ್ಯಾ? ಬಿಡೋ ಅವ್ನ. ಯಾಕೆ ಹೊಡಿತಿದ್ಯಾ? ಬಿಡೋ. ಬೇಡ ಬಿಡೋ. ಬಿಡೋ ಅವ್ನ. ಏಯ್, ನೀವು ಜಾಲಿಯಾಗಿ ಆಟ ಆಡ್ತಾ ಇದ್ದೀರಾ, ಆದ್ರೆ ನಿಮ್ ಪ್ರಿನ್ಸಿಪಲ್ ನೀವು ಜಗಳ ಆಡಿದಾರ ಅನ್ಕೊಂಡು ಕಂಪ್ಲೇಂಟ್ ಮಾಡಿದ್ದಾರೆ. ಏನಪ್ಪ ಹೇಳ್ತಿದ್ದೀರಾ? ಆಟ ಆಡ್ತಿದಾರಾ? ನೋಡ್ರೋ, ನೀವ್ ಯಾವಾಗ್ಲೂ ಹೀಗೇನೆ ಹ್ಯಾಪಿಯಾಗಿ ಆಟ ಆಡ್ಕೊಂಡು ಇರ್ಬೇಕು ಅನ್ನೋದೇ ನನ್ನ ಆಸೆ, ಗೊತ್ತಾಯ್ತಾ? ಹೇ, ಯು ಗಾಟ್ ಅ ಹೆಲ್ತಿ ಬೇಬಿ. ಹೌದು, ನಿನ್ ಹಸ್ಬೆಂಡ್ ಬರ್ಲಿಲ್ವಾ? ಫೋನ್ ಮಾಡ್ಕೊಡ್ತೀನಿ, ಯಾಕೆ ಅಂತ ನೀವೇ ಕೇಳಿ. ವರ್ಷಿಣಿ, ಸುಮ್ನಿರಮ್ಮ. ಇದನ್ನೆಲ್ಲ ಡಾಕ್ಟರ್ ಹತ್ರ ಯಾಕೆ ಹೇಳ್ತೀಯಾ? ಮತ್ತಿನ್ನೇನಮ್ಮ, ಜೊತೆಲೇ ಇರ್ತೀನಿ ಅಂತ ಹೇಳಿ ಇವಾಗ ಕೆಲ್ಸ ಅಂತ ಓಡಾಡ್ತಿರ್ತಾನೆ. ನಿನ್ ಗಂಡನ ಬೈಯೋದ್ ಬಿಟ್ಟು ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ನಿಮ್ಮಪ್ಪನ್ಗೆ ವಾಟ್ಸ್ಆಪ್ ಮಾಡು. ಅವರು ಮೊಮ್ಮಗುನ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ನನಗೂ ಮೊಮ್ಮಗ ಬರ್ತಾ ಇದ್ದಾನೆ. ಓ, ಕಂಗ್ರಾಟ್ಸ್ ಸರ್. ಇವನಾದ್ರೂ ಬಂದು ನನ್ನ ಟ್ರಾವೆಲ್ಸ್ ನ ನೋಡ್ಕೋಬೇಕು. ಏನ್ ಸರ್, ನಿಮ್ಗೆ 3 ಹುಡುಗರು ಇದಾರಲ್ಲ? ಅವ್ರಗಳಿಗೆಲ್ಲ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಮೊದಲನೇ ಮಗ ಮ್ಯೂಸಿಕ್ ಟೀಚರ್, ಎರಡನೇ ಮಗ IT ಇಂಡಸ್ಟ್ರಿ, ಮೂರನೇ ಮಗ ಈಗ ತಾನೇ ಹೋಟೆಲ್ ಮ್ಯಾನೇಜ್ಮೆಂಟ್ ಮುಗಿಸಿದಾನೆ. ಅವನ ವಿಷಯವಾಗಿ ಇವಾಗ ನಿಮ್ಮನ್ನ ನೋಡಕ್ ಬಂದಿದ್ದು. ಹೇಳಿ ಸರ್. ಅವನಿಗೆ 5 ಸ್ಟಾರ್ ಹೋಟೆಲ್ಸ್ ಅಲ್ಲಿ ತುಂಬಾ ಆಫರ್ಸ್ ಬರ್ತಿದೆ, ಬಟ್ ಹಿ ರಿಫ್ಯೂಸ್ಡ್. ಗ್ಲೆನ್ ಮಾರ್ಗನ್ ನಲ್ಲಿ ನಿಮ್ದೊಂದು ಪ್ರಾಪರ್ಟಿ ಇದೆಯಲ್ಲ, ಹೌದು ಸರ್. ಅದೇ ಜಾಗದಲ್ಲಿ ಒಂದು ಹೋಟೆಲ್ ಕಟ್ಟಬೇಕು ಅಂತ ಆಸೆ ಪಡ್ತಿದ್ದಾನೆ. ನೀವು ಆ ಜಾಗನ ನನಗೆ ಸೇಲ್ ಮಾಡಬಹುದಾ? ಓ, ಸಾರಿ ಸರ್, ಅದು ಫ್ಯಾಮಿಲಿ ಪ್ರಾಪರ್ಟಿ. ನಮ್ ಫ್ಯಾಮಿಲಿ ಬಿಟ್ಟು ಬೇರೆ ಯಾರಿಗೂ ಕೂಡ ಐಡಿಯಾ ಇಲ್ಲ ಸರ್. ಇಟ್ಸ್ ಓಕೆ. ಅದಕ್ಕೋಸ್ಕರ ನೀವು ಪಾರ್ಟಿಗೆ ಬರ್ದೇ ಇರಬೇಡಿ. ನಾನು ಮಿಲಿಟರಿ ಸರ್ವಿಸ್ ರಿಟೈರ್ ಆದ್ಮೇಲೆ ಇಲ್ಲಿಗೆ ಬಂದು ಸೆಟ್ಲ್ ಆದೆ. ನಾವು ಓಲ್ಡ್ ಫ್ರೆಂಡ್ಸ್ ಸೇರೋದಕ್ಕೋಸ್ಕರ 25th ವೆಡ್ಡಿಂಗ್ ಆನಿವರ್ಸರಿ ನೆಪ ಮಾಡಿ ಒಂದು ಚಿಕ್ಕ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ನೀವು ಖಂಡಿತ ಬರಬೇಕು. ಐ ಡೂ ಸ್ಮೋಕ್. ಪ್ಲೀಸ್. ಥ್ಯಾಂಕ್ ಯು. ಈ ಒಂದು ಸಿಗರೇಟ್ಗೆ ಆಂಟಿ ಅಂತ ಬೈಯೋದಿಲ್ಲ. ಇವರು ವಿಶ್ವನಾಥ್, 40 ವರ್ಷಗಳಿಂದ ನನಗೆ ಆತ್ಮೀಯ ಸ್ನೇಹಿತರು. ಇವರು ಒಬ್ಳೆ ಮಗಳು, ಹೆಸರು ಅಭಿಮಾನ. ಇಲ್ಲೇ ಪಕ್ಕದಲ್ಲೇ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ. ಇವಳಿಗೆ ಕೆಲಸ ಮುಗಿದ ತಕ್ಷಣ ಅಪ್ಪನಿಗೆ ಹೆಲ್ಪ್ ಮಾಡೋದಕ್ಕೆ, ನನಗೆ ಟಾರ್ಚರ್ ಕೊಡೋದಕ್ಕೆ ಇಲ್ಲಿಗೆ ಬಂದ್ಬಿಡ್ತಾಳೆ. ಹೌದು ಅಭಿ, ಕದಿರಲ್ಲಿ ಅದು ಅವನ ನೋಡಕ್ಕೆ ಅಪ್ಪ ಹೋಗ್ತಿದೆ. ಬರ್ತೀನಿ. Okay, ಬೈ bye. ಬೈ ಬೈ. ಯಾಕೆ ಟೈಮ್ ನೋಡ್ತಿದ್ಯಾ? ಅಲ್ಲ, ಕೆಲವರು ಪಂಕ್ಚುಯಾಲಿಟಿನ ಮೇಂಟೈನ್ ಮಾಡಲ್ವಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಯಾರಿಗೆ ಹೇಳ್ತಿದ್ಯಾ? ಅದು ಬಿಡು, ನೀನೇನಕ್ಕೆ ವಾಚ್ ನೋಡ್ಕೊಂಡೆ? ಇಲ್ಲ, ಅಪ್ಪ ಬರ್ತೀನಿ ಅಂದ್ರು. ಏನಂದ್ರೆ ಅಪ್ಪನ? ಹೇ ನೋಡು, ಅಪ್ಪ ಬಂದ್ಬಿಟ್ರು. ಏಯ್, ಯಾಕೆ ಅಪ್ಪನ ಬರೋಕ್ ಹೇಳ್ದೆ? ಎಷ್ಟು ದಿನದಿಂದ ಲವ್ ಮಾಡ್ತಾನೆ ಇದೀವಿ, ಅದಕ್ಕೆ ಅಪ್ಪಂಗೆ ಹೇಳ್ದೆ. ಅವ್ರನ್ನೆಲ್ಲ ನೋಡ್ಬೇಕು ಅಂದ್ರು, ಅದಕ್ಕೆ ಬರಕ್ ಹೇಳ್ದೆ. ಇನ್ಮೇಲೆ ನಾವ್ ಹೆದರ್ಕೊಂಡೆಲ್ಲ ಲವ್ ಮಾಡೋದ್ ಬೇಡ,
ಮದ್ವೆ ಆಗ್ಬಿಡೋಣ. ಮದ್ವೆನಾ? ಏಯ್ ಎದ್ದೇಳೆ ಎದ್ದೇಳು ಅನ್ನಲ್ಲ. ಎಷ್ಟು ಧೈರ್ಯ ನಿನ್ಗೆ ನನ್ ಗಂಡನ್ ಜೊತೆ ಮಾತಾಡ್ತೀಯ? ಗಂಡನ? ಇವಳು ನನ್ನ ಡೌಟ್ ಮಾಡೋ ನಡ್ಕೋತೀಯ? ನನ್ನ ಯಾಕ್ರೆ ಹೊಡೆದ್ರಿ? ಹೊಡಿದೆ ಏನು? ಹೆಂಡತಿ ಮಕ್ಕಳನ್ನ ಮನೇಲಿ ಬಿಟ್ಬಿಟ್ಟು ಇಲ್ಲಿ ಇವಳ ಜೊತೆ ಮಾತಾಡ್ತಿದ್ಯಾ? ನನ್ನ ಹತ್ರ ಇಲ್ದೇ ಇರೋದು ಅವಳ ಹತ್ರ ಏನೋ ಕಂಡೆ. ಹೇಳು ಹೇಳು, ನನಗ್ ಗೊತ್ತಾಗ್ಲೇಬೇಕು, ಹೇಳು. ನಾನು ಹೇಳ್ತೀನಿ. ಸಾಕ್ ನಿನ್ ಪರ್ಫಾರ್ಮೆನ್ಸ್. ಅವಳೋಗಿ ತುಂಬಾ ಹೊತ್ತಾಯ್ತು. ಓ ಹೋಗ್ಬಿಡ್ಲಾ? ಏನಮ್ಮ ಏನ್ ಗಂಟ ಅವ್ನು? ಏನೇ ಸುಮ್ನೆ ಹೊಡಿ ಅಂದ್ರೆ ಇಷ್ಟು ಜೋರಾಗ ಹೊಡಿಯೋದು? ಹೌದು, ನಿನ್ಗಿದೇ ಕೆಲ್ಸ ಆಗೋಯ್ತು. ಯಾರ ಹತ್ರನೂ ಸಿಕ್ಕಾಕೊಳ್ತೀಯಾ, ನಾನ್ ಬಂದ್ ಕಾಪಾಡ್ಬೇಕು. ಆದ್ರೂ ನಿನ್ ಪರ್ಫಾರ್ಮೆನ್ಸ್ ನೀನ್ ನಿಜವಾಗ್ಲೂ ನನ್ನ ಲವ್ ಮಾಡೋ ತರನೇ ಇತ್ತು. ಹೌದಲ್ವಾ? ಏನಂದೆ? ನಂಬಿಟ್ಯಾ? ಸುಮ್ನೆ ಹೇಳ್ದೆ. ಸರಿ ಬಾ ಹೋಗೋಣ. ಡೇ, ಒಂದ್ 10 ದಿನ ಸ್ವಲ್ಪ ಸುಮ್ನಿರು. ನಿನ್ನ ಕಾಪಾಡೋದಕ್ಕೆ ನಾನು ಊರಲ್ಲಿ ಇರಲ್ಲ. ಯಾಕೆ? ಬ್ಯಾಂಕ್ ಟ್ರೈನಿಂಗ್ ಕ್ಯಾಂಪ್ ಗೋವಾಲಿ. ಎನಿ ಟೈಮ್ ಹೊರಡ್ತೀನಿ. ಸರಿ ಹೊರಡು. ಹೌದು, ನಾನೊಂದ್ 10 ದಿನ ಊರಲ್ಲಿ ಇರಲ್ವಲ್ಲ, ನಾನು ಮಿಸ್ ಮಾಡ್ಕೊಳ್ತೀಯಾ? ನಾನ್ ಯಾಕೆ ನಿನ್ನ ಮಿಸ್ ಮಾಡ್ಕೋಬೇಕು? ನಿನ್ ಕೆಲ್ಸಕ್ಕೋಸ್ಕರ ಊರಿಗೆ ಹೋಗ್ತಾ ಇದೀಯಾ? ಇದೇ ನೋಡಿ ನನ್ನ ಡ್ರೀಮ್ ಲ್ಯಾಂಡ್. ಖಂಡಿತ ಸಿಗಲ್ಲ. ಇದನ್ನ ನಿಮ್ಮಪ್ಪ ಆಲ್ರೆಡಿ ಕೇಳಿದಾರೆ. ಕರ್ನಲ್ ಅವ್ರ ಫ್ಯಾಮಿಲಿ ಜಾಗ ಕೊಡಲ್ಲ ಅಂದ್ರು. ಈ ಜಾಗ ತಗೋಬೇಕು ಅಂತ ನಾನು ಎಷ್ಟು ಪ್ಲಾನ್ ಮಾಡಿದೀನಿ ಗೊತ್ತಾ? ಇಂಥ ಒಂದು ನ್ಯಾಚುರಲ್ ಆದ ಜಾಗದಲ್ಲಿ ಒಂದು ಆರ್ಗಾನಿಕ್ ಫುಡ್ ರೆಸ್ಟೋರೆಂಟ್ ಮಾಡ್ಬೇಕು ಅಂತ ಆಸೆ. ನೀವೆಲ್ಲ ನಂಗೆ ಜವಾಬ್ದಾರಿ ಇಲ್ಲ ಅಂತ ಹೇಳ್ತೀರಲ್ವಾ? ಈ ತರದೊಂದು ಜಾಗ ಸಿಕ್ಬಿಟ್ರೆ ನಾನೇನು ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ಏ, ಫೀಲ್ ಆಗ್ಬೇಡ್ವೋ? ನಿಂಗೆ ಈ ಜಾಗ ಬೇಕು ಅಂತ ಹಾರ್ಡ್ ವರ್ಕ್ ಮಾಡು, ಖಂಡಿತ ಸಿಗುತ್ತೆ. ನಿನ್ನಿಂದ ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಿದ್ರು ಇಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀಯಲ್ಲ, ಸೂಪರ್. ಏನ್ರಿ? ಕಾಫಿ. ಏನ್ರಿ? ಏನು? ಕಾಫಿ ಹೇಗಿದೆ? ನಾರ್ಮಲ್ ಆಗೇ ಇದೆ. ಅಮ್ಮ, ನಂಗ್ ಡ್ಯಾನ್ಸ್ ಕಲ್ಸ್ಕೊಡಿ. ನಿಮ್ಮ ಅಪ್ಪನ ಹತ್ರ ಕೇಳಿ ಹೋಗು. ಅಪ್ಪ. ಹೇಳಮ್ಮ ಪಾಪು. ಅಪ್ಪ, ನಂಗೆ ಸ್ಕೂಲಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಇದೆ, ಡ್ಯಾನ್ಸ್ ಕಲ್ಸ್ಕೊಡ್ತೀರಾ? ಅಪ್ಪ ಮ್ಯೂಸಿಕ್ ಟೀಚರ್, ಮ್ಯೂಸಿಕ್ ಮಾತ್ರ ಗೊತ್ತು, ಡ್ಯಾನ್ಸ್ ಗೊತ್ತಿಲ್ವೇ? ಆಂಟಿ ಬಂದ್ರು ನೋಡು. ಗಂಡನ ನೀನು? ಫೈನಲ್ ಸ್ಕ್ಯಾನಿಂಗ್ ಕೂಡ ಬರ್ಲಿಲ್ಲ. ಬಿಡು, ನಾನೇ ನೋಡ್ಕೊಳ್ತೀನಿ. ಆಂಟಿ ಬಂದ್ರು. ಏನಿದು? ಈ ಹುಟ್ಟೋ ಮಗುಗೆ ವೆಲ್ಕಮ್ ಮ್ಯೂಸಿಕ್. ಅವ್ ನಂತರ ಮ್ಯೂಸಿಷಿಯನ್ನೇ ಆಗೋದು. ನೋ. ಸರವಣ ಸ್ಟಾರ್ಟ್ಅಪ್ ಕಂಪನಿ ಮಾಡಿ ಹೆಸರು ಮಾಡದ್ನಲ್ವಾ, ಆ ತರನೇ ಆಗ್ಬೇಕು. ಅಮ್ಮ, 3 ಜನ ತಾನೇ ಇವಳು ಗಂಡಂದ್ರು. ಮತ್ತೆ ಏನ್ ಕೇಳಿದ್ರು ಸರವಣ ಅಂತಾಳೆ. ಅವರಿಬ್ರು ಟ್ವಿನ್ಸ್ ಕಣೋ, ಅದಕ್ಕೆ ಆ ಬಾಂಡಿಂಗ್. ಎಸ್, ಯಾವಾಗ್ಲೂ ನನಗೆ ಸರವಣನೇ ಸ್ಪೆಷಲ್. ಗುಡ್ ಮಾರ್ನಿಂಗ್. ಏನು? ಪಾರ್ಟಿಗೆ ಟೈಮ್ ಆಯ್ತು, ಹೋಗಣ್ವಾ? ಏನು? ಪಾರ್ಟಿಗೆಲ್ಲ ಯಾಕೆ ಹೋಗ್ಬೇಕು? ಇಲ್ಲೇ ಸೆಲೆಬ್ರೇಟ್ ಮಾಡೋಣವಾ? ಇಲ್ಲೇ ಸೆಲೆಬ್ರೇಟ್ ಮಾಡೋಣವಾ? ರೆಡಿ ಹೋಗು. ನೀತು ರೆಡಿ ಆದ್ಯಾ? ಬಾ ಹೊರಡೋಣ. ರೋಹನ್ ಕಾಲೇಜ್ ಓದ್ತಿರ್ಬೇಕಾದ್ರೆ ನನ್ನ ಹಿಂದೆ ಸುತ್ತಿ ಬಂದ. ಇಷ್ಟು ದೊಡ್ಡ ಸ್ಟಾರ್ ಆಗ್ತಾನೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ತುಂಬಾ ಮಿಸ್ ಮಾಡ್ಬಿಟ್ಟೆ. ಏನ್ ಸರ್, ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿಲ್ಲ, ಅದಕ್ಕೆ ಮುಂಚೆ ಇಷ್ಟು ದೊಡ್ಡ ಪಾರ್ಟಿ? ಮಿಸ್ಟರ್ ಶರವಣನ್, ನಿಮ್ ಪ್ರೆಸೆಂಟೇಶನ್ ಮತ್ತೆ ಪ್ರಾಜೆಕ್ಟೇ ಹಾಗೆ. ಇಫ್ ಎವ್ರಿಥಿಂಗ್ ಗೋಸ್ ವೆಲ್, ಪ್ರಾಫಿಟ್ ಅಲ್ಲಿ 50% ಶೇರ್ ನಿಮ್ಗೆ ಕೊಡ್ಬೇಕಂತಿದ್ದೀನಿ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಂದೆಲ್ಲ ಪ್ರಾಫಿಟ್ಸ್ ನ ಬಂದು ನೀತು ಜೊತೆ ಶೇರ್ ಮಾಡ್ತೀನಿ ಸರ್. ಇದು ನಿಮ್ದೇ ಎಫರ್ಟ್ ಶರವಣನ್, ಅದನ್ನ ಯಾಕೆ ಶೇರ್ ಮಾಡ್ಬೇಕು ಅಂತಿದ್ದೀರಾ? ಬಿಕಾಸ್ ಶಿ ಇಸ್ ಮೈ ಲೈಫ್ ಪಾರ್ಟ್ನರ್ ಸರ್. ಓ ಎಸ್, 3 ವರ್ಷದಿಂದ ನೀವಿಬ್ರು ಒಟ್ಟಿಗೆ ಇದ್ದೀರಲ್ಲ, ಯಾವಾಗ ಮದುವೆ ಮಿಸ್ಟರ್ ಶರವಣನ್? ಸರ್, ಈಗ ತಾನೇ ಸಂಪಾದನೆ ಶುರು ಮಾಡ್ಕೊಂಡಿದೀವಿ, ಮನೆ ಕೂಡ ತಗೊಂಡಿದೀವಿ. ಅಮ್ಮ ಕೂಡ ಇದೇ ಕೇಳ್ತಿದ್ದಾರೆ ಸರ್. ಇವಳೇ ಸ್ವಲ್ಪ ಮದುವೆ ಮುಂದಾಕೋಣ ಅಂತ ಹೇಳ್ತಿದ್ದಾಳೆ.
ನಿಮ್ಗವರು ಗೊತ್ತಿದ್ದಾರೆ ಮಿಸ್ಟರ್ ಶರವಣನ್, ಶೈನಿಂಗ್ ಸ್ಟಾರ್ ರೋಹನ್, ತೆಲುಗಲ್ಲಿ ಅವರು ದೊಡ್ಡ ಸ್ಟಾರು. ಇವರೇ ನಮ್ ಪ್ರಾಜೆಕ್ಟ್ ಗೆ ಹೊಸ ಬ್ರಾಂಡ್ ಅಂಬಾಸಿಡರ್. ಕಮ್ ನಾನ್ ಮಾಡ್ತೀನಿ, ನಾನ್ ಪರಿಚಯ ಮಾಡಿಸ್ತೇನೆ. ಹೇ ವೇಟ್ ಹಾಯ್ ರೋಹನ್, ನಾನ್ ಸರ್ವಣ. ಹಾಯ್. ರಿಮೆಂಬರ್ ಹರ್? ನೀ ಟು ರೈಟ್? ಯೇ ಕಮ್ ವಾಟ್ ಎ ಸರ್ಪ್ರೈಸ್. ಐ ಆಮ್ ಶೋರ್ ಶಿ ಇಸ್ ಪ್ರೆಟಿ ಶೈ ಟು ಮೀ. ಶರವಣನ್, ಹಾ ಸರ್. ಹೇ ಐ ಸಿ ಯು ಗೈಸ್. Yeah. Such a long time. ಏನಪ್ಪ ಯಾವಾಗ್ಲಿನ ತರನು ಸಿಗರೇಟ್ ಹೊಡಿದಿದ್ದಕ್ಕೆ ಅಮ್ಮ ಹೊರಗೆ ಹಾಕಿದ್ರ ನಿಮ್ಮನ್ನ? ಏ ಸಿಲ್ವೆ, ನೀನೇ ಅಮ್ಮನ ಹತ್ರ ಹೇಳ್ದ್ಯಾ? 40 ವರ್ಷದಿಂದ ನಿಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ, ನಿಮಗ್ ಗೊತ್ತಿಲ್ವಾ? ರಹಸ್ಯನ ಹೊರಗಡೆ ಹೇಳಿದ್ರೆ ದೇವ್ರು ನನ್ನ ಸುಮ್ನೆ ಬಿಡೋದಿಲ್ಲ. ಸರಿ ಬಿಡು. ಏಯ್, ನೀನೇನೋ ಇಷ್ಟು ಹೊತ್ತಲ್ಲಿ ಇಲ್ಲಿಗೆ ಬಂದು ಕೂತ್ಕೊಂಡಿದ್ಯಾ? ಪ್ರಾಬ್ಲಮ್ಸ್ ಅಪ್ಪ, ಮನ್ಸೆ ಸರಿ ಇಲ್ಲ. ಸಮಸ್ಯೆ ಮನೆಲ್ಲ ಹೊರಗಡೆನಾ? ಹೆಂಡ್ತಿನ ಹೆಂಡತಿಯಾಗಿ ನೋಡೋ ಸಮಸ್ಯೆನಾ? ವೈಫ ಲೈಫ್ ಆಗಿ ನೋಡು, ಯಾವ ಸಮಸ್ಯೆನೂ ಬರೋದಿಲ್ಲ. ನೀತು ಎಲ್ಲಿ ಕಾಣ್ತಿಲ್ಲ? ಫ್ಯಾಂಟಾಸ್ಟಿಕ್. ಸಾರಿ ಡಿಸ್ಟರ್ಬ್ ಮಾಡಿದೆ. ಆಕ್ಚುಲಿ ನಾನು ನನ್ನ ತಮ್ಮನ್ ಕರ್ಕೊಂಡು ಹೋಗಕ್ ಬಂದೆ, ಆದ್ರೆ ನಿಮ್ ಮ್ಯೂಸಿಕ್ ನನ್ನ ಮೂಕ ವಿಸ್ಮಿತ ಮಾಡ್ಬಿಡ್ತು. ಐ ಆಮ್ ಸೋ ಸಾರಿ. ಯು ಪ್ಲೀಸ್ ಕ್ಯಾರಿ ಆನ್. ಹಾಯ್, ನಾನು ನಿಮ್ಮ ನೋಡಕ್ಕೆ ಅಂತಾನೆ ಬಂದೆ. ಒಂದು ಸ್ಮಾಲ್ ಹೆಲ್ಪ್. ಹೇಳಿ. ನಾನೊಂದು ಮ್ಯೂಸಿಕ್ ಟ್ರೂಪ್ ಇಟ್ಕೊಂಡಿದ್ದೀನಿ. ಓಕೆ. ಇವತ್ತು ಈವ್ನಿಂಗ್ ಒಂದು ಕಾನ್ಸರ್ಟ್ ಇದೆ. ನನ್ ಗಿಟಾರಿಸ್ಟ್ಗೆ ಹುಷಾರಿಲ್ಲ. ಆ ಜಾಗನ ನೀವ್ ಫಿಲ್ ಮಾಡಕ್ಕಾಗತ್ತಾ? ಶೋರ್, ಮೈ ಪ್ಲೇಷರ್. ಥ್ಯಾಂಕ್ ಯು. ರೆಗ್ಯುಲರ್ ಕಸ್ಟಮರು, ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಓದಿರೋ ಓದಿಗೆ ಎಲ್ಲೋ ಇರ್ಬೇಕಾಗಿತ್ತು. ಏನ್ ಕೆಲಸ ಇದು? ಇಲ್ಲಿ ಬಂದು ಸಿಕ್ಕಾಕೊಂಡಿದ್ದೀನಿ. ಅದೇ ಆ ಜಾಗ ಸಿಗ್ಲಿಲ್ಲ ತಾನೆ? ಇರೋ ಕೆಲ್ಸನ ಮೊದ್ಲು ನೋಡು. ಅಭಿ, ಅರವಿಂದ್ ಮನೆಯಿಂದ ಫೋನ್ ಮಾಡ್ತಾ ಇದ್ದಾರೆ. ನಾನು ಏನು ಅಂತ ಹೇಳಿ? ಪಾ, ಕೇಳಿದೆ ಕೇಳಿ ಕೇಳಿ ಟಾರ್ಚರ್ ಮಾಡ್ಬೇಡಪ್ಪ. ಯಾರ ಅಂಕಲ್ ಅರವಿಂದ್? ಅವನು ದೂರದ ಸಂಬಂಧಿ. ಅವನು ಎಲ್ಲೋ ಇವಳನ್ನು ನೋಡಿದ್ದಾನೆ. ಇವಳನ್ನೇ ಮದುವೆ ಆಗ್ಬೇಕು ಅಂತ ಹಠ ಮಾಡ್ತಿದ್ದಾನೆ. ಆದ್ರೆ ಇವಳು ಮಾತ್ರ ಏನೂ ಹೇಳ್ತಾ ಇಲ್ಲ. ಚೆಕ್ ಮಾಡಿ ಸರ್. ಕದಿರೋ, ನೀನಾದ್ರೂ ಅಡ್ವೈಸ್ ಮಾಡಪ್ಪ. ನಾನ್ ನೋಡ್ಕೋತೀನಿ ಅಂಕಲ್. ಹೇಯ್, ಸುಮ್ನೆ ಅಪ್ಪ ತೋರಿಸಿರೋ ಹುಡುಗನ್ ನೋಡಿ ಒಪ್ಕೊಂಡು ಮದುವೆ ಆಗ್ಬೋದಲ್ವಾ? ಯಾಕೆ ಒಪ್ಕೋತಾ ಇಲ್ಲ? ಯಾಕೆ, ನಿನಗ್ ಗೊತ್ತಿಲ್ವಾ? ಮೆಂಟಲ್. ನಿನ್ ಮನ್ಸಲ್ಲಿರೋದು ನನ್ಗೆ ಹೆಂಗ್ ಗೊತ್ತಾಗ್ಬೇಕು? ಸರಿ, ನೀನ್ ಅಡ್ವೈಸ್ ಮಾಡ್ತಿದ್ಯಲ್ಲ, ನೀನ್ ಯಾಕೆ ಮದ್ವೆ ಆಗಿಲ್ಲ? ನಮ್ಗೆಲ್ಲ ಈ ಮದುವೆನ ಕಮಿಟ್ಮೆಂಟ್ ಬೇಡಪ್ಪ, ತುಂಬಾ ಕಷ್ಟ. ಹಿಂಗೆ ಜಾಲಿಯಾಗಿ. ಅಟ್ರಾಕ್ಷನ್ ತುಂಬಾ ಜನದ ಮೇಲೆ ಬರುತ್ತೆ, ಆದ್ರೆ ಅಫೆಕ್ಷನ್ ಒಬ್ಬರ ಮೇಲೆ ಬರೋದು. ಅವರೇ ಕೊನೆವರೆಗೂ ಜೊತೆಲಿರೋದು. ಹಾಗಾದ್ರೆ ಮಾತ್ರ ಲೈಫ್ ಸಕ್ಸಸ್ಫುಲ್ ಆಗಿರುತ್ತೆ. ಅದೇನು ಕರೆಕ್ಟ್. ಕರ್ನಲ್ ಮನೇಲಿ ಫಂಕ್ಷನ್ ಇದೆ, ಬಾ ಹೋಗೋಣ. ನಾನ್ ಯಾಕೆ? ಏಯ್, ಇವತ್ ತಾನೇ ನಿಮ್ಮಮ್ಮ ನನಗೆ ಪರ್ಮಿಷನ್ ಕೊಟ್ಟಿದ್ದಾಳೆ. ರಿಟರ್ನ್ ಬರ್ಬೇಕಾದ್ರೆ ನೀನೇ ತಾನೇ ಗಾಡಿ ಓಡಿಸ್ಬೇಕು. ಬಾ. ವರ್ಷಿಣಿ, ಏನ್ ಮಾಡ್ತಿದ್ಯಾ ನೀನು? ಪ್ರೆಗ್ನೆಂಟ್ ಆಗಿರುವಾಗ ಹೇಗ್ ಡ್ಯಾನ್ಸ್ ಮಾಡ್ತಾರಾ? ಅದು ಅದಕ್ಕೆ ಅಮ್ಮ, ಬ್ಯಾಂಗ್ಳೂರಿಂದ ಸರ್ವಣ್ಣ ಅವರು ಬಂದಿದ್ದಾರೆ. ಬನ್ನಿ ಬನ್ನಿ ಬನ್ನಿ. ಸಿಲ್ವಣ್ಣ, ಹೇಗಿದ್ದೀರಾ? ನೀನೇನ ಈ ತರ ಓಡೋಡ್ ಬರ್ತಿದ್ಯಾ? ಮಗು ಹೊರಗೆ ಬಂದ್ಬಿಡುತ್ತೆ. ಈಗ ಸರಿಯಾಗಿ ಕೇಳು ಶರ್ವಣ್ಣ, ನಾನ್ ಹೇಳಿದ್ರೆ ಕೇಳೋದೇ ಇಲ್ಲ. ಸರಿ, ಏನ್ ಸಡನ್ ಆಗಿ? ಶರ್ವಣ್ಣ ನೀನೇ ಸ್ಪೆಷಲ್, ನಿನ್ನ ನೋಡಕ್ ತಾನೇ ಬಂದಿರೋದು. ಚಿಕ್ಕಪ್ಪ, ನಂಗ್ ಡ್ಯಾನ್ಸ್ ಹೇಳ್ಕೊಡ್ತೀರಾ? ಚಿಕ್ಕಪ್ಪ ಈಗ ತಾನೇ ಬಂದಿದ್ದು, ಆಮೇಲೆ ಹೇಳ್ಕೊಡ್ತೀನಿ. ಓಕೆ? ಏನ್ ನಿನ್ ಸಮಸ್ಯೆ? ಏನಾಯ್ತು? ಹೇಳಪ್ಪ, ಮುಖ ನೋಡಿದ್ರೆ ಗೊತ್ತಾಗ್ತಿದೆ. ನಿನಗೆ ಹೇಗ್ ಗೊತ್ತು?
ಅಮ್ಮ ಹೋಟೆಲ್ ಇದ್ದಾಗಿಂದ ಒಟ್ಟಿಗೆ ತಾನೇ ಇದೀವಿ. ಹೇಳು. ಏನ್ ಸರ್ ಆಯ್ತು? ಐ ಥಿಂಕ್ ಡಿವೈಸ್ ಪ್ರಾಬ್ಲಮ್ ಇರಬೇಕು. ಏನಕ್ಕಪ್ಪ ಕರೆದಿದ್ದು? US ಅಲ್ಲಿರೋ ಅವ್ರ ಮಗಳು ಕೇಕ್ ಕಟ್ ಮಾಡೋದನ್ನ ವಿಡಿಯೋ ಕಾಲಲ್ಲಿ ನೋಡ್ಬೇಕಂತೆ. ಏನೋ ಟೆಕ್ನಿಕಲ್ ಇಶ್ಯೂ ಅಂತೆ. ನೀನು ಹೋಗಿ ನೋಡು. ಗೋ. ಅಂಕಲ್ ನಾನು ಸಲ ಚೆಕ್ ಮಾಡ್ಲಾ? ಓ ಪ್ಲೀಸ್. ವಾಟ್ ಹ್ಯಾಪನ್? ಏನೂ ಇಲ್ಲ ಅಂಕಲ್, ಚಿಕ್ಕ ಕನೆಕ್ಟಿವಿಟಿ ಪ್ರಾಬ್ಲಮ್ ಅಷ್ಟೇ. ಲ್ಯಾಪ್ಟಾಪ್ ಟ್ರಬಲ್ ಶೂಟ್ ಮಾಡಿದೆ, ಸರಿ ಹೋಯ್ತು. ಥ್ಯಾಂಕ್ಸ್ ಡಿಯರ್. ಏಯ್, ನಾವಿಬ್ರು ಮಾತಾಡಕ್ಕೆ ಇವನೇ ಕಾರಣ. ಹಾಯ್. ಹುಡುಗರೆಲ್ಲ ಸಿನ್ಸಿಯರ್ ಆಗಿ ಇದ್ದೀರಾ, ಆದ್ರೆ ಈ ಹುಡುಗಿರೇ ತುಂಬಾ ಈಸಿಯಾಗಿ ಹೊಟ್ಟೋಗ್ತಿದ್ದಾರೆ. ಅದ್ ಹಾಗಲ್ಲಪ್ಪ. ನಾನೇನ್ ಹೇಳ್ತಿದ್ದೀನಂದ್ರೆ, ತಪ್ಪು ವ್ಯಕ್ತಿ ಜೊತೆಲಿ ಇರೋದಕ್ಕಿನ್ನ ಒಬ್ನೇ ಇರೋದೇ ಮೇಲು. ನೀನ್ ಒಬ್ನೇ ಎಲ್ಲಿದ್ಯಾ ಹೇಳು? ನಾವ್ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ತಾನೇ ಇದೀವಿ. ನೀನೇನ್ ತಲೆ ಕೆಡ್ಸ್ಕೊಬೇಡ. ನನ್ ಮಗಳು US ಅಲ್ಲಿ ಓದ್ತಿದ್ದಾಗ ಎಲ್ಲಿ ಫಾರಿನ್ ಹುಡುಗನ್ನ ಮದುವೆ ಮಾಡ್ಕೋತಾಳ ಅಂತ ಭಯಪಟ್ಟಿದ್ದೆ. ಒಳ್ಳೇದಾಯ್ತು, ನಮ್ಮ ಇಂಡಿಯನ್ ಕಲ್ಚರ್ ಇರೋ ಒಂದೊಳ್ಳೆ ಹುಡುಗನ್ನ ನೋಡಿಯಪ್ಪ ಅಂದ್ಲು. ನಾವು ಅಂತವನ್ನೇ ಹುಡುಕ್ತಾ ಇದೀವಿ. ಓಕೆ. ಅಮ್ಮ, ದಿಯಾ ಬಗ್ಗೆ ಏನನ್ಸುತ್ತೆ ನಿಂಗೆ? ನಾನೇನ್ ಅನ್ಕೋಬೇಕು? ನಿನಗೇನು ಅನ್ಸಲ್ಲ, ಎಲ್ಲ ನಾನೇ ಹೇಳ್ಬೇಕು ಅಲ್ಲ. ನನಗ್ ದಿಯಾ ಇಷ್ಟ ಆದ್ಲಮ್ಮ. ಹೌದೇನೋ? ಹೋಗಿ ಹೆಣ್ ಹೋಗು. ಏನ್ ಹೋಗ್ ಕೇಳು. ಈಗ ತಾನೇ ನೋಡಿದ್ಯಾ, ಅಷ್ಟ್ ಬೇಗ ಹೇಗೆ ಹೇಳ್ತೀನಲ್ಲ, ಹೋಗ್ ಕೇಳಮ್ಮ. ಫಾರಿನ್ ಅಲ್ಲಿ ಓದಿರೋ ನಿಮ್ ಮಗಳು ಇಲ್ಲಿ ಓದಿರೋ ತರ ಮಾತಾಡ್ತಾಳೆ. ನನ್ ಮಗ ಇಲ್ಲಿ ಓದಿದ್ರು ಫಾರಿನ್ ಅಲ್ಲಿ ಓದಿರೋ ತರ ಯೋಚಿಸ್ತಾನೆ. ಇವರಿಬ್ರಿಗೂ ಮದ್ವೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ನೀವ್ ನನ್ನ ಹತ್ರ ಸಂಬಂಧ ಕೇಳ್ತಾ ಇದೀರಾ? ನನ್ ಮಗನ್ಗೆ ನಿಮ್ ಹುಡುಗಿ ತುಂಬಾ ಇಷ್ಟ ಆಗಿದ್ದಾಳೆ ಅಂತ ಹೇಳ್ದ. ಹೀಗ್ ದಿಢೀರ್ ಅಂತ ಕೇಳಿದ್ರೆ ನಾನು ಏನ್ ಹೇಳ್ಬೇಕು ಅಂತ. ನಿಮ್ದು ಟ್ರೆಡಿಷನಲ್ ಫ್ಯಾಮಿಲಿ, ನಮ್ ಜೊತೆ ಸಂಬಂಧ ಬೆಳೆಸಿದ್ರೆ ನಮ್ಗೆ ತುಂಬಾ ಸಂತೋಷ. ಆದ್ರೂನು ಮಗಳ ಜೊತೆ ಒಂದ್ ಮಾತು ಕೇಳ್ಬೇಕು. ಅವಳ ಜೊತೆ ಡಿಸ್ಕಸ್ ಮಾಡಿ ಕನ್ವೆ ಮಾಡ್ತೀವಿ. ಓಕೆ? ಹೇ ಹಾಯ್, ಏನ್ ಔಟ್ಫಿಟ್ ಹಾಕೊಂಡಿದ್ಯಾ? ಹೌಸ್ ಪಾರ್ಟಿ ಇದು, ಕಮ್ ಇನ್ ಸೈಡ್. ಏನಾಯ್ತು? ಇದು ಚೆನ್ನಾಗೇ ಇಲ್ಲ. ಯು ನೀಡ್ ಅ ಚೇಂಜ್ ಓವರ್. ನೋಡ್ಕೊಂಡು. ಏನ್ ಮಾಡ್ತಿದ್ಯಾ? ಏಯ್, ಇದು ನನ್ ರೂಮ್ ಕಣೋ. ಅದೆಲ್ಲ ನಿನ್ ಬೆಂಗಳೂರು ಹೋಗಕ್ಕಿಂತ ಮುಂಚೆ ಈಗ ಇದು ನನ್ ರೂಮು. ನಾನು ನಿನ್ನ ಅಣ್ಣ ಕಣೋ. ಸೊ ವಾಟ್? ಸಿ, ನನಗೆ ಈ ಬೆಡ್ ಸಾಲ್ತಾ ಇಲ್ಲ. ನಾನೇ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಮಲ್ತಾ ಇದ್ದೀನಿ ಇಲ್ಲಿ. ಸೋಫಾ. ಇವತ್ತೊಂದ್ ದಿವಸ ಅಲ್ಲಿ ಮಲ್ಕೋ, ನಾಳೆಯಿಂದ ನನ್ನ ರೂಮ್ ಒಳಗಡೆ ಬರ್ಬೇಡ. ಸಿ ಆಲ್ ಮೈ ಫೋಟೋಸ್. ಚಿಕ್ಕಪ್ಪ, ಇವತ್ತಾದ್ರೂ ಡ್ಯಾನ್ಸ್ ಹೇಳ್ಕೊಡ್ತೀರಾ? ಪುಟ, ಚಿಕ್ಕಪ್ಪ ಈಗ ಗೇಮ್ ಮೂಡಲ್ ಇದ್ದಾರೆ. ನೀನ್ ಹೋಗಿ ಅಮ್ಮನ ಹತ್ರ ಕೇಳು. ಸಿಲ್ವೆ? ಶ್ರುತಿ ಪ್ಲೀಸ್, ಮಮ್ಮಿ ತಾನೇ ಎಲ್ಲ ಕೆಲಸ ಮುಗಿಸಿ ಎಕ್ಸರ್ಸೈಸ್ ಮಾಡಕ್ ಶುರು ಮಾಡಿದಾಳೆ. ಡಿಸ್ಟರ್ಬ್ ಮಾಡ್ಬೇಡ ಪ್ಲೀಸ್. ಫೋನ್ ಹೊಡ್ಕೋತಾನೆ ಇದೆ, ಯಾರು ತೆಗಿತಾನೆ ಇಲ್ವಲ್ಲ. ನೀವಾದ್ರೂ ನನಗ್ ಡ್ಯಾನ್ಸ್ ಹೇಳ್ಕೊಡ್ತೀರಾ? ತಾತ ಇದಾರಲ್ಲ, ಅವ್ರ ಹತ್ರ ಕೇಳು ಪಪ್ಪು. ಅಜ್ಜ, ನೀವಾದ್ರೂ ನನಗ್ ಡ್ಯಾನ್ಸ್ ಹೇಳ್ಕೊಡ್ತೀರಾ? ವೆಸ್ಟರ್ನ್ ಕ್ಲಾಸಿಕಲ್. ಅಪ್ಪ, ಯಾಕ ಅವಳು ತಲೆ ತಿಂತಿದ್ಯಾ? ನಿನಗ್ ಗೊತ್ತಿದ್ರೆ ಹೇಳು, ಇಲ್ಲ ಸುಮ್ನಿರು. ನಿನ್ ಬಾಯಿ ಬಾ. ಏನ್ರಿ, ದಿಯಾ ಕದಿರ್ನ ಮದ್ವೆ ಆಗೋದಿಕ್ಕೆ ಓಕೆ ಅಂದಿದ್ದಾಳಂತೆ. ಅದು ಅಲ್ದೆ ಅವಳು ನಾಳೆನೆ US ಇಂದ ಹೊರಟ್ ಬರ್ತಿದ್ದಾಳೆ. ಕದಿರೇ ಹೋಗಿ ಪಿಕ್ ಮಾಡ್ಬೇಕಂತೆ. ಅವರಿಬ್ರು ಶಾಪಿಂಗ್ ಅದು ಇದು ಅಂತ ಹೋದ್ರೆ ಅವರಿಬ್ರು ಮಧ್ಯೆ ಕೆಮಿಸ್ಟ್ರಿ ವರ್ಕೌಟ್ ಆಗತ್ತೆ ಅಂತ ಅಂದ್ರು. ಸರವಣ, ಕದಿರ್ ಮದ್ವೆಗೆ ದಿಯಾ ಮನೇಲಿ ಓಕೆ ಅಂದಿದ್ದಾರೆ. ನೀತು ಜೊತೆ ನೀನು ಮಾತಾಡು, ಎರಡೂ ಮದ್ವೆ ಒಟ್ಟಿಗೆ ಮಾಡ್ಬಿಡೋಣ. ಏನಮ್ಮ ದಿಢೀರಂತ ಹೀಗೆ ಹೇಳ್ತಿದ್ದೀರಾ? ಅವಳೇ 1 ವರ್ಷ ಆಗ್ಲಿ ಅಂತ ಹೇಳ್ತಿದ್ದಲ್ಲ. ಮೊದಲನೇ ಮಗ ನೀನ್ ಇರ್ಬೇಕಾದ್ರೆ ಹೇಗೆ ಎರಡನೇ ಮಗನಿಗೆ ಮದುವೆ ಮಾಡಕ್ಕಾಗತ್ತೆ? ಆ ಮದುವೆನ ಪೋಸ್ಟ್ಪೋನ್ ಮಾಡ್ಬಿಡೋಣ. ಅಯ್ಯೋ ಅಪ್ಪ, ಪೋಸ್ಟ್ಪೋನ್ ಏನ್ ಬೇಡ. ಸರವಣ, ನಾನೇ ಅವಳ ಹತ್ರ ಮಾತಾಡ್ತೀನಿ. ಇಲ್ಲಮ್ಮ, ನಾನೇ ಮಾತಾಡ್ತೀನಿ. ಸಿಲ್ವೆ, ನೀನ್ ಬಂದ್ ಬಾಲ್ ಹಾಕು. ಆಯ್ತಾಯ್ತು.
ಏನಿರ್ತದೆ, ಏನ್ ಮಾಡ್ತಿದ್ದಾರೆ ಇವರು? ಹಾಯ್ ಹಾಯ್ ಬೇಬ್, ಹೌ ಯು? ಐ ಆಮ್ ಗುಡ್. ಹೌ ಯು? ಗುಡ್. ಕೇಳಿದ ತಕ್ಷಣ ಬಂದ್ ಹೆಲ್ಪ್ ಮಾಡಿದ್ರಿ. ಎವ್ರಿಬಡಿ ಎಂಜಾಯ್ ದ ಕಾನ್ಸರ್ಟ್. ಥ್ಯಾಂಕ್ಸ್. ಆಕ್ಚುಲಿ ಅದಕ್ಕಿಂತಾನೆ ಒಂದ್ ಚಿಕ್ಕ ಪಾರ್ಟಿ ಇಟ್ಕೊಂಡಿದೀನಿ. ಯು ಡೆಫಿನೆಟ್ಲಿ ಹ್ಯಾವ್ ಟು ಕಮ್ ಅಂಡ್ ಜಾಯ್ನ್ ಅಸ್. ಶೋರ್ ಶೋರ್ ಶೋರ್. ಬಾಯ್. See you. ಏಯ್ ಬಂದ್ ಬಾಲ್ ಎತ್ಕೊಡು ಬಾ. ನೀನ್ ದೊಡ್ಡ ಪೊರ್ಕಿ ಅಲ್ವೇನೋ, ನೀನೇ ಹೋಗಿ ಎತ್ಕೋ. ಓಹೋ ತಿಂಡಲ್ಲ. ಏಯ್ ನೋಡ್ಕೊಂಡು ಆಡಕ್ಕಾಗಲ್ವೇನೋ? ಹಂಚ್ಬಿಡಕ್ ಬರುತ್ತೆ, ಬಾಲ್ ಬರೋ ಜಾಗದಲ್ಲಿ ಕುತ್ಕೋಬಾರ್ದು ಅಂತ ಗೊತ್ತಾಗಲ್ಲ ನಿಂಗೆ. ಸುಮ್ನೆ ನಾನು ಮಾತಾಡ್ತಾನೆ. ಹೊಡೆದಿದ್ದಲ್ದೆ ದುರಾಂಕರ ಮಾತಾಡ್ತೀಯ ನನ್ ಮಗನೇ. ಏನೋ ಹೆಂಗಿತ್ತು ಥ್ರೋ? ನೋವಾಗ್ತಿದ್ಯಾ? ಹಂಗೆ ನಾವು ನಿನ್ನು ಮಿಸ್ ಆಯ್ತಾ? ಒಂದು ಥ್ರೋ ಮಾಡಕ್ ಬರಲ್ಲ. ನಿಂತ್ಕೋ. ಬಾ ಬಾ ಬಾ, ಬಾ. ಇವತ್ತಿದೆ ನಿನ್ಗೆ, ನಿಂತ್ಕೋ. ಮದುವೆ ಮಾಡ್ಕೊಳ್ಳೋ ವಯಸ್ಸಾಯ್ತು, ಇನ್ನು ಚಿಕ್ಕ ಹುಡುಗರ ತರ ಆಟ ಆಡ್ತಾ ಇದಾರೆ. ಅಲ್ಲಿ ನೋಡು. ಯಾರು ಇವ್ರಾ? ಅಪ್ಪ ಅವರುಗಳು ಜಗಳ ಮಾಡ್ತಿದಾರಪ್ಪ. ಅಯ್ಯೋ ಲಾಕ್ ಆಗಿದ್ದಿಲ್ಲ. ಅಯ್ಯೋ ಗ್ಲಾಸೇ ಹೊಡ್ಬಿಟ್ಟನಲ್ಲಪ್ಪ. ಎಸ್ಕೇಪ್. ಅಯ್ಯೋ ನಾನೇ ಕನ್ಫ್ಯೂಸ್ ಆಗಿ ನಿನ್ನನ್ ಕೇಳಿದ್ರೆ ನೀನ್ ನನ್ನನ್ನೇ ಕೇಳ್ತ್ಯಾ? ನಾನೇ ನೋಡ್ಕೋತೀನಿ. ಕಾಲ್ ಕಟ್ ಮಾಡು. ಹೇಯ್ ಏನೇ ಸಮಸ್ಯೆ? ಅರುಣ್ ಆಕಾಶ್ ಎರಡಲ್ಲಿ ಯಾವ ಹೆಸರಿಡೋಣ ಅಂದ್ರೆ ನನಗೆ ಕನ್ಫ್ಯೂಸ್ ಮಾಡ್ತಾನೆ. ಈ ತರ ಎಲ್ಲ ಕನ್ಫ್ಯೂಷನ್ ಆದಾಗ ನಾವ್ ಒಂದು ಗೇಮ್ ಆಡ್ತಿದ್ವಲ್ಲ ಚಿಕ್ಕ ವಯಸ್ಸಲ್ಲಿ, ಅದಾಡೋಣವಾ? ಸರಿ ನೀನು ಲೆಟ್ಸ್ ಗೋ. ಓಕೆ, ರೆಡ್ ಆರ್ ಆರೆಂಜ್? ಆರೆಂಜ್. ರೋಸ್ ಆರ್ ಲೋಟಸ್? ಲೋಟಸ್. ಯುಕೆ ಆರ್ ಯುಎಸ್ಎ? USA. ಅರುಣ್ ಆರ್ ಆಕಾಶ್? ಆಕಾಶ್. ಯು ಗಾಟ್ ಯುವರ್ ಆನ್ಸರ್. ಸಿ ಚಾಯ್ಸಸ್ ಅಂತ ಬರ್ಬೇಕಾದ್ರೆ ಐ ಥಿಂಕ್ ಯು ಶುಡ್ ಗೋ ಫಾರ್ ದ ಸೆಕೆಂಡ್ ಚಾಯ್ಸ್. ಯಾಕಂದ್ರೆ ಫಸ್ಟ್ ಆಪ್ಷನ್ ಚೆನ್ನಾಗಿದ್ದಿದ್ರೆ ನಾವು ಸೆಕೆಂಡ್ ಆಪ್ಷನ್ಗೆ ಹೋಗಲ್ಲ, ರೈಟ್? ಈ ತರದಕ್ಕೆಲ್ಲ ಚೆನ್ನಾಗಿ ಸೊಲ್ಯೂಷನ್ ಕೊಡ್ತೀಯಾ, ಆದ್ರೆ ನಿನ್ ಪ್ರಾಬ್ಲಮ್ಸ್ ನ ಬಿಟ್ಬಿಡ್ತೀಯಾ. ಬೆಳಗ್ಗೆ ನೀನ್ ಯಾಕೆ ಅಮ್ಮನ ಹತ್ರ ಬ್ರೇಕಪ್ ಬಗ್ಗೆ ಹೇಳಿಲ್ಲ? ಬ್ರೇಕಪ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ನನ್ನ ಸ್ಟಾರ್ಟ್ಅಪ್ ಹೋಗಿದ್ ಬಗ್ಗೆ ಹೇಳ್ಬೇಕು. ನನ್ನ ಸ್ಟಾರ್ಟ್ಅಪ್ ಹೋಗಿದ್ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ನ ಕೆಲಸ ಹೋಗಿದ್ದು ಹೇಳ್ಬೇಕು. ಇಟ್ಸ್ ಗೋಸ್ ಆನ್. ನನ್ನನ್ನು ಇವತ್ತಿಗೂ ಅವರು ಸಕ್ಸಸ್ಫುಲ್ ಆಗಿ ನೋಡ್ತಿದ್ದಾರೆ. ಸಿ ಫಾರ್ ದೆಮ್ ಸಕ್ಸಸ್ ಈಸ್ ಅವರ್ ಫೇಸ್ ಅಂಡ್ ಫೇಲ್ಯೂರ್ ಈಸ್ ಅ ಮಾಸ್ಕ್. ಸೊ ಅವ್ರ ಮುಂದೆ ಫೇಲ್ಯೂರ್ ಆಗಿರೋ ಮಾಸ್ಕ್ ಹಾಕ್ಬೇಕಂತ ನೋಡ್ತಿದ್ದೀನಿ. ಸೊ ಇದೆಲ್ಲ ನಾನು ಸರಿ ಮಾಡ್ತೀನಿ. ಯಾ ಸೊ ಅಲ್ಲಿವರೆಗೂ ಅಪ್ಪ ಅಮ್ಮನ ಹತ್ರ ಹೇಳ್ಬೇಡ. ಸುಳ್ಳು ಹೇಳ್ಬೇಕಾ? ಅದ್ ನನಗ್ ಬರಲ್ವೇ? ಅಯ್ಯೋ ನನಗ್ ಬರಲ್ಲ, ನನಗ್ ಚಳಿ ಆಗ್ತಿದೆ, ಒಳಗ್ ಬಾ. ಕಮ್ 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 ಕಮ್. ಹುಚ್ಚುಡುಗಿ. ಪರವಾಗಿಲ್ವೇ, ಫ್ಯೂಚರ್ ವೈಫ್ ನ ಪಿಕ್ ಮಾಡೋದಿಕ್ಕೆ ಗಿಫ್ಟ್ ತಗೊಂಡು ಹೋಗ್ತಾ ಇದೀಯಾ? ಫ್ಲೈಟ್ ಮಿಸ್ ಮಾಡಬೇಡ. ನಮ್ ಮನೆಗ್ ಬರೋ ಐಶ್ವರ್ಯ ಲಕ್ಷ್ಮಿಗ ಈ ಗಿಫ್ಟು. ಇದು ಅವಳಿಗಲ್ಲ, ತುಂಬಾ ಬೇಕಾಗಿರೋ ಇನ್ನೊಬ್ರಿಗೆ. ಓ ಲೂಸು. ಏನ ಅಣ್ಣ? ಅಣ್ಣನ? ಏನ ಅಣ್ಣ ಹೊಸದಾಗಿ? ಅಣ್ಣ ಒಂದ್ ಚಿಕ್ಕ ಹೆಲ್ಪ್ ಅಣ್ಣ, ನನ್ಗೋಸ್ಕರ ಪ್ಲೀಸ್. ಏಯ್ ಏನು? ಏನಿಲ್ಲ ಅಣ್ಣ, ದಿನ ಏರ್ಪೋರ್ಟ್ ಇಂದ ಪಿಕಪ್ ಮಾಡ್ಕೊಂಡ್ ಬರ್ಬೇಕು. ಇವತ್ತು ಅಭಿ ಬರ್ತಡೇ ಬೇರೆ, ಅದಕ್ಕೆ. ಮರ್ಯಾದೆ ಎಲ್ಲ ಓಕೆ, ಅಭಿಗೋಸ್ಕರನು ಮಾಡ್ಬೇಕು. ಥ್ಯಾಂಕ್ಸ್ ಅಣ್ಣ. ಆದ್ರೆ ಏನೋ ಕೊರತೆ ಇದೆಯಲ್ಲ. ಏನಣ್ಣ ಕೊರತೆ ಅದು? ಈ ಬೆಡ್ ಎತ್ಕೋ ಅಣ್ಣ, ಎತ್ಕೋ. ಈ ರೂಮ್ ಅಣ್ಣ ಇದು ನಿನ್ ರೂಮ್ ತಾನೆ ಅಣ್ಣ? ಏನಣ್ಣ ನನ್ನ ಹತ್ರ ಕೇಳ್ತಾ ಇದೀಯಾ? ಸುಮ್ನೆ. ನಿನ್ ಫೋಟೋ ಎಲ್ಲ ತೆಗ್ದಿಡು. ಸರಿ ಒಣಗಕ್ಕ. ಇದಕ್ಕೆಲ್ಲ ಪುಣ್ಯ ಮಾಡಿರ್ಬೇಕಣ್ಣ. ಡ್ಯಾಡ್, ಏರ್ಪೋರ್ಟ್ ಅಲ್ಲಿ ಪಿಕಪ್ ಮಾಡಕ್ ಯಾರು ಬಂದಿಲ್ಲ. ಹಾಫ್ ಅನ್ ಅವರ್ ಎಲ್ಲ ವೇಟ್ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್! ಇದು ತಗೊಳ್ಳಿ. ಥ್ಯಾಂಕ್ ಯು. ಸಾರಿ ರೀ, ಫಾರ್ ವಾಟ್? ಆಕ್ಚುಲಿ ನಾನು ಸರ್ವಣನ್, ಕದಿರ ಅವ್ರ ಬ್ರದರ್. ಓ ಹಾಯ್.
ಸಾರಿ, ಬರ್ಬೇಕಾದ್ರೆ ಸ್ವಲ್ಪ ಟ್ರಾಫಿಕ್ ಇತ್ತು. ನೋ ಇಟ್ಸ್ ಓಕೆ. ಅಭಿ, ಹಾಯ್. ಹಾಯ್. ಏನ್ ಬರ್ಡೇ ಬೇಬಿ ಇಷ್ಟೊಂದು ಸಿಂಪಲ್ ಆಗಿದ್ಯಾ? ಹಾಗೆ ಸುಮ್ನೆ. ಹ್ಯಾಪಿ ಬರ್ಡೇ. ಏನಿದು? ಡ್ರೆಸ್ ಹೋಗಿ ಹಾಕೊಂಬಾ. ಥ್ಯಾಂಕ್ ಯು. ನನ್ನ ನೋಡಿ ಏನ್ ಮುಚ್ಚಿಟ್ಲು ಇವಳು. ಏಯ್ ಹೇಗಿದೆ? ಏಯ್ ನನ್ ಡೈರಿ ಯಾಕೆ ಓದ್ತಾ ಇದೀಯಾ? ನಿನ್ ವಿಶ್ ಲಿಸ್ಟ್ ಎಲ್ಲ ತುಂಬಾ ಭಯಂಕರವಾಗಿದೆ. ಏಯ್ ಕೊಡು ಅದನ್ನ. ಏಯ್ ಪ್ರದೀಪ್. ಅಂಕಲ್, ಇವಳು ಬರ್ಡೇ ದಿವಸ ಏನೇನ್ ಮಾಡ್ಬೇಕು ಅಂತ ವಿಶ್ ಲಿಸ್ಟ್ ಬರ್ತಿರ್ತಾಳೆ ಅಂಕಲ್. ಅದು ನಾನು ಓದ್ದೆ. ಎಷ್ಟು ಚೈಲ್ಡಿಶ್ ಆಗಿದೆ ಗೊತ್ತಾ? ಮನೆಯಲ್ಲಿ ಹೇಳ್ಬೇಕಂತೆ, ಹಂಗೆ ನೇರವಾಗಂತೆ, ಹೊಟ್ಟೆ ತುಂಬಾ ಐಸ್ ಕ್ರೀಮ್ ತಿನ್ಬೇಕಂತೆ, ನಾಯಿ ಮರಿ ತಗೋಬೇಕಂತೆ, ಊಟಲ್ಲಿರೋ ಎಲ್ರು ಬೊಕ್ಕೆ ಕೊಡ್ಬೇಕಂತೆ, ಆಮೇಲೆ ಇವಳು ಚಿಟ್ಟೆ ತರ ಹಾರ್ಬೇಕಂತೆ. ಆಮೇಲೆ ಅಂಕಲ್ ಏನಂದ್ರೆ ಬೆಟ್ಟದ ಮೇಲೆ ಇವಳು ಬೆಟ್ಟದ ಮೇಲೆ ಏನು ಮುಂದಕ್ಕೆ ಏನಾಯ್ತು ಹೇಳು. ಬೇಡ ಬೇಡ ಬೇಡ. ಅದೇನು ಅಂತ ಹೇಳು. ಏನೂ ಇಲ್ಲಪ್ಪ. ಈ ಬರ್ಡೇ ನಿನ್ ಲೈಫಲ್ಲಿ ಮರೆಯೋಕಾಗ್ದಿರೋಂತ ಬರ್ಡೇ ಆಗಿರುತ್ತೆ. ಕ್ಲಚ್ ಪ್ಲೇಟ್ ಔಟ್. ವಾವ್. ಏನ್ ಪ್ರಾಬ್ಲಮ್? ಇಲ್ಲ, ಕ್ಲಚ್ ಪ್ಲೇಟ್ ಹಾಳಾಗಿದೆ, ಅದಕ್ಕೆ ಇನ್ನೊಂದು ಗಾಡಿ ಬರಕ್ ಹೇಳಿದೆ. ನೋ, ನಾನ್ ಚಿಕ್ಕ ವಯಸ್ಸಲ್ಲಿ ಊಟಿಗೆ ಬಂದಿದ್ದು. ಯಾಕೆ ಈ ಟ್ರಿಪ್ ನ ಮೆಮೊರೇಬಲ್ ಆಗಿ ಮಾಡಿ? ಬೆಟ್ಟದ ಮೇಲೆ ಬಂದು ಮನ್ಸಲ್ಲಿದ್ದವ್ರಿಗೆ ಕಿಸ್ ಮಾಡ್ಬೇಕು ಅಂತ ತಾನೇ ನಿನ್ ವಿಶ್ ಲಿಸ್ಟ್ ಲಾಸ್ಟ್ ಅಲ್ಲಿ ಇದ್ದದ್ದು. ನನ್ನನ್ ಬಿಟ್ಟು ನಿನ್ ಮನ್ಸಿಗೆ ಇಷ್ಟ ಆದವ್ರು ಬೇರೆ ಯಾರಿದ್ದಾರೆ? ಏಯ್, ನಿನ್ನ ಆಸೆ ನೆರವೇರಿದ್ರೆ ನನ್ನ ಆಸೆನೂ ನೆರವೇರುತ್ತೆ. ನಮ್ ಫ್ಯಾಮಿಲಿ ಬಿಟ್ಟು ಬೇರೆ ಯಾರಿಗೂ ಜಾಗ ಕೊಡಲ್ಲ ಅಂತ ಹೇಳ್ತಿದ್ರಲ್ಲ ಕರ್ನಲ್. ಈಗ ಅವ್ರ ಮಗಳನ್ನ ಮದುವೆ ಮಾಡ್ಕೊಂಡ್ರೆ ಜಾಗನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಯ್. Cheers. Take a shot. Hey, thank you so much for dropping. Sorry. Hey, ಆ ಕಡೆ ಕಿಟಕಿ ಹತ್ರ ಕೀಸ್ ಇದೆ, ತಕ್ಕೊಡ್ತೀರಾ? ಏನು ಮನೇಲಿ ಯಾರಿಲ್ವಾ? ಇಲ್ಲ, ಎಲ್ಲರೂ ಕೊಯಂಬತ್ತೂರ್ಗೆ ಹೋಗಿದ್ದಾರೆ. ನಾಳೆನೆ ಮನೆಗೆ ಬರೋದು. ಓ, you're not steady. Can you please? Sure. Thank you. Bye. Get lost. ಬಂದ್ಬಿಟ್ರು ಹುಡುಗಿ ಮನೆಯವ್ರು ಬಂದ್ರು. ಬನ್ನಿ. ಬಂದೆ ಸಿಲ್ವೆ. ರಾಧಿಕಾ, ನನ್ನ ಕಾಫಿ.
ಇದ್ಯಾಕೆ ಹಿಂಗ್ ಗುರಾಯಿಸ್ಬಿಟ್ಟು ಹೋಗ್ತಾ ಇದಾರೆ? ರಾತ್ರಿ ನಾನ್ ಮನೆಗ್ ಬರ್ಲಿಲ್ವಲ್ಲ ಅದಕ್ಕೆ. ಫ್ರೆಂಡ್ ಮನೇಲಿ ಉಳ್ಕೊಂಡ್ರೆ ಕೋಪ ಬರೋದಿಲ್ವಾ? ಫ್ರೆಂಡ್ ಅಂತ ಹೇಳಿದ ಅವಳ ಹತ್ರ, ಆದ್ರೆ ಮಲ್ಗಿದ್ದು ಫ್ರೆಂಡಿ ಮನೇಲಿ. ಒನ್ ನೈಟ್ ಸ್ಟ್ಯಾಂಡ್ ಆಯ್ತು. ಒನ್ ನೈಟ್ ಸ್ಟ್ಯಾಂಡಾ? ನೆನ್ನೆ ರಾತ್ರಿ ಆ ಹುಡುಗಿ ಮನೇಲಿ. ಮಹಾಲಕ್ಷ್ಮಿ ತರ ಇದೆಯಾ? ನೀನ್ ಬರೋ ಸಮಯ ನಮ್ ಕುಟುಂಬಕ್ಕೆ ಒಳ್ಳೆ ಸಮಯ. ಚೆನ್ನಾಗಿರಮ್ಮ. ದಿಯಾ, ಯೂಶಲಿ ಇಲ್ಲಿರೋ ಹುಡುಗಿರು US ಅಲ್ಲಿ ಸೆಟಲ್ ಆಗೋಣ ಅಂತ ಅನ್ಕೋತಾರೆ. ನೀನ್ US ಅಲ್ಲೇ ಓದಿ ಬೆಳ್ದಿದ್ಯಾ? ಅಲ್ಲೇ ಯಾರನ್ನಾದ್ರೂ ನೋಡಿ ಮದ್ವೆ ಆಗೋದ್ ಬಿಟ್ಟು ಇಲ್ಲೇ ಬಂದು ಅರೇಂಜ್ ಮ್ಯಾರೇಜ್ ಆಗ್ಬೇಕು ಅಂತ ಯಾಕೆ ಅನ್ಕೋತಿದ್ಯಾ? ಅಲ್ಲಿ ಲೈಫ್ ತುಂಬಾ ಬೋರ್. ಮಾತೆತ್ತಿದ್ರೆ ಡಿವೋರ್ಸ್, ಬ್ರೇಕಪ್. ಅಲ್ಲಿ ಇಂಡಿಪೆಂಡೆನ್ಸ್ ಇದೆ ಹೊರತು ಇಂಟಿಮೆಸಿನೇ ಇರಲ್ಲ. ನನಗಂತೂ ನಮ್ ಕಲ್ಚರೇ ಇಷ್ಟ. ಅಯ್ಯೋ ಹೋಗಮ್ಮ, ನಾನು ಹಂಗ ಅನ್ಕೊಂಡೆ ಮದ್ವೆ ಮಾಡ್ಕೊಂಡಿದ್ದು. ಇವಾಗ ನನ್ ಗಂಡನ್ಗೆ ಫೋನ್ ಮಾಡಕ್ಕೂ ಟೈಮ್ ಇಲ್ಲ. ದಿಯಾ, ನೀನಿಲ್ ಹೀಗ್ ಹೇಳ್ತಿದ್ಯಾ, ಆದ್ರೆ ಅಲ್ಲಿ ನಿಮ್ಮಪ್ಪ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಅರಿಸ್ಟೋಕ್ರೆಟಿಕ್ ಮದ್ವೆ ಮಾಡ್ಬೇಕು ಅಂತ ವೆಡ್ಡಿಂಗ್ ಪ್ಲಾನರ್ ಜೊತೆ ಬಂದಿದ್ದಾರೆ. ಏನೇ ಎಲ್ರು ಸ್ವೀಟ್ಸ್ ತಗೊಳ್ಳಿ ನೋ ಪ್ಲೀಸ್. ಥ್ಯಾಂಕ್ಸ್. ಆಮೇಲೆ ಇವರೇ ನಮ್ಗೆ ಒಬ್ಳೆ ಮಗಳು. ಓ, ಆಗ್ಲೇ ಫ್ಯಾಮಿಲಿ ಪ್ಲಾನ್ ಮಾಡಿದ್ರಾ? ಈಗ ಯೋಚನೆ ಮಾಡಿ ಏನ್ ಪ್ರಯೋಜನ? ಹೇಯ್ ಬರ ಇಲ್ಲಿ. ಅವನೇನ್ ಪ್ಲಾನ್ ಮಾಡಿದ್ರೆ ನಿನ್ಗೇನು? ನಾವೇನ್ ಪ್ಲಾನ್ ಮಾಡ್ಕೊಂಡ್ ಬಂದಿದೀವಿ? ವೆಡ್ಡಿಂಗ್ ಪ್ಲಾನ್. ಹೌದು. ನಿಂಗೇನ್ ಹೇಳಿ ಕರ್ಕೊಂಬಂದೆ? ಬರುವಾಗ ಏನೇನೋ ಹೇಳ್ದೆ, ಎದುರುಗಡೆ ಇರೋ ಆಂಟಿ ಚೆನ್ನಾಗಿದ್ದಾಳೆ ಅಂತ ಹೇಳ್ದೆ. ಅದೆಲ್ಲ ಇಲ್ಲಿ ಹೇಳಕ್ಕಾಗತ್ತಾ? ಸರ್, ವಿಷಯಕ್ಕೆ ಬರೋಣ. 2 ಮದ್ವೆನೂ ಗ್ರಾಂಡ್ ಆಗಿ ಮಾಡೋಣ. ನಿಮ್ ಬಜೆಟ್ ಎಷ್ಟು ಅಂತ ಹೇಳಿ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಆದ್ರೆ 2 ಮದ್ವೆನೂ ತುಂಬಾ ಚೆನ್ನಾಗಿ ನಡೆಯುತ್ತೆ. ನೀವು ತಲೆ ಕೆಡ್ಸ್ಕೊ. ಕುರಿ ತಾನಾಗೆ ಬರ್ತಾ ಇದೆ, ಕಟ್ ಮಾಡ್ಬಿಡು. ನಿನ್ ಕೆಲ್ಸನೂ ಮುಗ್ದೋಗುತ್ತೆ, ನನ್ ಕೆಲ್ಸನೂ ಮುಗ್ದೋಗುತ್ತೆ. ಏಯ್, ಅವಯ್ಯ ಮಿಲ್ಟ್ರಿ ಅನ್ಕೋಣ. ನಾನ್ ಗುರಿ ಮಿಸ್ಸೇ ಆಗಲ್ಲ. ಶೂಟ್ ಮಾಡಿದ್ರೆ ಔಟೇ. ನೀನೇಗೋ ಬಚಾವ್ಬಿಡ್ತೀಯ. ಎಲ್ಲ ಗುಂಡು ನಂಗೆ ತಗಲದು ಗೊತ್ತಾ? ಏನ್ ಡಿಸ್ಕಷನ್? ಅದೇನಿಲ್ಲ ಸರ್, ವಿಚ್ಚು ಡಿವೈಸ್ ನ ತೆಗೆದು ಡೆಮೋ ತೋರಿಸುವಂತವನೇ. ಹೇಯ್ ತೆಗಿಯೋದನ್ನ. ಗುಡ್, ಇದು ಆಡ್ ಮಾಡು. ವಿಚ್ಚು ಅಲ್ಲಿಡಪ್ಪ. ಓಪನ್. ಇವಾಗ ನೋಡೋ ನನ್ ಕರ ಇದೇ ನೋಡಿ ಹಾಲೋಗ್ರಾಮ್. ಈ ಕಲ್ಯಾಣ ಮಂಟಪದಲ್ಲಿ ಹೋಗ್ತಿದ್ದ ಹಾಗೇನೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಆನೆ ಇರುತ್ತೆ, ರೈಟ್ ಸೈಡ್ ಅಲ್ಲಿ ಒಂದು ಆನೆ ಇರುತ್ತೆ. ಈ ಆನೆಗಳು ವೆಲ್ಕಮ್ ಮಾಡಕ್ಕೆ ಸೊಂಡ್ಲನ್ನ ಎತ್ತಿದ್ದ ಹಾಗೆ ಹೇಗ್ ಫಂಕ್ಷನ್ ಆಗುತ್ತೆ? ಇದ್ರಲ್ಲಿ ಅಯ್ಯಯ್ಯೋ ಹಾಳಾಗೋಯ್ತಲ್ಲ. ಸಾರಿ ಸರ್, ಒಂದು 5 minutes ಟೈಮ್ ಕೊಟ್ರೆ ನಾನು ಇದನ್ನ ಸರಿ ಮಾಡ್ಬಿಡ್ತೀನಿ ಸರ್. ಥ್ಯಾಂಕ್ ಯು. ನಾನ್ ಬೇಕಾದ್ರೆ. ನೀನ್ ಬೇಡ. ನಿಶ್ಚಿತಾರ್ಥಕ್ಕೆ ಇನ್ನ 1 ವಾರ ಇದೆ. ಶರವಣ ಫಿಯಾನ್ಸಿ ಮನೆಯಿಂದ ಯಾರು ಬಂದಿಲ್ವಲ್ಲ. ನೀತುಗೆ ಸ್ವಂತ ಬಂಧುಗಳಂತ ಯಾರು ಇಲ್ಲ. ಅವರಿಬ್ರು ಲಿವಿಂಗ್ ಟುಗೆದರ್ ಅಲ್ಲೇ ಇದ್ದಿದ್ದು. ಸೊ ಯಾವ ಸಮಸ್ಯೆನೂ ಇಲ್ಲ. ಅದ್ ಸರಿ, ನೀತು ಕೂಡ ಬಂದಿಲ್ವಾ? ಅವಳು 2 ದಿನದಲ್ಲಿ ಬರ್ತಾಳೆ ಅಲ್ವಾ ಸರ್ವಣ? ವಿಚು, ಇಂಪಾರ್ಟೆಂಟ್ ಲ್ಯಾಪ್ಟಾಪ್ ಕೊಡಪ್ಪ. ಬರ್ತೀನಿ. ಕೊಡು. ಇವಾಗ ನೀವು ನೋಡಿದ್ರೆ ಈ ಕಲ್ಯಾಣ ಮಂಟಪದಲ್ಲಿ ನೀವು ಹೋಗ್ಬೇಕಾದ್ರೆ ಲೆಫ್ಟ್ ಅಲ್ಲಿ ಒಂದು ಆನೆ ಇರುತ್ತೆ, ರೈಟ್ ಅಲ್ಲಿ ಒಂದು ಆನೆ ಇರುತ್ತೆ. ಇವೆರಡು ಆನೆಗಳು ವೆಲ್ಕಮ್ ಮಾಡೋದಕ್ಕೆ ಸೊಂಡ್ಲ ಎತ್ತಿದ ಹಾಗೆ. ಹಾಳಾಗೋಯ್ತು. ಹೇ, ಏನಾಯ್ತು? ಬ್ಯಾಟ್ರಿ ಖಾಲಿ ಆಯ್ತು. ಚಾರ್ಜರ್ ಕನೆಕ್ಟ್ ಮಾಡೋ. ಚಾರ್ಜರ್ ತರ್ಲಿಲ್ವಲ್ಲ. ಸರ್, ಫೋನ್ ನ ತೆಗಿಬೇಡಿ ಪ್ಲೀಸ್. ನಾ ಇದನ್ನ ಸರಿ ಮಾಡ್ಬಿಡ್ತೀನಿ. ಅಳಿಯಂದ್ರೆ, ನಾಳೆನೆ ನೀವು ಹೋಗಿ ನಮ್ ಲ್ಯಾಂಡ್ ಅಲ್ಲಿ ಹೋಟೆಲ್ ಕೆಲಸ ಶುರು ಮಾಡಿ. ಏನ್ ಹೇಳ್ತಿದ್ದೀರ ಅಂಕಲ್? ಹೇಗಿದ್ರು ನಮ್ ಫ್ಯಾಮಿಲಿಯಲ್ಲಿ ನೀವು ಒಬ್ಬರಾದ್ರೆ ಆ ಲ್ಯಾಂಡ್ ನಿಮ್ದೆ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಅಳಿಯಂದ್ರೆ ಎಲ್ಲಿಗೆ ಹೊರಟ್ರಿ? ಎಲ್ಲೂ ಇಲ್ಲ, ನನ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೋತೀನಿ, ಅವರು ಖುಷಿ ಪಡ್ತಾರೆ. ಓಕೆ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಹೆಣ್ಣಿನ ಕಡೆಯವ್ರು ಬಂದಿದ್ದಾರೆ. ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲೋದ್ರು ಏನಾದ್ರೂ ಒಂದು ಎಡ್ವರ್ಟ್ ಮಾಡಿ ಇಟ್ಬಿಡ್ತಾನೆ ನನ್ನ ಮಗ. ಅಯ್ಯೋ, ಏನಾಯ್ತು? ಸಾರಿ ಸರ್, ಇವ್ನು ಮಾಡಿದ ಎಡ್ವರ್ಟ್ ಇಂದ ಒಂದ್ ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿದೆ. ನಾನ್ ಬೇಕಾದ್ರೆ ಬಾಯಲ್ಲೇ ಡೆಮೋ ಕೊಟ್ಬಿಡ್ಲಾ? ಬೇಡ, 2 ಮದ್ವೆನೂ ನೀವೇ ಗ್ರ್ಯಾಂಡ್ ಆಗಿ ಮಾಡಿ. ಥ್ಯಾಂಕ್ ಯು ಸರ್. ಇವ್ರು ಯಾವ್ದನ್ನು ತೋರ್ಸಿಲ್ವಲ್ಲ, ಇವ್ರನ್ ಹೇಗ್ ನಂಬೋದು? ಏನಮ್ಮ, ನಾವು ಬೆಡ್ದಲ್ಲಿ ಇದೀವಿ. ಇಲ್ಲಿಂದ ನೋಡಿದ್ರೆ ಕೊಯಮತ್ತೂರೇ ಸರಿಯಾಗಿ ಕಾಣಿಸಲ್ಲ. ಹಾಗಂತ ಕೊಯಮತ್ತೂರು ಇಲ್ಲ ಅಂತ ಅರ್ಥನಾ? ಏನೋ ಇವ್ರಿಬ್ರ ಮೇಲೆ ನನಗ್ ನಂಬಿಕೆನೇ ಇಲ್ಲ. ಏನಮ್ಮ? ಸುಮ್ನೆರೋ ಅಮ್ಮ, ಇದು ನಂಬ್ಕೊಂಡು ನಾವು ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡ್ಬಿಟ್ಟಿದೀವಮ್ಮ. ನೀವೇ ನಮ್ಮನ್ನ ನಂಬಲಿಲ್ಲ ಅಂದ್ರೆ ಯಾರು ನಂಬ್ತಾರಮ್ಮ? ದಯವಿಟ್ಟು ನಂಬಿಕೆ ಕೊಟ್ರಮ್ಮ. ಸರ್, ಮಿಲ್ಟ್ರಿ ಸರ್. ಸರಿ, ಲಾಸ್ಟ್ ಮಿನಿಟ್ ಅಲ್ಲಿ ಎಲ್ಲೂ ಹೋಗಕ್ಕಾಗಲ್ಲ, ಅವ್ರಿಗೆ ಕೊಡೋಣ. ವಿಘ್ನೇಶ್ ಸರ್, ಎಲ್ಲ ಕರೆಕ್ಟ್ ಆಗಿ ಇದ್ರೆ ದುಡ್ಡು ಕೊಡ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್. ಈ ಗೂಬ್ ನನ್ ಮಗನ್ ಕಟ್ಕೊಂಡು ಅದೇ ಮದುವೆ ನಡೆಸ್ತೀನೋ ಗೊತ್ತಾಗ್ತಾ ಇಲ್ವೇ? ಆ ಕಡೆ ಸೀನ್ರಿ ಚೆನ್ನಾಗಿರುತ್ತೆ.
ಸ್ಮೆಲ್ಸ್ ಗುಡ್ ರೈಟ್? ನಿಮ್ಗೂ ಬುಕ್ಸ್ ಇಷ್ಟ ಅನ್ಕೋತೀನಿ. ಇದೆಲ್ಲ ಕಿಂಡಲ್ ಅಲ್ಲಿ ಓದಿದ್ದು. ಬುಕ್ಸ್ನೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ. ತಗೊಳ್ಳಿ. ಬೇಡ, ನಾಳೆ ಹೇಗಿದ್ರು ಕದಿರ್ ಜೊತೆ ಶಾಪಿಂಗ್ ಹೋಗ್ಬೇಕಲ್ಲ, ಆಗ್ ಬಂದ್ ತಗೋತೀನಿ. ಖುಷಿ. ಹಲೋ ಹಲೋ ಹಲೋ, ಅಯ್ಯೋ ಅದು ಕೊಡಿ. ಅಯ್ಯೋ ಪ್ಲೀಸ್. ಯಾರದು? ಇಷ್ಟ್ ಅಯ್ಯೋ cute ಪ್ಲೀಸ್ ಆಗಿದಾಳೆ. ನೀವು ಕೊಡಿ. ಹೇಳಿದ್ರೇನೆ ಕೊಡೋದು. ಅದು ಶರ್ಮಿಳಾ, ನನ್ನ ಚೈಲ್ಡ್ಹುಡ್ ಕ್ರಶ್. ಈಗ್ಲೂ ಕಂಟಿನ್ಯೂ ಆಗ್ತಿದ್ಯಾ? ಅದೇ ಕದ್ರಿ ಎಲ್ಲ ಹಾಳು ಮಾಡ್ಬಿಟ್ನಲ್ಲ. ಶರ್ಮಿಳಾನ ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಸಿನ್ಸಿಯರ್ ಆಗಿ ಲವ್ ಮಾಡಿದೆ. ಆದ್ರೆ ಕದಿರ ಅವಳಿಗೆ ಪ್ರಪೋಸ್ ಮಾಡಿ ಎಲ್ಲಾನು ಹಾಳು ಮಾಡ್ಬಿಟ್ಟ. ಹೀಗೆ ಕಣ್ರಿ ನನ್ನ ಫಸ್ಟ್ ಲವ್ ಫೇಲ್ಯೂರ್ ಆಗಿತ್ತು. ಆ ನೆನಪಲ್ಲೇ ಫೋಟೋನ ಬುಕ್ಕಲ್ಲಿ ಪೇನ್ನ ಹಾರ್ಟಲ್ಲಿ ಇಟ್ಕೊಂಡಿದ್ದೀನಿ. ಸಾರಿ, ನನಗ್ ಅರ್ಥ ಆಗುತ್ತೆ. ಫಸ್ಟ್ ಕ್ರಶ್ ಅಂದ್ರೆ ಫೇಲ್ಯೂರೇ ಆಗೋದು. ನನಗೂ ಆಗಿದೆ. ಎಸ್, ಬಹದ್ದೂರ್ ತಾತ 60 years old. ನಮ್ ಸ್ಕೂಲ್ ಹತ್ರ ಪಾನಿಪುರಿ ಮಾಡ್ತಿದ್ರು. ಅವ್ರು ಮಾಡ್ತಿದ್ ಪಾನಿಪುರಿನೇ ನನಗ್ ಫಸ್ಟ್ ಕ್ರಶ್. ಫಾರಿನ್ಗೆ ಹೋದ್ಮೇಲೆ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ವಾಪಸ್ ಬಂದ್ ನೋಡಿದ್ರೆ ಅವ್ರು ಎಲ್ಲಿ ಹೋಗಿದಾರೋ ಗೊತ್ತೇ ಇಲ್ಲ. ಎಸ್ ಮಾಮ್, ಬಾಯ್. ಅಭಿ, ಏ ಅಭಿ, ಅಭಿ ಎಲ್ಲಿದ್ಯಾ ಅಭಿ? ಗೋವಾಕ್ ಹೋದ್ಲು ಕದೀರ್. ಗೋವಾ ಹೋದ್ಲಾ? ಹಾ, ನನ್ನ ಹತ್ರ ಹೇಳಿಲ್ವಲ್ಲ. ಕ್ಯಾಂಪ್ ಅಂತ ಹೇಳಿ ದಿಢೀರ್ ಅಂತ ಗೋವಾಕ್ ಹೋದ್ಲು. ಸರಿ ಅಂಕಲ್, ನಾನು ಬರ್ತೀನಿ. ಕದೀರ್ ಏನಿಲ್ಲ, ನೀನು ಕೊಡೋ ಕೇಳಿದಾಳೆ. ಮದ್ವೆ ಬ್ರೋಕರ್ ದುಡ್ಡು ತಗೊಂಡ್ ಹೋಗುವಾಗ ನೋಡಿದ್ದೆ. ಅದಾದ್ಮೇಲೆ ಅಡ್ರೆಸ್ ಇಲ್ಲ, ಪತ್ತೆ ಇಲ್ಲ. ಎಲ್ಲಿಗೆ ಹೋಗಿದೆ? ಮದ್ವೆ ಇವಾಗ ತಾನೇ ಕಮಿಟ್ ಆಗಿದ್ದೀನಿ. ಅದು ಮುಗಿತಿದ್ದಂಗೆ ನಿಮ್ ಸಾಲನೆಲ್ಲ ತೀರಿಸ್ಬಿಡ್ತೀನಿ. ಇವನ ಹತ್ರ ಏನ್ ನಮ್ಗೆ ಮಾತು? ನಮಸ್ಕಾರ. ಏಯ್, ನನ್ನ ಹತ್ರ 2% ಬಡ್ಡಿ ತಗೊಂಡು ಅವನ ಹತ್ರ ಹೋಗಿ 10% ಬಡ್ಡಿ ಕೊಟ್ಬಿಟ್ಟು ನನಗೆ ಏನ್ ಮಾಡ್ತಾ ಇದ್ದೀರಾ? ಇವನೇ ನನ್ನ ಹತ್ರ ಬಡ್ಡಿಗೆ ದುಡ್ಡು ತಗೊಂಡಿದ್ದಾನೆ. ಪೂರ್ತಿ ದುಡ್ಡನ್ನ ನಾನೇ ವಸೂಲ್ ಮಾಡ್ಕೊತೀನಿ. ಹೋಗ್ರಾ? ಕಣ್ಣ ಹೇಳ್ತಾ ಇರ್ತಾನೆ. ಕಾರಕ್ಕೆ ಹೋಗೋ. ಹೋಗ್ತಾ ಇರ್ರೆ. ಲೋ ವಿಚಾರ್, ಕಾಡು ಮೃಗಗಳಿಂದ ನನ್ನ ಕಾಪಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಪ್ಪ. ನಿನ್ ಥ್ಯಾಂಕ್ಸ್ ನಿನ್ ನಾಲ್ಗೆಲೆ ಇಟ್ಕೋ. ಅಲ್ಲಿ ತಗೊಂಡಿರೋ ಎಲ್ಲಾ ದುಡ್ಡು ನನಗೆ ಕೊಡ್ಬೇಕು. ನಿಂಗೆ ಎಲ್ಲ ಕೊಟ್ಬಿಟ್ರೆ ಮದ್ವೆ ನಂಗೆ ನಡೆಸ್ಲಿ. ಅದು ನಿನ್ ಸಮಸ್ಯೆ. ನನಗ್ ದುಡ್ಡು ಬರ್ಲೇಬೇಕು. ನೋಡಿ, ಅದ್ ಹೆಂಗಿಸ್ಕೋತ ನಾನು ನೋಡೇ ಬಿಡ್ತೀನಿ. ನೀನ್ ಏನ್ ಮಾಡ್ತೀಯ ಹೇಗ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ಎಂಗೇಜ್ಮೆಂಟ್ ಇಲ್ಲ ಅಂದ್ರೆ ಡಿವೋರ್ಸ್ ಏನೆ. ಏನಮ್ಮ ಹೀಗ್ ಮಾತಾಡ್ಸಿದ್ದೀರಮ್ಮ? ನಿನ್ಗೇನ್ ಗೊತ್ತಾಗಲ್ಲ, ಬರೀ ಇದೇ ಆಯ್ತು. ಯಾರಿವ್ರು? ಅಯ್ಯೋ, ಇವರ ನನ್ ಬ್ರದರ್ಸ್. ಚಿಕ್ಕ ವಯಸ್ಸಲ್ಲಿ ತುಂಬಾ ಕೆಟ್ಟದಾಗಿದಾರಲ್ವಾ? ಅಯ್ಯೋ ದೇವ್ರೆ, ನನಗ್ ಮಾತ್ರ ಈ ತರ ಹುಟ್ಟಬಾರ್ದಪ್ಪ. ನಿನ್ನ ಇಲ್ಲೇ ಇದ್ಯಾ? ಸಾರಿಯಪ್ಪ, ಗೊತ್ತಿಲ್ಲ ಹೇಳ್ಬಿಟ್ಟೆ. ಓ, ಇವಳ ಅಭಿ, ನಮ್ ಕದೀರ್ ಇದಾನಲ್ವಾ, ಅವ್ನ್ ಚೈಲ್ಡ್ಹುಡ್ ಫ್ರೆಂಡ್. ನಾವೆಲ್ಲರೂ ಇವ್ರಿಬ್ರು ಮದ್ವೆ ಮಾಡ್ಕೋತಾರೆ ಅಂತ ಅನ್ಕೊಂಡಿದ್ವಿ. ದಿಯಾ, ನೀನೇನ್ ತಪ್ಪಾಗಿ ತಿಳ್ಕೊಬೇಡ. ಅವ್ರ ಫ್ರೆಂಡ್ಶಿಪ್ ಫ್ರೆಂಡ್ ಲೆವೆಲ್ ಅಲ್ಲೇ ನಿಂತೋಯ್ತು. ಈ ಫೋಟೋಸ್ ಎಲ್ಲ ನೋಡ್ತಿದ್ರೆ ಕದಿರ್ ಅವ್ರ ಲೈಫ್ ಅಲ್ಲಿ ಎಲ್ಲಾ ಮುಖ್ಯವಾದ ಮೂಮೆಂಟ್ಸ್ ಅಲ್ಲೂ ಅವರು ಜೊತೆಲೇ ಇದ್ದಾರೆ ಅನ್ಸುತ್ತಲ್ಲ. ಆಲ್ಮೋಸ್ಟ್ ನೈಸ್ ಫ್ರೆಂಡ್ಶಿಪ್. ಅಣ್ಣ, ಅಯ್ಯೋ, ಏನು ಆಕ್ಸಿಡೆಂಟ್ ಆಗಿದೆ? ಸಾರಿ ರೀ, ಕದಿರ್ಗೆ ಲಾಸ್ಟ್ ಮಿನಿಟ್ ಅಲ್ಲಿ ಮೈಗೆ ಹುಷಾರಿರ್ಲಿಲ್ಲ. ಅದಕ್ಕೆ ಶಾಪಿಂಗ್ ಬರಕ್ಕಾಗ್ಲಿಲ್ಲ. ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಕಣ್ ಕಾಣಿಸಲ್ವಾ? ತಾಕೊಂಡ್ ಹೋಗ್ತಿದ್ಯಲ್ಲ. ರೇ, ನಡು ರೋಡಲ್ಲಿ ಗಾಡಿ ನಿಲ್ಸಿದ್ದೀರಾ? ಏನು ನಡು ರೋಡಲ್ಲಿ ಗಾಡಿ ನಿಲ್ಸಿದ್ದ? ಏಯ್, ಗಾಡಿ ನನ್ನ ರೋಡಲ್ಲಿ ನಿಲ್ಸಿದೆ, ಇನ್ನ ನಿನ್ ತಲೆ ಮೇಲೆ ನಿಲ್ಸ್ಬೇಕು. ತಲೆ ಮೇಲೆ ನಿಲ್ಸೋದು ಹೇಳ್ತಾನೆ ಇದೀನಿ. ಏನ್ ಸಾಯಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ. ಏನೋ ದೊಡ್ಡ ಜನರ ತರ ಮಾತಾಡ್ತೀನಿ. ಸಾಯಿಸ್ಬಿಡ್ತೀನಿ, ನೋಡ್ಕೋತೀನಿ. ಏ, ಹೋಗ. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನೀವ್ ಯಾಕೋ ಅಪ್ಸೆಟ್ ಆಗಿದ್ದೀರಾ? ನಾನ್ ಡ್ರೈವ್ ಮಾಡ್ತೀನಿ. ಗೊತ್ತಲ್ವಾ? ಹೋಗಲೇ, ಹೋಗ್ತೀಯ?
ಲೆಫ್ಟ್ ಎಲ್ಲಿ ಹೋಗ್ತಿದ್ದೀರಾ? ಹೇಳ್ತೀನಿ. ಹೌದು, ಟಿವಿಲ ಸಾಂಗ್ ಬರ್ತಿದ್ ಹಾಗೆ ಯಾಕೆ ಎಮೋಷನಲ್ ಆದ್ರಿ? ಹೇಳ್ಬೇಕು ಅನ್ಸಿದ್ರೆ ಹೇಳಿ, ಇಲ್ಲಾಂದ್ರೆ ಬೇಡ. ಇಲ್ಲಿ ಯಾಕೆ ಬಂದಿದೀವಿ? ನಾನ್ ಚಿಕ್ಕ ವಯಸ್ಸಲ್ಲಿ ಅಪ್ಸೆಟ್ ಆದಾಗೆಲ್ಲ ಇಲ್ಲಿಗೆ ಬರ್ತಿದ್ದೆ. ನಿಮ್ ತರ ಎಮೋಷನ್ಸ್, ಫ್ರಸ್ಟ್ರೇಷನ್ಸ್ ಎಲ್ಲಾನು ಬೇರೆಯವ್ರ ಮೇಲೆ ತೋರಿಸ್ತಿರ್ಲಿಲ್ಲ. ಅದು ಎಲ್ಲಾನು ಇಲ್ಲೇ ಬಂದು ತೋರಿಸ್ತಿದ್ದೆ. ಕ್ಯಾಚ್. ಇದನ್ನೆಲ್ಲ ಹೊಡೆದು ಬಿಸಾಕಿ. ಏ, ನಾನೇನ್ ಚಿಕ್ಕ ಮಗುನ? ಮೊದ್ಲು ನಾನು ಹೇಳಿದ್ ಮಾಡಿ ಹೊಡಿರಿ. ನಿಮಗ್ ಯಾರ ಮೇಲೆ ಕೋಪ ಇದೆಯೋ ಅವ್ರು ನೆನೆಸ್ಕೊಂಡು ಇದನ್ನೆಲ್ಲ ಹೊಡಿರಿ. ಮನೆ ಬಿಟ್ಟು ಹೊರಗೆ ಬಾ, ಧೈರ್ಯದಿ ನುಗ್ಗು ಬಾ, ಹೃದಯವು ಅರಳಿಸಿ ಗೆಲ್ಲು ಬಾ. ಇದನ್ನೆಲ್ಲ ಹೊಡೆದಾಕಿ ನಿಮ್ ಕೋಪ ಕಡಿಮೆ ಆಗಿ ನೀವ್ ಫ್ರೆಶ್ ಆಗ್ತೀರಾ. ಈ ಬದುಕಲ್ಲಿ ಸಾವಿರ ನೋವಿದೆ, ಆ ಪಾಯಿಂಟ್ ಇಂದ ನೀವು ನ್ಯೂ ಜರ್ನಿ ಸ್ಟಾರ್ಟ್ ಮಾಡಿ. ಮನೆ ಬಿಟ್ಟು ಹೊರಗೆ ಬಾ, ಧೈರ್ಯದಿ ನುಗ್ಗು ಬಾ. ಲೈಫ್ ಇಸ್ ಲಾಂಗ್. ಅದು ನಿಮ್ಗೆ ಸೆಕೆಂಡ್ ಚಾನ್ಸ್ ಕೊಡುತ್ತೆ. ಅಣಿಯಾಗು, ಛಲ ತೋರು, ಗುರಿಯ ಮೆಚ್ಚಿ ನಿಲ್ಲು, ಬಾರೋ ಹೀರೋ. Don't be afraid to fall in love again. Open your heart and follow where it leads you. ಅಂದುಕೊಂಡರೆ You'll find your true purpose. ಕಲದಂಗಮಲ್ಲ ನೀನೇನೇ, ನೀ ಯೋಧನಾಗಿ ದೊರೆತಟ್ಟು, ನಿನ್ನ ಬಲವೇ ನಿನ್ನಯ ಆಯುಧ, ನೀ ಚೆಲ್ಲಬೇಡ ಎಂದೆಂದು. ಹೊಸ ಲೋಕ ನಿನಗೆ ಈಗ ಮನವೇ. ACB ಎಲ್ಲಾನು ರೆಡಿ ಮಾಡಿದೀನಿ ಕಣ. ನೆಕ್ಸ್ಟ್ ಮಂತ್ ಇಂದ ಊಟಿಲಿ ಟಾಪ್ 10 ರೆಸ್ಟೋರೆಂಟ್ ಯಾವ್ದು ಅಂತ ನೀನ್ ನೆಟ್ ಅಲ್ಲಿ ಹಾಕಿದ್ರೆ ನಮ್ ರೆಸ್ಟೋರೆಂಟ್ ಪಾಪಪ್ ಆಗೋ ತರ ಕ್ರಿಯೇಟ್ ಮಾಡಿದೀನಿ. ದಯವಿಟ್ಟು ಸ್ವಲ್ಪ ಮರ್ಯಾದೆ ಉಳಿಸ್ರೋ. ಏನ್ ಡಾಕ್ಟರ್ ಅಣ್ಣ ನಿಮ್ಗೆ ಎಷ್ಟೆಲ್ಲ ಮಾಡ್ತಾರೆ, ನೀವ್ ಅವ್ರಿಗೆ ಏನ್ ಮಾಡಿದೀರಾ ನೀವೇ ಹೇಳಿ. ಈ ತರ ತುಂಬಾ ಮಾಡಿದೀನಿ ಕಣ. ಮಾಡಿದಾನೆ ಸರಿಯಾಗಿ ಇಟ್ಟು ಮಾಡಿದಾನೆ. ಇಟ್ಟು ಮಾಡಿದೀನಿ ಅಂದ್ರೆ ಏನರ್ಥ? ಆ ಶರ್ಮಿಳಾ ಮ್ಯಾಟ್ರು. ಅದೇನದು ಶರ್ಮಿಳಾ ಮ್ಯಾಟ್ರು? ನನ್ ಚಿಕ್ಕ ವಯಸ್ಸಲ್ಲಿ ಲವ್ ಮಾಡಿರೋ ಹುಡುಗಿನ ಇವನ್ ಸೆಟ್ ಮಾಡ್ಕೊಂಡ. ಯಾರು? ನಾನು ಮಗು, ನಾನು ಬ್ರೋ ಕೋಡ್ನ ಫಾಲೋ ಮಾಡ್ತೀನಿ. ನಾನಾಗಿ ನಾ ಹುಡುಗಿ ಹತ್ರ ಹೋಗ್ಲಿಲ್ಲ, ಅವಳಾಗೆ ಬಂದು ನನಗೆ ರೋಸ್ ಕೊಟ್ಟಿದ್ದು. ಕದೀರ್ ತಗೋ. ಶರ್ಮಿ, ನನ್ನ ಅಣ್ಣ ಶರ್ವಣಂಗೂ ನಿನ್ ಕಂಡ್ರೆ ತುಂಬಾ ಇಷ್ಟ. ಇದನ್ನ ತಗೊಂಡ್ರೆ ಬ್ರೋ ಕೋಡ್ಗೆ ದ್ರೋಹ ಆಗತ್ತೆ. ನನ್ನ ಅಣ್ಣ ಲವ್ ಮಾಡ್ತಿರೋ ಹುಡುಗಿ ಅಂತ ನಾನೇ ಅವಳನ್ನ ರಿಜೆಕ್ಟ್ ಮಾಡಿದೆ. ಅದನ್ನ ಅರ್ಥ ಮಾಡ್ಕೊಳ್ದೆ ಅನಾವಶ್ಯಕವಾಗಿ ನೀನೇ ಬಂದು ನನ್ಗೆ ಹೊಡೆದಿದ್ದು. ಅಣ್ಣ ಲವ್ ಮಾಡ್ತಿರೋ ಹುಡುಗಿ ಅಂತ ಗೊತ್ತಾದ್ಮೇಲೂ ಅದೇ ಹುಡುಗಿನ ಪಟಾಯಿಸುವಂತ ಕೆಟ್ಟ ವ್ಯಕ್ತಿ ನಾನಲ್ಲ. ಅರ್ಥ ಆಯ್ತಾ? ಹುಷಾರು. ಸೆಂಟ್ರಲ್ ಇದೆ, ಸ್ವಲ್ಪ ನೋಡು. ಇದೆ ಸರ್. ರೈಟ್ ಸೈಡ್ ಸ್ವಲ್ಪ ಕೆಳಗೆ. ಹಲೋ, ಏ ಅಭಿ, ಯಾವಾಗ ಬಂದೆ? ಬೆಳಗ್ಗೆನೆ ಬಂದೆ. ಹೋಟೆಲ್ ಐಲೈಟ್ ಬಾ. ಈಗ್ಲೇ ಬಂದೆ. ತುಂಬಾ ಸಂತೋಷವಾಗಿದ್ದೀರಾ? ಅಭಿ ಊರಿಂದ ಬಂದಿದ್ದಾಳೆ. ಅವಳ ಜೊತೆಲಿರುವಾಗ ಏನು ಅನ್ಸ್ತಿರ್ಲಿಲ್ಲ, ಆದ್ರೆ ಅವಳು ದೂರ ಹೋದಾಗ್ಲೇ ಅವಳನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಆಕ್ಚುಲಿ ನಾ ಅವಳನ್ನ ಲವ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇವತ್ತು ಹೋಗಿ ಪ್ರಪೋಸ್ ಮಾಡೋಣ ಅನ್ಕೊಂಡಿದ್ದೀನಿ. ಏನು ಮಾಡ್ತಿದ್ಯಾ?
ಫಿಯಾನ್ಸಿ. ಹಾಯ್. ಅಪ್ಪ ನನಗ್ ಪದೇ ಪದೇ ಹೇಳ್ತಾ ಇದ್ರು, ಅದಕ್ಕೆ ಮದ್ವೆಗೆ ಓಕೆ ಹೇಳ್ಬಿಟ್ಟೆ. ಕಂಪನಿ ಆನ್ ಸೈಡ್ಗೆ ಅಮೆರಿಕಾಗ್ ಹೋಗ್ತಿದ್ದಾರೆ, ಸೊ ಅರ್ಜೆಂಟ್ ಆಗಿ ಈ ಮದ್ವೆ ಫಿಕ್ಸ್ ಮಾಡ್ಬಿಟ್ರು. ನೀನೇ ಎಲ್ಲ ನೋಡ್ಕೋಬೇಕು. ಯುವರ್ ಆರ್ಡರ್ ಇಸ್ ರೆಡಿ. ಹೋಗೋಣ. ಬಾ ಕದೀರ್, ಊಟಕ್ಕೆ ಹೋಗೋಣ. ಕದೀರ್ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನ ಅರವಿಂದ್. ಈ ಕೋಟ್ ನನ್ಗೆ ಹೆಂಗೋ ಕಾಣಿಸುತ್ತೆ. ನಿನಗ್ ಮಾತ್ರ ರೈಮಂಡಲ್ ಕೊಟ್ಟು ನನಗ್ ಮಾತ್ರ ಈ ವೇಸ್ ಕೊಟ್ಟ. ಲೈ ಎರಡು ಬಾಡಿಗೆ ಕಣ, ಯಾಕೋ ಮರ್ಯಾದೆ ತೆಗಿತೀಯ? ಕದೀರ್, ಈ ಸೂಟ್ ನಿನಗೆ ತುಂಬಾ ಚೆನ್ನಾಗಿದೆ. ಸ್ಕೂಲ್ ಮಕ್ಕಳ ತರ ಡ್ರೆಸ್ ಹಾಕೊಳ್ಳಲ್ಲ ಅಂತ ಹಠ ಮಾಡ್ತಿದ್ದಾನೆ. ಅದೇನ್ ಕೇಳು. ಟೈಮ್ ಆಯ್ತಪ್ಪ, ಯಾಕೆ ಹೀಗ್ ಮಾಡ್ತಿದ್ಯಾ? ಏನಮ್ಮ ಡ್ರೆಸ್ ರಿಹರ್ಸಲ್ ಅದು ಇದು ಅನ್ಕೊಂಡು ಇದೆಲ್ಲ ನನಗೆ ನಿಜವಾಗ್ಲೂ ಇಷ್ಟ ಆಗಲ್ಲಮ್ಮ. ಅಲ್ಲಪ್ಪ, ವೆಡ್ಡಿಂಗ್ ಪ್ಲಾನರ್ ನ ಫಿಕ್ಸ್ ಮಾಡಿ ಏನ್ ಮಾತಾಡ್ತಾ ಇದ್ದೆ ನೀನು? ಈ ವೆಡ್ಡಿಂಗ್ ನಾನು ವೆಸ್ಟರ್ನ್ ಕಲ್ಚರಲ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಯಾರು ನೀತುನಾ? ನಿಶ್ಚಿತಾರ್ಥಕ್ಕೆ 2 ದಿನ ಟೈಮ್ ಇದೆ. ಯಾವಾಗ ಬರ್ತಾಳೆ? ಬಂದೆ 2 ನಿಮಿಷ. ಟೈಲರ್ ರೆಡಿ ಹೋಗೋ, ಅಳತೆ ತಗೊಂಬಾರ ಬೇಗ. ಏಯ್ ತಗೊಂಬಾರಯ್ಯ. ಡೈರಿಗೆ ಪಂಚರಕೋರೆಲ್ಲ ಟೈಲರ್ಗಳಾಗ್ಬಿಟ್ಟವ್ರೆ. ದಿಯಾ, ನೀನ್ ಇನ್ನೂ ರೆಡಿ ಆಗಿಲ್ವಾ? ರೆಡಿ ಆಗ್ತಿದ್ದೀನಮ್ಮ, ಆದ್ರೆ ನನಗ್ ಯಾಕೋ ಈ ಮದ್ವೆ. ಏನು ಲಾಸ್ಟ್ ಮೊಮೆಂಟ್ ಅಲ್ಲಿ ಹೀಗ್ ಹೇಳ್ತಿದ್ಯಾ? ಟೆನ್ಷನ್ ಮಾಡ್ಕೋಬೇಡಮ್ಮ, ಒಂದ್ ಚಿಕ್ಕ ಸರ್ಪ್ರೈಸ್ ಇದೆ. ಏನದು? ಈವ್ನಿಂಗ್ ಹೇಳ? ಸರಿ, ಏನೋ ಇವಳನ್ನ ಬೇಗ ರೆಡಿ ಮಾಡು. ಹಾಯ್ ಅರವಿಂದ್, ನನ್ಗೋಸ್ಕರ ವೇಟ್ ಮಾಡ್ತಿದ್ಯಾ? ಸಾರಿ, ನಾನ್ ಫಂಕ್ಷನ್ ಅಲ್ಲಿ ಇದ್ದೀನಿ. ನಾನ್ ಆಮೇಲೆ ಬಂದ್ ಜಾಯ್ನ್ ಆಗ್ಲಾ? ಓಕೆ ಬೇಬಿ, ಮಿಸ್ ಯು. ಮಿಸ್ ಯು ಟು. ಐ ವಿಲ್ ಸಿ ಯು ಸೂನ್. ಓಕೆ, ಬೈ. ಫಿಟ್ಟಿಂಗು ಪರ್ಫೆಕ್ಟ್ ಆಗಿದೆ ಸರ್. ಆಹಾ, ನಿಮ್ಮಿಬ್ಬರು ಜೋಡಿ ಸೂಪರ್ ಸರ್. ಲೂಸು, ಅವರು ಕದಿರಿಗೆ ಜೋಡಿನ ಬದಲಾಯಿಸ್ತಾ ಇದ್ದಾರೆ. ಸಾರ್ ಜೋಡಿ ಯಾರು? ನನ್ ಜೋಡಿ ಯಾರಾದ್ರೆ ಏನಂತೆ, ನಿನ್ ಕೆಲಸ ನೋಡು. ಏಯ್, ಏನೋ ಇದು? ನೀನು ನೀತು ಹತ್ರ ಮಾತಾಡ್ತಾ ಇಲ್ಲ, ನನ್ನನ್ನು ನೀತು ಹತ್ರ ಮಾತಾಡೋಕ್ ಬಿಡ್ತಾ ಇಲ್ಲ. ಏನೋ ಆಯ್ತು? ಕೇಳ್ತಾ ಇದ್ದೀನಿ ತಾನೆ, ಹೇಳು. ನನಗೂ ನೀತಿಗೂ ಬ್ರೇಕಪ್ ಆಯ್ತು, ಅವಳು ಬರಲ್ಲ. ಇದನ್ ಯಾಕೋ ಇಷ್ಟು ದಿನ ಹೇಳಲಿಲ್ಲ? ಏನಂತ ಹೇಳೋದು? ನಾನು ಇಷ್ಟು ವರ್ಷ ಲವ್ ಮಾಡಿರೋ ಹುಡುಗಿ ಬೇರೆ ಒಂದ್ ಜೊತೆ ಓಡೋದ್ಲು ಅನ್ನೋ ಅಸಹ್ಯನ ಹೇಳ. ಏನು ನ್ಯೂಟನ್ ನೋಡಿತಾವನೆ? 2 ಮದ್ವೆ ಅಲ್ಲ, ಒಂದೇ ಮದ್ವೆ. ಏನ್ ಮಾಡ್ಬೇಕು ಅಂತಿದ್ಯಾ? ಏನ್ ಮಾಡೋಣ ಅಂತ ಕೇಳೋ. ಇದ್ರ ಜೊತೆ ಮದ್ವೆ, ಎಂಗೇಜ್ಮೆಂಟ್ ಅಂತ ನನ್ ಟಾರ್ಚರ್ ಮಾಡ್ಕೊಂಡು ನನ್ನ ಲೈಫಲ್ಲಿ ನನಗ್ ಲವ್ ಎಲ್ಲ ಇಲ್ಲ. ನನ್ ಮನ್ಸಲ್ಲಿ ಬೇರೆ ಯಾರೂ ಇಲ್ಲ. ಮೊದ್ಲು ಕದಿರ್ ಮದುವೆನ ಮಾಡಿ. ನೀನಿರ್ಬೇಕಾದ್ರೆ ಕದಿರ್ ಹೇಗೋ ಮದುವೆ ಮಾಡಕ್ಕಾಗತ್ತೆ? ಇಬ್ರು ಮದುವೆನ ಕ್ಯಾನ್ಸಲ್ ಮಾಡ್ಬಿಡ್ತೇನೆ. ಏನು 2 ಮದುವೆ ನಿಲ್ಲಗೈತಲ್ಲೋ? ನನಗೆ ಗೊತ್ತಿಲ್ಲ, ನನಗೆ ಕಾಸು ಬರ್ಲೇಬೇಕು, ಇಲ್ಲ ನಿನ್ ಕಿಡ್ನಿ ತಗೊಂಡು ಮಾಡ್ತೀನಿ. ಅಪ್ಪ, ಏನ್ ಮಾತಾಡ್ತಿದ್ದೀರಾ? ಅವನ್ ಮದುವೆ ಸಮಸ್ಯೆ ಇದ್ರೆ ಅವನ್ ಮದುವೆ ನಿಲ್ಸಿ, ಯಾಕೆ ನನ್ ಮದುವೆ ನಿಲ್ಸ್ತಾ ಇದ್ದೀರಾ? ಅವನು ಹೇಳೋದು ನಿಜನೇ. ನನ್ನಿಂದ ಯಾರ ಮದುವೆನೂ ನಿಲ್ಲೋದು ಬೇಡ. ನೀವು ಕದಿರ್ ಮದುವೆನ ಮಾಡಿ. ನನಗೂ ಯಾವ್ದಾದ್ರು ಹುಡುಗಿ ನೋಡಿ, ನಾನು ಮದುವೆ ಆಗ್ತೀನಿ. ಏ ಸರಾ, ಈ ತರ ಯಾವ್ದೋ ಒಂದು ಹುಡುಗಿ ನೋಡಿ ಅಂದ್ರೆ ಅವಳ ಅರ್ಥ ಮಾಡ್ಕೊಳ್ಳೋದ್ ಬೇಡ್ವಾ? ಹೌದು, 3 ವರ್ಷ ನನ್ ಜೊತೆ ಒಬ್ಳು ಹುಡುಗಿದ್ಲು. ಏನ್ ಮಾಡಿದ್ಲು? ಬಿಟ್ಟು ಓಡ್ಬಿಟ್ಲು. ಯಾವ್ದಾದ್ರು ಹುಡುಗಿ ನೋಡಿ ನಾನು ಮದುವೆ ಆಗ್ತೀನಿ. ಅಚ್ಚರಿ ಕಣ, ಮದ್ವೆ ಟಕ್ಕಂತ ಹುಡುಗಿ ಬೇಕಂದ್ರೆ ಎಲ್ಲಿಗೆ ಹೋಗೋದು? ಡೋಂಟ್ ವರಿ, ನನ್ನ ಹತ್ರ ತುಂಬಾ ಜನ ಹುಡುಗಿರಿದ್ದಾರೆ. ಹಾಗಾದ್ರೆ ಮಾಮ ಕೆಲ್ಸನೂ ಮಾಡ್ತಾ ಇದ್ಯಾ? ಈಗ ಕೇಳಿದ್ರೆ ಇವ್ರು ನನ್ನ ಬಗ್ಗೆ ಏನ್ ಅನ್ಕೋತಾರೋ. ಸರ್, ನಾವು ವೆಡ್ಡಿಂಗ್ ಪ್ಲಾನರ್ ಅಷ್ಟೇ ಅಲ್ಲ, ಮ್ಯಾಟ್ರಿಮೋನಿನೂ ನಡೆಸ್ತೀವಿ. ಒಂದೊಳ್ಳೆ ಹುಡುಗಿ ನೋಡೋಣ, ಏನಂತೀರಾ? ಹಾಗೆ ಲೆಫ್ಟ್ ಸೈಡ್ ಕಟ್ ಮಾಡಿ, ರೈಟ್ ಸೈಡ್ ಅಲ್ಲಿ 2ನೇ ಮನೆ. ಸರ್, ಹುಡುಗಿಗೆ ಅಪ್ಪ ಅಮ್ಮ ಇಲ್ಲ, ಅಜ್ಜಿ ಮಾತ್ರ ಇದ್ದಾರೆ. ಆದ್ರೆ ಅಜ್ಜಿ ತುಂಬಾ ಟೆರರು ಸರ್. ಟೆರರ್ ಅಂದ್ರೆ 1973 ಅಲ್ಲಿ ನಡೆದಿರೋ ಗ್ಯಾಂಗ್ ರೇಪ್ ಅಲ್ಲಿ 12 ಜನ ಎನ್ಕೌಂಟರ್ ಮಾಡಿರುವಂತ ಲೇಡಿ ಎನ್ಕೌಂಟರ್ ಸ್ಪೆಷಲಿಸ್ಟ್. ಅಜ್ಜಿ ಹೇಗಿದ್ರೆ ನಮ್ಗೇನು? ನಾವೇನ್ ಅಜ್ಜಿ ನೋಡಕ ಹೋಗ್ತಿರೋದು? ಹುಡುಗಿ ಬಗ್ಗೆ ಹೇಳಿ. ಹುಡುಗಿ ಹಾಲ್ ಮಾರ್ಕ್ ಗೋಲ್ಡ್ ಸರ್, ತುಂಬಾ ಒಳ್ಳೆವಳು. ಅಂತ ಹುಡುಗಿ ಜನ್ಮದಲ್ಲೇ ಸಿಗೋದಿಲ್ಲ ಸರ್. ಮನೆ ಬಂದ್ಬಿಡ್ತಾ ಇರೋ ವಿಚ್ಚು.
ಅಜಯ್ ಅಜಯ್ ನಾನು ಹೇಳಿದ್ನಲ್ಲ ಇವರೇ ಗಂಡ ಕಡೆಯವರು ಹುಡುಗಿ ರೆಡಿ ಇದ್ದಾಳಲ್ವಾ ಹೆಣ್ಣೋಡಕ್ಕೆ ಅಪ್ಪ ಅಮ್ಮ ಬರ್ಬೋದು, ಯಾಕೆ ಅನ್ನೆಸೆಸರಿ ಕ್ರೌಡ್? ಅಜಯ್ ಇವರೆಲ್ಲ ಒಂದೇ ಫ್ಯಾಮಿಲಿ ಅಜ್ಜಿ, ಒಳಗ್ ಬರ್ಬೋದಾ? ಬರಕ್ ಹೇಳು. ಅಪ್ಪ ಅವ್ರು ಕರಿತಿದ್ದಂಗೆ ಒಳಗ್ ಬನ್ನಿ. ನಾವು ಬರೋವರೆಗೂ ಮಾತಾಡ್ಬೇಡಿ. ಸ್ಟಾರ್ಟಿಂಗ್ ಅಲ್ಲೇ ನಮ್ಗೆ ಇನ್ಸಲ್ಟ್ ಮಾಡಿದ್ದಾರೆ. ಈ ಮನೆ ಹುಡುಗಿ ನಮ್ಗೆ ಬೇಡ ಅಮ್ಮ. ಇನ್ನೆರಡು ದಿನದಲ್ಲೇ ನಿಶ್ಚಿತಾರ್ಥ. ಬೇರೆ ಹುಡುಗಿ ಸಿಗೋದ್ ಕಷ್ಟ. ಅಮ್ಮ ಚೆನ್ನಾಗಿ ಕಾಣಿಸ್ತಿದ್ರ, ನಡೀರಿ. ಏನಪ್ಪಾ ನೀನ್ ಹುಡುಗಿ ನೋಡಲ್ವಾ? ನಾನು ನೋಡಿದ್ದೀನಿ. ನೋಡಿದ್ಯಾ? ನೀನ್ ಹೆಂಗ್ ನೋಡ್ದೆ, ಎಲ್ಲಿ ನೋಡ್ದೆ, ಯಾವಾಗ ನೋಡ್ದೆ? ನೋಡಿಲ್ಲ ತಾನೆ, ಮತ್ತೆ ಇಲ್ಲ ನಿಂತ್ಕೊಂಡಿದ್ದೆ. ನಡಿ ಒಳಗೆ ನಡಿ. ಹುಡುಗಿ ವಾರಕ್ಕೂ ದೇವಸ್ಥಾನಕ್ಕೆ ಹೋಗ್ಬಿಡ್ತಾಳೆ, ಅಷ್ಟೊಂದು ಭಕ್ತಿ. ಎಣ್ಣೆ ಇಲ್ದೇನೆ ದೀಪ ಹಚ್ಬಿಡ್ತಾಳೆ, ಅಷ್ಟೊಂದು ಪವರ್ ಅವ್ರಿಗೆ. ಪಪ್ಪು ಅಲ್ಲಿ ಕೂತ್ಕೋಬೇಡ. ಯಾಕಪ್ಪ? ಹೇಳಿದ್ ಕೇಳು, ಅಲ್ಲಿ ಕೂತ್ಕೋಬೇಡ. ಎದೇಳು. ನೀನ್ ಬೇಕಾದ್ರೆ ಬಂದಲ್ಲಿ ಕೂತ್ಕೊಳ್ಳಯ್ಯ, ಮಗು ನೆಪ್ಸ್ತಿಯಲ್ಲ. ಅದನ್ನ ಮುಟ್ಬೇಡಿ. ಯಾಕೆ? ಅಜ್ಜಿ ಕೋಪಿಸ್ಕೋತಾರೆ. ಎದೇಳಿ. ಹೇಳಿದ್ ಕೇಳಿ, ಬನ್ನಿ ಅಲ್ಲಿಂದ. ಯಾಕೆ ಏನಾಯ್ತು ನಿಮ್ಗೆ? ಹುಡುಗಿನ್ ಬರೋಕ್ ಹೇಳಿ. ನನಗೆ ಹುಡುಗ ಇಷ್ಟ ಆಗಿಲ್ಲ. ಏನು ಲೂಸ್ ತರ ನಗ್ತಾ ಇದೀಯಾ? ಬೇಡ. ಹಾಯ್ ಸಾರಾ, ನಾನ್ ವರ್ಷಿಣಿ, ಇವರು ಅತ್ತಿಗೆ. ಅಮ್ಮ ನಮಸ್ಕಾರ. ಅಪ್ಪ ನಮಸ್ತೆ. ಅದು ದೊಡ್ಡಣ್ಣ, ಅವನೇ ಹುಡುಗ ಸರ್ವಣ. ಸರ್ವಣನ್ ಸಾರಾ ಹೆಸರೇ ಸೂಪರ್ ಆಗಿದೆ ಅಲ್ವಾ? ಸುಮ್ನೆ ಸರ ಸರ ಅಂತ ಹೊಡೆಯುತ್ತೆ. ನಮಗಂತೂ ಓಕೆ. ನಾಳೆನೆ ನಿಶ್ಚಿತಾರ್ಥ ಮುಗಿಸ್ಬಿಡೋಣ. ನಿಮಗ್ ಓಕೆ ಆದ್ರೆ ಸಾಕಾ? ಹುಡುಗಿ ಓಕೆ ಮಾಡೋದ್ ಬೇಡವಾ? ಮೊದ್ಲು ಹುಡುಗಿನ್ ಕೇಳಿ. ಶಟ್ ಅಪ್. ನಾನ್ ಹೇಳೋದೆಲ್ಲ ನೀನ್ ಹೇಳ್ತಿದ್ಯಾ? ಹೂ ಆರ್ ಯು? ಅಜ್ಜಿಗೆ ಹಿಂಸೆ ಕೊಡ್ಬೇಡ, ಎನ್ಕೌಂಟರ್ ಮಾಡ್ಬಿಡ್ತಾಳೆ. ಅಲ್ಲಿ ನೋಡು, ಗೋಡೆ ಮೇಲೆ ತಗ್ಲಾಕಿದ್ದಾಳೆ ಅಂತ. ಅದರಿಂದ ಗಂಡನ್ ಕೊಂದಿರ್ದವಳು. ಸಾರಾ, ನಿನ್ ಹುಡುಗ ಇಷ್ಟ ಆದ್ನಾ? ಬೇಡ ಅಂತ ಹೇಳು. ನಿಮಗ್ ಓಕೆ ಅಂದ್ರೆ ನನಗೂ ಓಕೆ ಅಜ್ಜಿ. ಅದಲ್ಲ, ನಾನು ಹುಡುಗಿ ಹತ್ರ ಒಬ್ನೇ ಮಾತಾಡ್ಬೇಕಿತ್ತು. ನಾನು ನೋಡ್ತಾನೆ ಇದೀನಿ, ಒಂಥರ ಮಾತಾಡ್ತಾ ಇದ್ದೆ ನೀನು. ಹುಡುಗಿ ಹತ್ರ ಮಾತಾಡೋದು ಓಕೆ, ಹುಡುಗನನ್ನ ನೀನ್ ಯಾಕೆ ಮಾತಾಡ್ಬೇಕು? ತಮ್ಮ ಸ್ವಲ್ಪ ಶೈ ಟೈಪ್ಸ್, ಅದಕ್ಕೆ ನಾನು ಸೆಪರೇಟ್ ಆಗಿ ಮಾತಾಡ್ತೀನಿ ಅಂದೆ. ಇಲ್ಲ, ಅದೆಲ್ಲ ಏನು ಬೇಡ. ನಂಗೆ ಹುಡುಗಿ ಓಕೆ. ಇನ್ನು ಮೇಲೆ ಬಾಯ್ ಬಿಟ್ರೆ ಬಾಯ್ ಮೇಲೆ ಹೊಡೆದು. ಅದೆಲ್ಲ ಸರ್ವಣ. ಹುಡುಗನ್ಗೂ ಓಕೆ, ಅಜ್ಜಿಗೂ ಓಕೆ. ನಿಶ್ಚಿತಾರ್ಥ ಮಾಡೇ ಬಿಡೋಣ, ಏನಂತೀರಾ? ಏನಮ್ಮ, ನಿಮ್ ಮನೆಯವ್ರು ಬರ್ಲಿಲ್ವಾ? ಇಲ್ಲ, ಅವ್ರು ಸ್ವಲ್ಪ ಬಿಸಿ ಆಗಿದ್ದಾರೆ. ನಾನೇ ಅವ್ರನ್ನ ಮದ್ವೆನಲ್ಲಿ ನೋಡಿದ್ದು. ಹಾಯ್ ವರ್ಷಿಣಿ. ನಿಮ್ ಮನೆಯವ್ರು ಬರ್ಲಿಲ್ವಾ? ಮಾವ ಬರ್ಲಿಲ್ವಾ? ನನ್ನ ಹಸ್ಬೆಂಡ್ ಬಂದಿಲ್ಲ, ಅವ್ರು ಬಿಸಿ ಆಗಿದ್ದಾರೆ. ತಗೊಳಪ್ಪ, ಫುಲ್ ಅಮೌಂಟ್ ಕೊಡ್ತಾ ಇದ್ದೆ. ಈಗ ಇಸ್ಕೊಂಡ್ರೆ ಕುಳ್ಳ ನನ್ ಬಿಡಲ್ಲ. ಇಲ್ಲ ಬೇಡ ಸರ್, 50% ಸಾಕು ಸರ್. ಯಾಕೆ ಬೇಡ ಅಂತ ಇದ್ಯಾ? ನನ್ ಬೇಡ ಅನ್ಲಿಲ್ಲ ಕಣೋ, ಆಮೇಲೆ ಕೊಡು ಅಂತ ಹೇಳಿದ್ದು. ಟೋಟಲ್ ಕೊಟ್ಟೆ ನಾನು ಹೋಗ್ಬಿಡ್ತೀನಲ್ಲ. ಅದಕ್ಕೆ ನನಗೆ ಟೋಟಲ್ ಆಗಿ ಕೊಡಲ್ಲ. ಮುಚ್ಕೊಂಡಿರೋ. ಹಾಯ್ ಅಭಿ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾಕೋ ಕರ್ದೆ? ನಿನ್ನನ್ನೇ ಕೇಳಿದ್ದು, ಯಾಕೆ ಹೋಗ್ದೆ? ಅಲ್ಲ, ಸಾರಿ ಹೇಳೋಣ ಅಂತ. ಸಾರಿನಾ? ಯಾಕೆ? ಅಲ್ಲ, ಅವತ್ತು ಡ್ರೆಸ್ ರಿಹರ್ಸಲ್ ದಿವಸ ನನ್ ಮದ್ವೆನ ನಿಲ್ಸ್ಬೇಡಿ ಅಂತ ಹೇಳಿದ್ನಲ್ವಾ? ನಿನ್ ಮದ್ವೆ ನೀನ್ ನಿಲ್ಲಿಸ್ದೆ, ನನ್ನ ಹತ್ರ ಯಾಕೆ ಸಾರಿ ಕೇಳ್ತಿದ್ಯಾ? ಯಾಕಂದ್ರೆ ನಾನು ನಿನ್ನ ಲವ್ ಮಾಡ್ತಿದ್ದೀನಿ. ಸರಿ, ಇವತ್ತೇ ಅಪ್ಪನ ಹತ್ರ ಹೇಳಿ ನಮ್ಮಿಬ್ಬರು ಎಂಗೇಜ್ಮೆಂಟ್ ನ ಮುಗಿಸ್ಬಿಡೋಣ. ನಿನ್ಗೆಲ್ಲ ತಮಾಷೆನೇನಾ? ನಿನಗ್ ಲೈಫಲ್ಲಿ ಸೀರಿಯಸ್ನೆಸ್ ಇಲ್ವಾ? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಹೇ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಿನಗೆ ಎಂಗೇಜ್ಮೆಂಟ್. ನಾನು ಕಮಿಟ್ ಆಗಿ ಫಿಯಾನ್ಸಿ ಜೊತೆ ಇಲ್ಲಿಗೆ ಬಂದಿದ್ದೀನಿ. ಇವಾಗ ನೀನ್ ಹೀಗೆಲ್ಲ ಮಾತಾಡ್ತಿದ್ಯಲ್ಲ? ಅಭಿ, ನೀನ್ ಮಾಡ್ತಿರೋದ್ ಹೇಗಿದೆ ಗೊತ್ತಾ? ಮಕ್ಳ ಹತ್ರ ಬೊಂಬೆ ಇದ್ದಾಗ ಅದ್ರ ಮೇಲೆ ಆಸೆ ಇರಲ್ಲ. ಆ ಬೊಂಬೆನ್ ಕಿತ್ಕೊಂಡ್ಮೇಲೆ ಅದೇ ಬೇಕು ಅಂತ ಹಠ ಮಾಡ್ತವೆ. ಹಂಗಿದೆ ನೀನ್ ಮಾಡ್ತಿರೋದು. ನಿನ್ಗಿರೋದು ಲವ್ ಅಲ್ಲ, ಪೊಸೆಸಿವ್ನೆಸ್. ಈ ತರ ಹುಚ್ಚನ್ ತರ ಮಾತಾಡ್ದೆ ಎಂಗೇಜ್ಮೆಂಟ್ ರೆಡಿ ಆಗು, ಹೋಗು. ಇದೇನಪ್ಪ ಇದು? ಈ ಹುಡುಗಿ ಈ ತರ ಹೇಳೋಗ್ತಿದ್ದಾಳೆ. ಬಿಡು ಸಿಲ್ವಾ, ಇನ್ನು 30 ದಿವಸ ಇದೆಯಲ್ವಾ? ಅಷ್ಟರಲ್ಲಿ ಅವಳು ನನ್ನ ಲವ್ ಮಾಡುವಾಗ ನಾನೇ ಮಾಡ್ತೀನಿ. ಮಾಡ್ಲಿಲ್ಲ ಅಂದ್ರೆ ಬೇರೆ ಏನ್ ಮಾಡೋದು? ಪ್ಲಾನ್ ಬಿ ಇದೆಯಲ್ಲ, ಜಾಗಕ್ಕೋಸ್ಕರ ದಿಯಾನ ಮದುವೆ ಮಾಡ್ಕೊಳ್ಳೋದು ಅಷ್ಟೇ. ಬಾರಪ್ಪ, ಕರ್ಕೊಂಡ್ ಬರ್ತೀಯ. ಬನ್ನಿ. ಸಾಕು, ಏನು ಹೋಯ್ತು.
ಎರಡರಲ್ಲಿ ಒಂದು ಎಂಗೇಜ್ಮೆಂಟ್ ಆಗ್ತಾ ಇಲ್ಲ, ಎಲ್ಲ ಹಾಳಾಗ್ ಹೋಗ್ತಾ ಇದೆ. ಅಯ್ಯೋ ಯಾಕೋ ನಿನ್ ಬಾಯಲ್ಲಿ ಒಳ್ಳೆ ಮಾತೆ ಬರಲ್ವೇನೋ? ನಾನ್ ಹೇಳ್ತಾ ಇಲ್ಲ, ಮದುವೆ ಆಗೋ ಹುಡುಗನೇ ಅದನ್ನೇ ಹೇಳ್ತಾ ಇದ್ದಾನೆ. ಬಾ ಒಂದ್ ಕೇಳಿಸ್ಕೊ. ನನ್ಗೆ ಎಂಗೇಜ್ಮೆಂಟ್ ಬಗ್ಗೆ ಸೆಕೆಂಡ್ ಥಾಟ್ ಇದೆ. ಇದ್ಯಾರು? ಹೋಗು, ಇನ್ನೇನಾಗ್ತಿದ್ಯೋ ಗೊತ್ತಾಗ್ತಿಲ್ವಲ್ಲ. ಯಾಕೆ, ಏನಾಯ್ತು? ಈ ಮದ್ವೆ ಬಗ್ಗೆ ಆತರ ಪಟ್ಬಿಟ್ಟೆ ಅನ್ನಿಸ್ತಾ ಇದೆ. ಆ, ನೀವು ಕದಿರ್ ಹತ್ರ ಮಾತಾಡೋ ವಿಷಯ ಇದು. ನನ್ ಕನ್ಫ್ಯೂಷನ್ಗೆ ನೀವೇ ಕಾರಣ. ಇಲ್ಲ, ಇದು ನೀವು ಮನ್ಸಲ್ಲೇನೋ ಕನ್ಫ್ಯೂಷನ್ ಇಟ್ಕೊಂಡು ನನ್ನ ಹತ್ರ ಮಾತಾಡ್ತಿದ್ದೀರಾ. ನಾವ್ ಈ ರೀತಿ ಮಾತಾಡ್ತಿರೋದು ಸಾರಾ ಇಲ್ಲ ಕದಿರ್ ನೋಡಿದ್ರೆ ಆಮೇಲೆ ಏನೇನೋ ಅನ್ಕೋತಾರೆ, ನೀವು ಹೊರಡಿ. ಅಯ್ಯೋ ಅದಲ್ಲ, ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಇಲ್ಲಿ ನೋಡ್ರಿ, ಇದು ನಮ್ಮಿಬ್ಬರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಇದೆರಡು ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯ. ಅರ್ಥ ಮಾಡ್ಕೊಳ್ಳಿ. ಬೇಡ ಅಂತ ಹೇಳೋದು ಹೇಳೋರ್ಗೆ ಕೇವಲ ಮಾತು, ಕೇಳೋರ್ಗೆ ದೊಡ್ಡ ನೋವು. ಅದನ್ನು ಯಾರಿಗೂ ಕೊಡಬೇಡಿ. ಅವಳು ಯಾಕೋ ಅಳ್ತಾ ಹೋಗ್ತಿದ್ದಾಳೆ? ದಿಯಾಗ್ ನನ್ ಮೇಲೆ ಏನೋ ಹೇಳ್ತಿದ್ಯಾ? ನನಗೂ ದಿಯಾ ಮೇಲೆ ಏನೋ ಹೇಳ್ತಿದ್ಯಾ? ಸ್ಲಿಪ್ ಆದೆ. ಆಮೇಲೆ ಗೊತ್ತಾಗಿದ್ದು ಎಷ್ಟು ದೊಡ್ಡ ತಪ್ಪು ಅಂತ. ಜವಾಬ್ದಾರಿ ಇಲ್ಲದೆ ತಿರ್ಗಾಡ್ತಿರೋ ಕದಿರಿಗೆ ಲೈಫಲ್ಲಿ ಫಸ್ಟ್ ಟೈಮ್ ಸೆಟ್ಲ್ ಆಗ್ಬೇಕು ಅನ್ನೋ ಯೋಚನೆ ಬಂದಿದೆ. ಈ ಟೈಮಲ್ಲಿ ಐ ಡೋಂಟ್ ವಾಂಟ್ ಬ್ರೇಕ್ ದ ಬ್ರೋ ಕೋಡ್. ಏನೋ ಅದು ಬ್ರೋ ಕೋಡ್? ಅದ್ ನಿನಗೆ ಗೊತ್ತಾಗಲ್ಲ. ಅದೇ ನನಗ್ ಗೊತ್ತಾಗೋದು ಬೇಕಾಗಿಲ್ಲ. ಸರಿ, ನಿನ್ ತಮ್ಮನ್ಗೋಸ್ಕರ ನೀನ್ ತ್ಯಾಗ ಮಾಡ್ದೆ, ಅವಳೇ ಹೇಗೆ ಒಪ್ಕೊಂಡ್ಲು? ಅದೇ ಮದುವೆಗೆ ಇನ್ನು 30 ದಿನ ಇದೆಯಲ್ಲ, ಅದ್ರೊಳಗೆ ದಿಯಾಗೆ ಕದಿರಿ ಇಷ್ಟ ಆಗೋ ತರ ಮಾಡ್ತೀನಿ. ಹಾಗೆಲ್ಲ ಮಾಡಕ್ ಆಗಲ್ಲ. ನಾನ್ ನೋಡ್ಕೋತೀನಿ, ಬಾಯ್ ಮುಚ್ಚು. ಅಬ್ಬಾ, ಇಲ್ಲಿ ನಡೆಯೋದ್ ನೋಡ್ತಾ ಇದ್ರೆ ಮೈಯೆಲ್ಲ ನಡುಗ್ತಾ ಇದೆ. ನಿನಗ್ ನಡುಗ್ತಾ ಇದೆ, ನನಗೆ ಏನೇನೋ ಆಗ್ತಾ ಇದೆ. ಸರ, ಇವನ್ ಯಾಕೆ ಅವಳಿಂದ ಹೋಗ್ತಾ ಇದ್ದಾನೆ? ಇದು ಸಾರಾ, 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 ಏನು? ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ನನ್ನ ಹತ್ರ ಮಾತಾಡಕ್ ಏನಿದೆ? ನಿಜವಾಗ್ಲೂ ಏನು ಇಲ್ವಾ? ಈ ಮದ್ವೆನ್ ಹೇಗಾದ್ರೂ ರಾಧಿಕಾ ಅಕ್ಕ, ರಾಧಿಕಾ ಹೆಸರು ಹೇಳಿ. ಯಾರ್ ನನ್ನ ಹೆಸರು ಹೇಳಿ ಯಾಮಾರಿಸಿದ್ದು? ವೆಡ್ಡಿಂಗ್ ಪ್ಲಾನರ್ ಇದಾರಲ್ಲ, ಅವ್ರು ನಿಮ್ ಹೆಸರು ಹೇಳಿ ದುಡ್ಡು ವಿಚಾರದಲ್ಲಿ ತುಂಬಾನೇ ಮೋಸ ಮಾಡ್ತಿದ್ದಾರೆ. ಈ ನನ್ ಮಗ ಸುಮ್ನೆ ಇರದೆ ನಮ್ಮ ಮೇಲೆ ತಾಕೊಡ್ತಾವ್ ನೋಡ್ದಾ? ಹೌದು, ಇವನೇನೋ ತಪ್ಪು ಮಾಡ್ತಾ ಇದ್ದಾನೆ. ಫುಲ್ ಆಗಿ ಇವನ್ನ ವಾಶ್ ಮಾಡ್ಬೇಕು. ಬಿಡಬಾರ್ದು. ಹೇಯ್ ಸಿಲ್ವೆ, ಸಾರಾ ನೋಡ್ದಾ? ನೋಡ್ಲಿಲ್ವಲ್ಲ. ಹೌದು, ನೀವ್ಯಾಕೆ ಅವ್ರನ್ನ ಹುಡುಕ್ತಾ ಇದ್ರ? ನಾನು ಹಿಂಗ್ ಹೇಳದ್ನಲ್ಲ, ಒನ್ ನೈಟ್ ಸ್ಟ್ಯಾಂಡ್ ಮಾಡ್ದೆ ಅಂತ. ಅದಿ ಸಾರಾನೆ. ಅದೇ ಹೇಗೆ ನನ್ ಜೊತೆ ಇದ್ದೋಳ್ನ ನನ್ ತಮ್ಮನಿಗೆ ಮದ್ವೆ ಮಾಡೋದು? ನಿಶ್ಚಿತಾರ್ಥ ನಡೆದ್ರು ಮದ್ವೆ ಆಗಕ್ ನಾನ್ ಬಿಡಲ್ಲ. ಅಮ್ಮ, ಈಗ್ಲೇ ಬಂದೆ. ಮದ್ವೆಗೆ ಇನ್ನು 30 ದಿನ ಐತೆ ಅಲ್ಲ, ನೋಡ್ಕೋತೀನಿ. ನನಗೆ ಹೇಳಿಲ್ಲನೋ, ಇವನ್ ಮ್ಯೂಸಿಕ್ ಟೀಚರು, ಅವಳು ಮ್ಯೂಸಿಕ್ ಟ್ರೂಪ್, ಇಬ್ರು ಸೇರಿ ಬಾರಿಸ್ಬಿಟ್ರಲ್ಲ. ಏನು ಹಂಗ್ ಮಾತಾಡ್ತಾ ಇದೀಯಾ? ಏಯ್, ನಾನ್ ಸರಿಯಾಗಿ ಮಾತಾಡ್ತಾ ಇದ್ದೀನಿ, ತಲೆ ಎಲ್ಲ ಮಾತಾಡ. ಯಾವ ಮದ್ವೆ ನಡೀಲಿಲ್ಲ ಅಂದ್ರೆ ಈ ಮದ್ವೆ ನಡೆಯುತ್ತೆ. ಯಾವ ಮದ್ವೆ? ಅಲ್ಲಿ ನೋಡು. ಏನೋ ತಲೆ ಸುತ್ತಾ ಇದೆ, ಒಂದು ಅರ್ಥ ಆಗ್ತಿಲ್ವಲ್ಲೋ? ನಿನಗೆ ಅರ್ಥ ಆಗೋ ತರ ಹೇಳ್ತೀನಿ. ಶರವಣನ್ ನಿಶ್ಚಯ ಮಾಡಿರೋ ಸಾರನ ರವಿ ಕ್ಯಾಚ್ ಹಾಕೋತಾವನೆ. ರವಿ ಕ್ಯಾಚ್ ಹಾಕೊಂಡಿರೋ ಸಾರನ ಮದ್ವೆ ಆಗಕ್ಕೆ ಹೋಗ್ತಾ ಇರೋ ಶರವಣನು ಕದೀರ್ಗೆ ನಿಶ್ಚಯ ಮಾಡಿರೋ ದಿಯಾನ ಕ್ಯಾಚ್ ಹಾಕೊಂಡ. ಕದೀರ್ನ ಮದ್ವೆ ಆಗ್ತಿರೋ ದಿಯಾನು ಶರವಣನ ಸೈಡ್ ಕರಿತಿದ್ದಾಳೆ. ದಿಯಾನ ಮದ್ವೆ ಆಗ್ತಿರೋ ಕದೀರು ಅರವಿಂದ್ಗೆ ನಿಶ್ಚಯ ಆಗಿರೋ ಅಭಿಗೆ ರೂಟ್ ಬಿಡ್ತಾವನೆ. ಈಗ ರವಿ ತಾನ್ ಮಾಡಿರೋ ತಪ್ಪನ ಮುಚ್ಚಾಕಕ್ಕೆ ಶರವಣ ಮದ್ವೆನ ನಿಲ್ಸಕ್ ಹೋಗ್ತಾ ಇದ್ದಾನೆ. ದಿಯಾ ಶರವಣನ ನೆನ್ಸ್ಕೊಂಡು ಕದೀರ್ ಮದ್ವೆನ ನಿಲ್ಸಕ್ ಹೋಗ್ತಾ ಇದ್ದಾಳೆ. ಏಯ್, ಎಷ್ಟೇ ಪ್ರಾಬ್ಲಮ್ ಆದ್ರೂ ಪರವಾಗಿಲ್ಲ ಕಣ, ಈ 2 ಮದ್ವೆಗಳನ್ನ ನಾನು ಖಂಡಿತ ಮಾಡೇ ಮಾಡ್ತೀನಿ ಕಣ. ತಗೊಳ್ಳಿ ಅವಳಪ್ಪ.
or those who are willing to participate in our school annual day function, please come on to first floor and enroll your name. If you want to register for Pick and Speak, kindly come on to the first floor and register your name. ನಾನು ಇದಕ್ಕೆಲ್ಲ ಬರ್ಲೇಬೇಕಾ? ಪೇರೆಂಟ್ಸ್ ಮೀಟಿಂಗ್ ಯಾವಾಗ್ಲೂ ಬರಲ್ಲ, ಯಾವಾಗ ನೋಡಿದ್ರು ಎಕ್ಸ್ಕ್ಯೂಸಸ್. ಇದಕ್ಕಾದ್ರೂ ಬನ್ನಿ. ಎಷ್ಟು ಕೆಲಸ ಇದೆ ಗೊತ್ತಾ? ಇದನ್ನೆಲ್ಲ ನೀನ್ ಮ್ಯಾನೇಜ್ ಮಾಡ್ಬೋದಲ್ವಾ? ಇವತ್ತು ಒಂದ್ ಹಾಯ್ ಅಕ್ಕ. ಹಾಯ್. ಆನ್ಯುವಲ್ ಡೇಗೆ ಶ್ರುತಿ ಡಾನ್ಸ್ ಮಾಡ್ತದಲ್ಲ? ಅದನ್ನ ಯಾಕೆ ಕೇಳ್ತೀಯ ಸಾರಾ? ಇವಳು ಡ್ಯಾನ್ಸ್ ಕಾಂಪಿಟೇಷನ್ ಸೇರಿ ಗೆಲ್ಲೋದೇ ದೊಡ್ಡ ಆಂಬಿಷನ್ ಅಂತ ಹೇಳ್ತಿದ್ದಾಳೆ. ಓಕೆ ಅಕ್ಕ, ಬಾಯ್, ಬರ್ತೇನೆ. ಪ್ರೀತಿ, ರಾಧಿಕಾ, ಕಾರ್ ಲಾಕ್ ಆಗಿದೆಯಲ್ವಾ? ಡೌಟ್ ಆಗ್ತಿದೆ, ಚೆಕ್ ಮಾಡಿ ಬರ್ತೀನಿ. ನಿನ್ನ ನಂಬ್ಕೊಂಡು ಹೆಸರು ಬರ್ಸಿದೀನಿ. ಆರ್ಯನ್, ಎಷ್ಟೊತ್ತಿಂದ ಟ್ರೈ ಮಾಡ್ತಿದ್ದೀನಿ. ಏನ್ ವಿಷಯ? ಸರವಣ ನನ್ನ ತಮ್ಮ. ಸೊ ವಾಟ್? ಅವತ್ ನಾವಿಬ್ರು ಒಂದಾಗಿದ್ ನೀನ್ ಮರ್ತೋದ? ಹೇ, ಯಾವ ಕಾಲದಲ್ಲಿದ್ಯಾ ನೀನು? ಒನ್ ನೈಟ್ ಸ್ಟ್ಯಾಂಡ್ ಅಲ್ಲ, ಈಗ ಸಿಂಪಲ್ ಮ್ಯಾಟರ್. ಇಬ್ರು ಸೇರಿ ಡಿನ್ನರ್ಗೆ ಹೋಗೋ ತರ. ಎಂಜಾಯ್ ಅಂಡ್ ಫರ್ಗೆಟ್. ನನ್ ಜೊತೆ ಇದ್ಬಿಟ್ಟು ನನ್ ತಮ್ಮನ್ನ ಮದ್ವೆ ಆಗೋ ತಪ್ಪನ್ಸಲ್ವಾ? ನಿನಗೂ ನೀನ್ ಹೆಂಡತಿ ಇರ್ಬೇಕಾದ್ರೆ ನನ್ ಜೊತೆ ಬೆಡ್ ಶೇರ್ ಮಾಡೋಕ ತಪ್ಪನ್ಸ್ಲಿಲ್ವಾ? ಅದು ಇದು ಬೇರೆ, ಅದಕ್ಕೂ ಇದಕ್ಕೂ ಸಂಬಂಧ. ಏಯ್, ನೀನ್ ಬೇಕಾದ್ರೆ ನಿನ್ ಹೆಂಡತಿ ಹತ್ರ ಹೋಗಿ ನಿಜ ಹೇಳಿ ಈ ಮದ್ವೆನ ನಿಲ್ಸು ನೋಡೋಣ. ಗೋ ಮ್ಯಾನ್. ಸಾರಾ, ಸಾರಾ, ಸಾರಾ. ಅದು ಬಂದು ಸಾರಾ. ಸಾರಾ ನಂಗೆ ಫೋನ್ ಮಾಡಿದ್ರೆ ಅವ್ನ್ ತೆಗಿಲಿಲ್ಲ. ನಾನ್ ಮಾತಾಡಿ ಹೇಳ್ತೀನಿ ಅಂದೆ ಅಷ್ಟೇ. ಚಿನಿಕುಟಿ, ಬಾ 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 ಬಾ, ಮನೆಗೆ ಹೋಗೋಣ ಬಾ, ಚಾಕ್ಲೇಟ್ ಕೊಡ್ತೀನಿ. ಬಾ ಬಾ ಬಾ. ಇಂಜಿನಿಯರ್, ನೀನ್ ಮುಡಾನ್ ಹೋಗು. ಏ ಲಾಯರ್, ನೀನ್ ಸ್ಲಿಪ್ ಹೋಗು. ಓಕೆ ಡಾಕ್ಟರ್. SP, ನೀನ್ ಲಾಂಗ್ ಹೋಗು. ಅದೇನ್ ಬ್ರದರ್, ಡಾಕ್ಟರ್ ಇಂಜಿನಿಯರ್ ಅಂತ ಮಾತಾಡ್ತಾ ಇದಾರೆ? ನೀವೇನ್ ಡಾಕ್ಟ್ರಾ? ಅದೇನಿಲ್ಲ ಬ್ರದರ್, ಚಿಕ್ಕ ವಯಸ್ಸಲ್ಲಿ ನಾವ್ ಇದನ್ನೆಲ್ಲ ಕಲಿಬೇಕು ಅಂತ ಆಸೆ ಪಟ್ವಿ, ಆದ್ರೆ ಆಗ್ಲಿಲ್ಲ. ಅದಕ್ಕೆ ಅದನ್ನೇ ಮೇಂಟೈನ್ ಮಾಡ್ತಾ ಇದೀವಿ ಅಷ್ಟೇ. ಕದೀರ್, ಮ್ಯಾರೇಜ್ ಇನ್ವಿಟೇಷನ್ ತರಕ್ ಹೋಗ್ಬೇಕು, ಟೈಮ್ ಆಗ್ತಿದೆ. ಇವಾಗ ಆಟ ಕರಿತಿದ್ಯಲ್ಲ? ಹೌದು ಬ್ರೋ, ನನಗೆ ಕ್ರಿಕೆಟ್ ಆಡಕ್ ಅಷ್ಟು ಚೆನ್ನಾಗಿ ಬರಲ್ಲ. ಸ್ವಲ್ಪ ಸುಮ್ಮನಿರಪ್ಪ ನೀವು. ಹೇಯ್, ಇವರು ಫಸ್ಟ್ ಟೈಮ್ ನಮ್ಮ ಏರಿಯಾಗೆ ಬಂದಿರೋದು, ಚೆನ್ನಾಗಿ ಅವ್ರನ್ನ ವೆಲ್ಕಮ್ ಮಾಡೋದು ಬೇಡವಾ? ನೀವು ಹೋಗಿ ಆಡಿ ಬ್ರದರ್, ಹೋಗಿ. ಓಕೆ ರೋ, ಹೆಲ್ಮೆಟ್ ಹಾಕೊಳ್ಳಿ. ಬೇಡ ಬ್ರೋ. ಓಹೋ ಡಾಕ್ಟರ್, ಬೌನ್ಸರ್ ಹಾಕಿ ಅವ್ನ್ ಬುರುಡೆ ಹೊಡಿಯೋಣ, ಆಮೇಲೆ ಮದ್ವೆ ಹೇಗಾಗುತ್ತೆ? ಹೌದು ಡಾಕ್ಟರ್, ನಮ್ ಪ್ಲಾನ್ ಪ್ರಕಾರ ಅವನು ಡಕ್ಔಟ್ ಮಾಡಿದ್ವಿ ಅನ್ಕೊಳ್ಳಿ. ಡಕ್ಔಟ್ ಆದವನ್ನ ಯಾಕೆ ಮದ್ವೆ ಆಗ್ಬೇಕಂತ ಅಭಿ ಖಂಡಿತ ಯೋಚನೆ ಮಾಡ್ತಾಳೆ. ನಿನಗೆ ಇವನೇ ನಿಂಟ, ಬೇಡ ಇವನ ತಂಟೆ, ಹೆಚ್ಚು ಕಮ್ಮಿ ಆದ್ರೆ ಏಟೆ. ಬಾ ಬಾ ರಾಜನು, ಗೆದ್ದು ಬರವ ಶೂರನು, ಇವನ ತಂಟೆ ಬಂದ್ರೆ ನಿಂತಲ್ಲೇ ಸಿಡಿವನು. ಶೂರನು, ಇವನ ತಂಟೆ ಬಂದ್ರೆ ನಿಂತಲ್ಲೇ ಸಿಡಿವನು. ಬಾಬಾ ರಾಜನು, ಗದ್ದು ಬರವ ಶೂರನು, ಇವನ ತಂಟೆ ಬಂದ್ರೆ ನಿಂತಲ್ಲೇ ಸಿಡಿವನು. ಸೂಪರ್ ಅರವಿಂದ್. ಡಾಕ್ಟರ್, ನಿಮ್ಗಳ ಕೈಯಲ್ಲೆಲ್ಲ ನನ್ನ ಔಟ್ ಮಾಡಕ್ ಆಗಲ್ಲ. ನಾನ್ ಬೌಲಿಂಗ್ ಮಾಡ್ತೀನಿ, ನೀವು ಬ್ಯಾಟಿಂಗ್ ಮಾಡಿ. ಮಗ ಹುಚ್ಚನಾಗಿ ಹೊಡೆದಾಗ ಹೊಡೆದ್ಬಿಟ್ಟ. ಇಲ್ಲಿ ನೋಡಿ ಡಾಕ್ಟ್ರೆ, ಬ್ಯಾಟಿಂಗ್ ಅಲ್ಲಿ ಸ್ಟ್ರಾಂಗ್ ಆಗಿರೋರು ಬೌಲಿಂಗ್ ಅಲ್ಲಿ ವೀಕ್ ಆಗಿರ್ತಾರೆ. ಒಳಗ್ ಹೋದೆ, 6 ಬಾಲ್ 6 ಹೊಡೆದೆ, ಅವನನ್ನ ಧ್ವಂಸ ಮಾಡ್ದೆ. ಅವನ್ನ ಸೋಲ್ಸ್ಬಿಡದೆ. ಡಾಕ್ಟರ್, ಹೆಲ್ಮೆಟ್ ಹಾಕೋತೀರಾ? ಹೇ, ನೀವು ಹೋಗಿ ಬಾಲ್ ಮಾಡಿ ಹೋಗಿ. ಡಾಕ್ಟರ್, ಸೇಫ್ಟಿಗೆ ಹೆಲ್ಮೆಟ್ ತಂದು ಕೊಡ್ಲಾ? ಏಯ್, ಇಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ಇದೆಷ್ಟು ಗೊತ್ತಾಗ್ತಿದ್ಯಾ? 2 ತಮಾಷೆನಾ? ಅವ್ನ್ಗೇನೂ ಆಗಿಲ್ಲ, ನಾವು ಹೋಗೋಣ. ನಾನು ಬರ್ತೀನಿ. ಯಾಕೆ? ನನಗೇನು ಆಗಿಲ್ವಲ್ಲ. ಬರ್ಲಿ ಅಭಿ, ನನಗೆ ಕಂಪ್ನಿಗೆ ಆಗುತ್ತೆ. ಕಂಪನಿಯಾ? ಪಾರಂಪರ್ಯವಾಗಿ
ಒಡವೆ ಅಂತಾರೆ, ಆದ್ರೆ ನಾನ್ ಕೇಳಿದ್ರೆ ಕೊಡಲ್ಲ. ದಿಯಾ ಬರ್ತ್ಡೇ ಕಣೆ, ಇದ್ರಲ್ಲೊಂದನ್ನ ಸೆಲೆಕ್ಟ್ ಮಾಡಿ ಗಿಫ್ಟ್ ತರ ಕೊಟ್ಟು ವಿಶ್ ಮಾಡಿ ಬರೋಣ. ಸರಿ, ಅವಳು ಕೊಟ್ರೆ ನನಗೂ ಒಂದ್ ಕೊಡ್ಬೇಕು. ಏನ್ ಹೇಳ್ತೀರಮ್ಮ? ಎಲ್ಲ ನಿನಗೆ. ನಾವು ಗಿಫ್ಟ್ ಕೊಡೋದಕ್ಕಿಂತ ಇದನ್ನ ಕದಿರ್ ಕೊಟ್ರೆ ಚೆನ್ನಾಗಿರುತ್ತಲ್ವಾ? ಅರವಿಂದ್, ಊಟಿಯಲ್ಲಿ ಇವನೇ ದೊಡ್ಡ ಪ್ಲೇಯರ್ ಅನ್ಕೊಂಡಿದ್ವಿ, ಆದ್ರೆ ನೀನ್ ಹಾಕಿದ್ ಬೌನ್ಸರ್ ಅಲ್ಲಿ ಅವ್ನ್ ಗಾಳಿ ದೂರ ಹೋದ. ಹಲೋ ಹಲೋ ಲೇ, ದಿಯಾ ಬರ್ತ್ಡೇ ಇವತ್ತು, ಮನೆಗೆ ಹೋಗಿ ವಿಶ್ ಮಾಡ್ಬೇಕು. ಇಲ್ಲ, ನಾನು ಬಿಸಿ ಆಗಿದ್ದೀನಿ. ಹೇ, ಇವನೇನು ಬಿಸಿ ಅಂತಿದ್ದಾನೆ. ಹೀಗಿದ್ರೆ ದಿಯಾಗ್ ಹೇಗೆ ಇಷ್ಟ ಆಗುತ್ತೆ? ನೀನಂತೂ ಸರಿ ಹೋಗಲ್ಲ. ಕದಿರ್, ಲೇ, ನೀನ್ ಮನೆಗೆಲ್ಲ ಹೋಗೋದ್ ಬೇಡ, ನಾನೊಂದ್ ಮೆಸೇಜ್ ಕಳಿಸ್ತೀನಿ, ನೀನ್ ಹಾಗೆ ದಿಯಾ ಕಾಲ್ ಮಾಡಿ ವಿಶ್ ಮಾಡ್ಬಿಡ್ತೀಯಾ? ಏ, ನೈಸ್ ವಾಚ್. ಎಲ್ಲಿ ಯುಎಸ್ ಅಲ್ಲಿ ತಗೊಂಡಿದ್ಯಾ? ಸರಿ ಸರಿ, ಸೂಪರ್ ಆಗಿದೆ. ಐ ಲೈಕ್ ದಿಸ್. ಯಾಕೆ ಹೀಗ್ ಮಾಡ್ತಾನೆ? ನನಗೆ ಒಂಥರ ಅನ್ನಿಸ್ತಿದೆ. ನಿನಗೆ ಕಷ್ಟ ಆಗ್ತಿಲ್ವಾ? ಅದು ಮೊದಲನೇ ಸಲ ಲವ್ ಮಾಡೋದಲ್ವಾ, ಕಷ್ಟ ಆಗುತ್ತೆ. ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ. ಏನೋ ಮಾಡ್ಕೋ. ಇದೆಲ್ಲ ಮಾಡಿದ್ರೆ ಹುಡುಗಿ ಮನ್ಸು ಬದ್ಲಾಗತ್ತಾ? ಬದಲಾಗ್ತಾ ಇರೋದೇ ತಾನೇ ಮನಸ್ಸು. ಬದಲಾಯಿಸೋಣ. ಅಬ್ಬಿ, ನಾನು ಆಗ್ಲೇ ಹೇಳಿದೆ ಚಿಕ್ಕಂಗಡಿ ಅಂತ. ಕಾರ್ಡ್ ಸೆಲೆಕ್ಟ್ ಮಾಡಕ್ ಕೊಯಮತ್ತೂರ್ ಹೋಗೋಣ ಅಂದೆ. ನಿಮ್ ತಂದೆನೆ ಬೇಡ ಅಂದ್ರು. ಏನಬಿ ಇದು, ನಿಮ್ಮ ಅಪ್ಪ ಬಗ್ಗೆ ಇಷ್ಟೊಂದು ತಪ್ಪಾಗಿ ಮಾತಾಡ್ತಿದ್ದಾನೆ? ಅಪ್ಪನ ಬಗ್ಗೆ ತಪ್ಪಾಗೇನ್ ಮಾತಾಡ್ಲಿಲ್ಲ. ನಾನು ಕೊಯಮತ್ತೂರ್ಗ್ ಹೋಗ್ಬೇಕು ಅಂದೆ, ಅವ್ರು ಬೇಡ ಅಂತರು. ಇಲ್ಲ ಅಬ್ಬಿ, ಅಪ್ಪ ಬಗ್ಗೆ ತಪ್ಪಾಗಿ. ಏನ್ ನಮ್ಮಪ್ಪನ್ಗೆ ಅಷ್ಟೊಂದ್ ಮರ್ಯಾದೆ ಸಾಕು. ಬ್ರದರ್, ಇದು ಹೆಂಗಿದೆ ಬ್ರೋ? ಇದು ನನ್ನ ಫೇವರೇಟ್ ಕಲರ್ ಬ್ರೋ. ಇದು ಓಕೆ ಅಂತ ಹೇಳಿ. ಹೋಗಿ ಹೋಗಿ ಹೇಳಿ, ಹೋಗಿ. ಅಬ್ಬಿ, ಈ ಕಾರ್ಡ್ ಹೇಗಿದೆ? ಛೀ, ನಂಗೆ ಈ ಕಲರ್ ಇಷ್ಟನೇ ಆಗಲ್ಲ. ಬೇರೆ ಆಪ್ಷನ್ ನೋಡೋಣ. ಆ ಸರಿ, ಕಾರ್ಡ್ ಓಕೆ. ತೋರಿಸಿ. ಬನ್ನಿ. ಇಷ್ಟು ಚಿಕ್ಕ ವಿಷಯಕ್ಕೆ ಅವಳು ಓಕೆ ಅಂತ ಹೇಳಿಲ್ಲ ಅಂತಂದ್ರೆ ನಾಳೆ ಮದುವೆ ಆದ್ಮೇಲೆ ನಿಮ್ ಕೆಮಿಸ್ಟ್ರಿ ವರ್ಕ್ ಆಗುತ್ತೆ, ಲೈಫ್ ಹೆಂಗಿರುತ್ತೆ, ಇದೇ ಬೇಕು ಅಂತ ಹೇಳಿ. ಹೋಗಿ 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 ಬ್ರದರ್. ಇಲ್ಲ ಬ್ರದರ್, ಅವಳಿಗೆ ಏನ್ ಇಷ್ಟನೋ ಅದೇ ನನಗೂ ಇಷ್ಟ. ಅರವಿಂದ್, ಹಾ, ಈ ಕಾರ್ಡ್ ಚೆನ್ನಾಗಿದೆ ಅಲ್ಲ? ಏ ನೈಸ್. ಎಲ್ಲಿ ನೋಡೋಣ? ಹಾ, ಇದೇ ಓಕೆ ಮಾಡೋಣ. ಪ್ರಿಂಟಿಗೆ ಬೇಕಾಗಿರೋ ಡೀಟೇಲ್ಸ್ ಕೊಡೋಣ. ಪೆನ್ ಕೊಡಿ. ಹಾ, ಕೊಡ್ತೀನಿ, ತಗೊಳ್ಳಿ. ಏ, ನಿಂತ್ಕೊಳ್ಳು. ನೀನ್ ತಾನೇ ನನ್ಗೆ ಇಷ್ಟ ಆಗದಿರೋ ಕಲರ್ ಕೊಟ್ಟು ಕಳ್ಸಿದ್ದು. ನಮ್ಮಿಬ್ಬರನ್ನು ದೂರ ಮಾಡಕ್ ನೋಡ್ತಿದ್ಯಾ? ಹೌದಬಿ, ನಿನ್ ವಿಷಯದಲ್ಲಿ ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ. ಅದನ್ನ ಸರಿ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಿರೋದು. ಹೌದು ಅಭಿ ಹೇಳೋದ್ನ ಕೇಳು. ಟೂ ಲೇಟ್. ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ. ಹೀಗೆಲ್ಲ ಮಾಡೋದ್ ಬಿಟ್ಟು ನಿನ್ ಕೆಲ್ಸ ನೋಡ್ಕೊ. ಅರವಿಂದ್, ಬರ್ದಾಯ್ತಾ? ಯಪ್. ಕಾರ್ಡ್ ಪ್ರಿಂಟ್ ಆದ್ಮೇಲೆ ಡೆಲಿವರಿ ಮಾಡ್ತೀನಿ. ಥ್ಯಾಂಕ್ ಯು. ಬ್ರದರ್, ನೀವಿಬ್ರು ಹೋಗಿ ಒಂದ್ ನಿಮಿಷ ನಂಗೆ ಕೆಲಸ ಇದೆ, ನಾನು ಬರ್ತೀನಿ. ಸರಿ, ಬಾ ಹೋಗೋಣ. ಸರ್, ಈಗ ಒಂದು ಪ್ರಿಂಟಿಂಗ್ ಡೀಟೇಲ್ಸ್ ಕೊಟ್ವಲ್ಲ, ಅದ್ರೊಂದು ಚಿಕ್ಕ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಸ್ವಲ್ಪ ಕೊಟ್ರೆ ಚೇಂಜ್ ಮಾಡ್ಕೊಡ್ತೀನಿ. ಥ್ಯಾಂಕ್ಸ್ ಸರ್. ಪೆನ್ ಕೊಡಿ ಸರ್. ತಗೊಳ್ಳಿ ಸರ್. ಯಾ, ಹ್ಯಾವ್ ದಿಸ್. ಥ್ಯಾಂಕ್ ಯು. ಬ್ರದರ್, ನೋಡ್ಕೊಂಡು ನೋಡ್ಸಿ. ಲೇಟ್ ಆಯ್ತಾ? ಆರ್ ಯು ಓಕೆ? ಏ ಕದೀರ್, ಏನು ನೀನು ಸರಿಯಾಗಿ ಓಡಿಸೋ. ದಿಯಾ, 11 ಗಂಟೆ ಆಯ್ತು. ಬಡ್ಡೆ ದಿನ ಇನ್ನೂ ಮಲಗಿದ್ಯಾ? ದೇವಸ್ಥಾನಕ್ಕೆ ಹೋಗ್ಬೇಕು, ಅಮ್ಮ ಕಾಯ್ತಾ ಇದ್ದಾರೆ. ಬಾ ಬರ್ತೀನಪ್ಪ. ಬಾ, ಬೇಗ ಬಾ. ದಿಯಮ್ಮ, ವಾಟ್ ಅ ಸರ್ಪ್ರೈಸ್. ಐ ಕಾಂಟ್ ಬಿಲೀವ್ ದಿಸ್. ನೀವ್ ಹೆಂಗೆ? ತಗೊಳ್ಳಿಮ್ಮ, ಮೊದ್ಲು ಇದನ್ನ ತಿನ್ನಿ. ಹೇಗಿದೆಮ್ಮ? ಅದೇ ಟೇಸ್ಟ್. ಹೌದು, ನಿಮ್ಗೆ ನಮ್ಮ ಮನೆಗೆ ಗೊತ್ತಾಯ್ತು? ನಿಮ್ಮನ್ನ ಮದ್ವೆ ಆಗೋ ಹುಡುಗನೇ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಏನು? ನನಗೂ ತುಂಬಾ ಇಷ್ಟ. ಇದು ತುಂಬಾ ಚೆನ್ನಾಗಿದೆ. ಹಾಗೇನೆ ಈ ಗಿಫ್ಟ್ ಅನ್ನ ನಿಮ್ಗೆ ಕೊಡ್ಬೇಕು ಅಂದಿದ್ದಾರೆ. ತಗೊಳ್ಳಿಮ್ಮ. ಹಲೋ ಕದರ್. ಹ್ಯಾಪಿ ಬರ್ಡೇ ದಿಯಾ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಸರಿ, ನಾನು ಆಮೇಲೆ ಮಾಡ್ತೀನಿ.
ತಮ್ಮನ್ ಹೆಂಡತಿನ ನನ್ನ ಹೆಂಡತಿ ಅಂತ ತಿಳ್ಕೊಳ್ಳೋ ಈ ಜಗತ್ತಲ್ಲಿ ನಿಮ್ ಲವರ್ನ ತಮ್ಮನ್ ಲವರ್ ಆಗಿ ಮಾಡ್ಬೇಕು ಅಂತ ಅನ್ಕೋತಾ ಇದೀರಲ್ಲ, ನಿಮ್ ತ್ಯಾಗ ನೋಡಿ ನನ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ನಾನ್ ಏನ್ ಮಾಡ್ಲಿ? ನೀರ್ ಬೇಕಾ? ಫುಡ್ ರೆಡಿ, ಎಲ್ಲ ಕೂತ್ಕೊಂಡು ದಯವಿಟ್ಟು ಟೇಸ್ಟ್ ಮಾಡಿ. ಬನ್ನಿ, ಫ್ಯಾಮಿಲಿ ತರ ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ, ಎಲ್ಲರೂ ಕೂತ್ಕೊಂಡು ಟೇಸ್ಟ್ ಮಾಡಿ. ಅವರಿಬ್ರು ಮದ್ವೆ ಆಗೋರು, ನೀನ್ ಯಾಕೆ ಹೋಗ್ತಾ ಇದೆಯಾ ಅಲ್ಲಿ ಗ್ಯಾಪ್ ಅಲ್ಲಿ? ಹೋಗು. ವಾವ್, ವೆಡ್ಡಿಂಗ್ ಪ್ಲಾನರ್. ಎಸ್, ಎಲ್ಲ ಐಟಮ್ ನೋಡೋದಕ್ಕೆ ಸೂಪರ್ ಆಗಿದೆ. ಯಾರು ಅಡ್ಗೆ ಮಾಡಿದ್ದು? ಮಾಸ್ಟರ್ ಶೆಫ್ ಮಹೇಶ್. ಆಸ್ಟ್ರೇಲಿಯಾದಿಂದ ನಾನು ಹೇಳಿದ ಒಂದೇ ಒಂದು ಮಾತಿಗೆ ಫ್ಲೈಟ್ ಹತ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಟ್ಟ. ಎಲ್ಲರೂ ಅಲ್ಲಿ ನೋಡಿ, ಶೆಫ್ ಮಹೇಶ್. ಹಾಯ್ ಗೈಸ್, ಫುಡ್ ಲುಕ್. ಏಯ್, ನಿಮ್ ಬ್ರದರ್ ತಾನೆ? ಹಿಂಗ್ ಸರ್ ಕಂಡು ಹಿಡಿದು ಬಿಟ್ರೆ ನೀನೇನ್ ದೊಡ್ಡ ಆಕ್ಟ್ರಾ? ಕ್ಯಾಂಡಿಡೇಟ್ ಆಗಲ್ಲ ಅಂತಿದ್ಯಾ? ಎರಡು ಮುಖಾನು ಒಂದೇ ಮುಖಾನೆ. ನೀನ್ ಸ್ವಲ್ಪ ಹಮ್ಮಿಕೊಂಡಿರಪ್ಪ. ಸ್ಟಾಪ್ ದಿ ಎವ್ರಿಬಡಿ. ಸಾರಿ ಜೆಂಟ್ಲ್ಮ್ಯಾನ್, ನಿಮಗೂ ಅಡಿಗೆಗೂ ಯಾವ ಸಂಬಂಧನೂ ಇಲ್ಲ. ಲೇಡೀಸ್ಗೂ ಅಡಿಗೆಗೂ ಮಾತ್ರ ಸಂಬಂಧ ಇರೋದು. ಯಾಕೆಂದ್ರೆ ಕಿಚನ್ ಅಲ್ಲಿ ಅವರೇ ಕಷ್ಟ ಪಡೋದು. ಫಸ್ಟ್ ಲೇಡೀಸ್ ತಿನ್ಬಿಟ್ಟು ಹೇಳಿ, ಅಲ್ಲಿವರೆಗೂ ನೀವು ಬಾಯಿ ಮುಚ್ಕೊಂಡಿರಿ. ಯಾವ ಧೈರ್ಯದಲ್ಲಿ ಇದನ್ನ ಹೇಳ್ತಾ ಇದ್ಯಾ? ರಿಸ್ಕ್ ತಗೋಬೇಡ. ಗೂಬ್ ನನ್ ಮಗನೆ, ಇವೆಲ್ಲ 5 ಸ್ಟಾರ್ ಹೋಟ್ಲಿಂದ ತಂದಿರೋದು. ಮುಚ್ಕೊಂಡು ಆಟ ನೋಡಲೇ. ಕ್ಯಾರಿ ಆನ್. ಉಪ್ಪು ಸ್ವಲ್ಪ ಕಡಿಮೆ ಇದೆ ಅಲ್ಲ? ಖಾರ ಕೂಡ ಸ್ವಲ್ಪ ಕಮ್ಮಿನೇ ಇದೆ. ಆದ್ರೂ ಹೆಣ್ಮಕ್ಳು ಪಡೋ ಕಷ್ಟದ ಬಗ್ಗೆ ತುಂಬಾ ದೊಡ್ಡದಾಗೆ ಹೇಳ್ಕೋದೀನಿ. ತಪ್ಪೇನು ಕೊಂಡಾಡಿಬಿಡಿ. ಸೂಪರ್, ನಿಮ್ ಅಡ್ಗೆನಲ್ಲಿ ನಿಮ್ ಕೈ ರುಚಿ ಎದ್ ಕಾಣ್ತಿದೆ. ಥ್ಯಾಂಕ್ ಯು. ನಿಮ್ಗೆಲ್ಲ ನಾಲ್ಗೆ ಬಿದ್ದೋಯ್ತಾ? ಉಪ್ಪು ಹುಳಿ ಖಾರ ಏನೂ ಇಲ್ಲ. ಇದನ್ ಹೋಗ್ ಚೆನ್ನಾಗಿದೆ ಅಂತಿರಲ್ಲ, ಟೋಟಲ್ ವೇಸ್ಟ್. ಅವಜ್ಜಿಗೆ ಶುಗರ್ ಜಾಸ್ತಿ, ಅದಕ್ಕೆ ಟೇಸ್ಟ್ ಗೊತ್ತಾಗ್ತಿಲ್ಲ. ಅವಳಿಗೆ ಶುಗರ್ ಇದ್ರು ನಂಗೇನ್ ಚಿಂತೆ ಇಲ್ಲ ಕಣ. ದೊಡ್ಡ ಫಿಗರ್ ತರ ಮಾತಾಡ್ತಾವ್ ನೋಡು, ಅದೇ ನನ್ ಗುರಿತಾರೆ. ಬಹದ್ದೂರ್ ತಾತನ ಹೇಗ್ ಕಂಡು ಹಿಡಿದ್ರಿ? ಬಹದ್ದೂರ್ ತಾತನ? ಯಾರದು? ಇಲ್ಲ, ಆ ಪಾನಿಪುರಿ. ಪಾನಿಪುರಿ ಅಂದ್ರೆ ತುಂಬಾ ಇಷ್ಟನಾ? ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಪಾನಿಪುರಿ ತಾತ ಇದ್ದಾರೆ. ನಾನು ಆಮೇಲೆ ಕರ್ಕೊಂಡು ಹೋಗ್ತೀನಿ. ಓಕೆ. ನಿಮ್ಗೆ ವಿಷಯ ಗೊತ್ತಾ? ಈ ಶೆಫ್ ಮಾಡಿರೋ ಅಡಿಗೆಗಿಂತ ನಾನು ತುಂಬಾನೇ ಚೆನ್ನಾಗಿ ಅಡಿಗೆ ಮಾಡ್ತೀನಿ. ನೀವ್ ಯಾವಾಗಲೂ ನನ್ ಬೆನ್ನ ನೆನೆಸುತ್ತಾ ಇರ್ತೀರಾ. ನೈಸ್. ನೋ ಯು ವಾಂಟ್ ಒನ್ ಮೋರ್? ಅವನು ಅವಳಿಗೆ ಅನ್ನ ತಿನ್ನಿಸ್ತಾವನೆ, ಅದು ನೋಡಿ ಇವನು ಉರ್ಕೋತಾವನೆ. ನಮ್ಮ ಮನಕ್ಕೆ ಮಣ್ ಬೆಳಕ್ ಮುಂಚೆ ಇವನ್ ಮೇಲೆ ಒಂದು ಕಣ್ಣಿಕೋ. ಇವನು ಸರಿಯಿಲ್ಲ, ಇವನ್ ಮೇಲೆ ಒಂದ್ ಕಣ್ಣಿಡು. ಇಲ್ಲೊಂದ್ ಕಣ್ಣು ಅಲ್ಲೊಂದ್ ಕಣ್ಣು ಇಟ್ರೆ ಆಮೇಲೆ ನಾನು ಹೇಗೆ ನಡೆಯೋದು? ಕೈಯಲ್ಲಿ ಕೋಲ್ ಇಟ್ಕೊಂಡು ಭಿಕ್ಷೆ ಇತ್ತು. ಹೇಳಿದ್ದೆ ಮಾಡಲೇ. ಮ್ಯೂಸಿಕ್ ಮೆಂಟರ್ ಏನೋ ಪ್ಲಾನ್ ಮಾಡ್ತಾವನೆ, ಬಿಟ್ಟು ಬಿಡ್ಬೇಡ. ಸಾರಾಯಿ ಚಿಕನ್ ಗ್ರೇವಿ. ಏನೋ ಮಾಡ್ತಿದ್ಯಾ? ಏಯ್ ನೋಡು, ಡ್ರೆಸ್ ಎಲ್ಲ ಹಾಳಾಗ್ಬಿಡ್ತು. ಏನ್ ಸಾರಿ ಹೇಳ್ಬಿಟ್ರೆ ಮುಗಿತಾ? ಅಜ್ಜಿ ಬೂದಿ ಅಜ್ಜಿ ಬಾಯಿ ಒಳಗೆ ಹಾಕ್ಬೇಡ. ಅಜ್ಜಿ ಏನಿಲ್ಲ ತಾನೆ ನಿನಗೆ? ಯಾರಾಯ್ತು? ಏನ್ ಯೋಚನೆ ಮಾಡಬೇಡ. ಇಷ್ಟು ಬೆಂಕಿ ಉಫ್ ಅಂತ ಊದಿದ್ರೆ ಆರೋಗ್ತಿತ್ತು. ಅದಕ್ಕೆ ನನ್ನ ಕೆಳಗ್ ಬೀಳ್ಸಿ ನನ್ ಸೊಂಟ ಮುರಿದು ನನ್ ಮುಖಕ್ಕೆಲ್ಲ ನೀರ್ ಹಾಕಿ ನೆಕ್ಸ್ಟ್ ಫೋಟೋ ಶೂಟ್.
ಯಾಕೆ ಹಾಗೆ ಮಾಡಿದ್ರಿ? ಏನು? ನೀವ್ ಮಾಡಿದ್ದನ್ನ ಕದರ್ ಮಾಡಿದ್ದು ಅಂತ ನಂಬ ಹೋಗ್ ಮಾಡಿದ್ರಲ್ಲ ಅದು. ಹಾ, ಅದು ಕದಿರ್ ಹೇಳಿದಕ್ಕೆ ನಾನ್ ಕೊಟ್ಟೆ. ಸುಳ್ಳು ಹೇಳ್ಬೇಡಿ. ನಾನ್ ಕದಿರ್ಗೋಸ್ಕರನೇ ಮಾಡಿದೆ, ನಿನ್ಗೋಸ್ಕರ ಏನು ಮಾಡಿದ್ದಲ್ಲ. ಒಂದ್ ಹುಡುಗಿ ನಿಮ್ ಹಿಂದೆ ಬರ್ತಾಳೆ ಅಂದ್ರೆ ನಿಮ್ಗೆ ಕೇವಲ ಆಗೋಗುತ್ತಲ್ಲ. ಹೆಣ್ಮಕ್ಳು ಫೀಲಿಂಗ್ಸ್ ಜೊತೆ ಆಟ ಆಡ್ಬೇಡಿ. ಇವಾಗೇನೋ ನೀವು ಗೆಲ್ಬಹುದು, ಬಟ್ ಲೈಫ್ ಅಲ್ಲಿ ಸೋತ್ ಹೋಗ್ತೀರಾ. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಸಲ್ಮಾನ್ ಖಾನ್, ಶಾರುಖ್ ಖಾನ್, ಆಮಿರ್ ಖಾನ್, ಇವ್ರು ಮೂವರು ಇವ್ರಿಲ್ಲ ಅಂದ್ರೆ ಶೂಟಿಂಗ್ ಹೋಗೋದೇ ಇಲ್ಲ. ಮೀಟ್ ಮೀ ಲಿಂಗೇಶ್. ಹಲೋ ಫ್ರೆಂಡ್ಸ್. ಬ್ಲಾಡಿ ಫುಲ್. ಏನು ಕರಡಿ ತಲೆಯವನೇ, ನಿಮ್ ಮನೆಯಿಂದ ಒಬ್ಬೊಬ್ಬರನ್ನೇ ಕರ್ಕೊಂಡ್ ಬಂದು ನನ್ನ ಹತ್ರ ದುಡ್ಡು ಕಿತ್ಕೋಬೇಕು ಅಂತ ನೋಡ್ತೀಯಾ? ಅಜಯ್, ನನ್ನ ಬ್ರದರ್ ಇವನು. ನೀನ್ ಅನ್ಕೊಂಡಂಗೆ ಏನು ಇಲ್ಲ, ಇವನ್ ದೊಡ್ಡ ಫೋಟೋಗ್ರಾಫರ್. ಓಕೆ, ಫೋಟೋ ಶೂಟ್ ಹೋಗೋಣ. ಶೂಟ್ ಸ್ಟಾರ್ಟ್. ಕಮ್ ಆನ್, ಕಮ್ ಆನ್, ಸ್ಟ್ಯಾಂಡ್ ಅಪ್, ಟೇಕ್ ದಿ ಪೊಸಿಷನ್. ಡೋಂಟ್ ವೇಸ್ಟ್ ದಿ ಟೈಮ್. ಕಮ್ ಆನ್, ಟೇಕ್ ದಿ ಲೈಟ್. ಏನು ಅಭಿ, ನಾನು ಸುಮ್ನೆ ಹೇಳ್ತಿಲ್ಲ ಅಭಿ. ನಾನು ಸೀರಿಯಸ್ ಆಗಿ ನನ್ನ ಲವ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೋಬೇಕಾ? ಮೊದ್ಲು ನೀನ್ ಬೇರೆಯವ್ರನ್ನ ಅರ್ಥ ಮಾಡ್ಕೊಂಡಿದ್ಯಾ? ನಿನ್ಗೆ ಆಲ್ರೆಡಿ ಒಂದ್ ಹುಡುಗಿ ಜೊತೆ ನಿಶ್ಚಿತಾರ್ಥ ಆಗಿದೆ. ಈಗ್ಲೂ ನೀನ್ ಐ ಲವ್ ಯು ಅಂತ ಹೇಳ್ತಿದ್ಯಲ್ಲ. ಈ ವಿಷಯ ಆ ಹುಡುಗಿ ಗೊತ್ತಾಯ್ತು ಅಂದ್ರೆ ಅವಳು ಎಷ್ಟು ಬೇಜಾರ್ ಮಾಡ್ಕೋತಾಳೆ ಗೊತ್ತಾ ನಿನ್ಗೆ? ಅಭಿ, ನನ್ ಬಿಟ್ಟು ನನ್ ಬರ್ತ್ಡೇ ದಿನ ನೀನ್ ನನಗ್ ಮುತ್ತು ಕೊಟ್ಟು ಅದಾದ ತಕ್ಷಣನೇ ನೀನ್ ಬಂದು ಬೇರೆಯವ್ರನ್ನ ಮದ್ವೆ ಆಗ್ತೀನಿ ಅಂತ ನನ್ನ ಹತ್ರನೇ ಹೇಳ್ದಾಗ ನನ್ಗೆಷ್ಟು ನೋವಾಗಿದೆ ಅಂತ ನಿನ್ಗೆ ಅರ್ಥ ಆಗಿದ್ಯಾ? ಅದು ನಾನು ನಿನ್ನ ಲವ್ ಮಾಡ್ದೆ, ಇಲ್ಲ ಅಂತ ಹೇಳಿಲ್ಲ. ಎಲ್ಲರ ಪ್ರೀತಿ ಮುತ್ತಲ್ಲೇ ಪ್ರಾರಂಭ ಆಗುತ್ತೆ. ನನ್ ಪ್ರೀತಿ ಮುತ್ತಲ್ಲೇ ಮುಗ್ದೋಯ್ತು. ಇನ್ಮೇಲೆ ಅದ್ರ ಬಗ್ಗೆ ಮಾತಾಡ್ಬೇಡ. ವಾಟ್ ಇಸ್ ದಿಸ್ ಡಿಸ್ಟರ್ಬೆನ್ಸ್? ಏಯ್, ಆ ಮುದ್ಕೆ ಎಲ್ಲಿದ್ರೆ ಚೆನ್ನಾಗಿರಲ್ಲ. ಎಳ್ಕೊಂಡಾಗ ಆಚೆ ಬಿಡೋದನ್ನ. ಅಯ್ಯೋ ಹೋಗಲೇ, ಸುಮ್ನೆ ಅಜ್ಜಿ ಕೈಲಿ ಮನೆ ತಿನ್ನಕ್ಕಾಗಲ್ಲ. ಸಾರಾ, ನೀನ್ ಮಾಡ್ತಿರೋ ತಪ್ಪು. ಸಾರಾ, ಸಾರಾ, ಈ ಮದ್ವೆ ನಡಿಬಾರ್ದು. ನಾನು ಅಲ್ಲಿಗೆ ಬರ್ತೀನಿ. ಸಾರಾ, ನಿನ್ ಹೆಂಡತಿ ಅಲ್ಲಿದ್ದಾಳೆ ತಾನೆ, ಇವಳಿಂದ ಯಾಕೆ ಹೋಗ್ತಾ ಇದ್ಯಾ? ನಾನು ಎಲ್ಲಿಗೆ ಬೇಕಾದ್ರೆ ಹೋಗ್ತೀನಿ. ನಿಂಗೆ ಚಾಕು ತಗೊಂಡು ಎಲ್ಲಿ ಹೋಗ್ತಿದ್ಯೋ? ಓದ್ತಿದ್ದೇನೋ ತೊಂದರೆ ಕೊಡ್ತಾನೆ ಅವನೇ. ಅವಾಗ್ಲೇ ಮುಗಿಸ್ತಾ ಇದ್ದೆ, ನಿನ್ನೆ ಬೇರೆ ಮಾಡ್ದವನೆ. ಬಿಡು ನನ್ನ, ಇಲ್ಲೇ ಮುಗಿಸ್ತೀನಿ. ಮುಗಿಸಿದ್ರೆ ನಾವು ಜೈಲ್ಗೆ ಹೋಗ್ತೀವ. ಹಾಗಾದ್ರೆ ಇದನ್ನ ತಳ್ತೀನಿ. ಒಂದ್ ಗ್ಯಾರಂಟಿ ಅವ್ರಲ್ಲ ಕಣೋ. ಅಯ್ಯೋ ಅಜ್ಜಿ, ಚಾಕು ಚುಚ್ಚಿದ್ರೆ ಕರೆಕ್ಟಾಗಿ ಚುಚ್ತಾ ಇದ್ದೆ. ಈಗ ಅಜ್ಜಿ ಸಾವಿಗೆ ನೀನೆ ಮುಚ್ಕೊಂಡಿರು. ಅಯ್ಯೋ, ಏನೇ ಮಾಡಿದ್ರು ಮುದ್ಕಿನ ತಗ್ಲಾಕೋತಾಳಲ್ಲ. ಏನೂ ಇಲ್ಲ, ಆಗೋಯ್ತಜ್ಜಿ. ಒಂದ್ ನಿಮಿಷ. ಏಯ್, ನಂಗೆ ಏಟ್ ಬಿದ್ದಿದೆ, ನಗ್ತಾ ಇದ್ಯಾ? ನಾಚಿಕೆ ಆಗಲ್ವಾ ನಿಂಗೆ? ಹಲೋ, ಮರ್ಯಾದೆ ಕೊಟ್ಟು ಮಾತಾಡಿ. ಏಯ್ ರವಿ, ಸುಮ್ನೆ ಇರು. ಅವ್ರು ದೊಡ್ಡವರು. ಅದಕ್ಕೆ ಅವ್ರ ಏನ್ ಬೇಕಾದ್ರೂ ಮಾತಾಡ್ಬೋದು, ನಾವು ಸುಮ್ನೆ ಇರ್ಬೇಕಾ? ನಾವು ಹುಡುಗನ್ ಕಡೆಯವರು. ನೀನಿರಮ್ಮ. ಗಂಡಿನ ಕಡೆ ಅಂತಂದ್ರೆ ಕೊಂಬಿರುತ್ತಾ ನಿಮ್ಗೆ? ಏನ್ ಬೇಕಾದ್ರೂ ಮಾತಾಡ್ಬೋದಾ? ನನ್ಗೆಲ್ಲಾ ನಿಜ ಗೊತ್ತಿದ್ದು ಹೇಳ್ದೆ ಇದ್ದಿದ್ದು ನಂದೇ ತಪ್ಪು. ಏನು, ಏನ್ ನಿಜ? ಏಯ್, ನಂಗ್ ಹೇಳಕ್ ಬಿಡ್ಬೇಡ. ಹೇಳಿ ನೋಡೋಣ. ರವಿ, ಬಿಟ್ಬಿಡು ಪ್ಲೀಸ್. ನೀನಿರಮ್ಮ, ಅದೇನ್ ಹೇಳ್ತಾನೆ ನೋಡೋಣ. ನಿನ್ ತಮ್ಮ ಮೊದ್ಲೇ ಬ್ಯಾಂಗ್ಳೂರಲ್ಲಿ ಒಂದ್ ಹುಡುಗಿ ಜೊತೆ 3 ವರ್ಷ ಸಂಸಾರ ಮಾಡ್ತಿದ್ರು. ಅದು ಗೊತ್ತಿದ್ದು ಹೇಳ್ದೇ ಇರೋದಕ್ಕೆ ಕಾರಣ ನಿಮ್ ಫ್ಯಾಮಿಲಿ ಒಳ್ಳೆ ಫ್ಯಾಮಿಲಿ ಅಂತ. ಯಾರೋ ಒಳ್ಳೆ ಮನುಷ್ಯ ನನಗ್ ಗೊತ್ತಾಗ್ಲಿ ಅಂತ ಈ ಫೋಟೋಸ್ ಎಲ್ಲ ಕಳ್ಸಿದಾನೆ ನೋಡಿ. ಅಮ್ಮ, ಏನೋ ಆಗಿದ್ದಾಗೋಯ್ತು, ಬಿಟ್ಬಿಡಿ ಪ್ಲೀಸ್. ಅಜ್ಜಿ, ವಿಷಯ ದೊಡ್ಡದ್ ಮಾಡ್ಬಿಡಿ ಅಜ್ಜಿ. ಸಾರಾ, ಈ ವಿಷಯನ ದೊಡ್ಡದ್ ಮಾಡ್ಬಾರ್ದು ಅಂತ ನಾನಿದ್ದೀನಿ. ಇನ್ನು ಎಷ್ಟಂತ ದೊಡ್ಡದ್ ಮಾಡಕ್ಕಾಗುತ್ತೆ? ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಫೋಟೋಸ್ನ ತೋರಿಸ್ಬಿಟ್ಟು ಅಸಹ್ಯ ಮಾಡ್ತಾ ಇದ್ದೀರಾ. ಇಷ್ಟ ಇದ್ರೆ ಇರಿ, ಇಲ್ಲ ಹೋಗ್ತಾ ಇರಿ. ನನ್ ತಮ್ಮಂಗೆ ನಿಮ್ಮ ಮೊಮ್ಮಗಳು ಬೇಡ. ಅಯ್ಯೋ, ಏಯ್, ನೀನೇನೋ ಬೇಡ ಅನ್ನೋದು, ನಾನ್ ನಿಲ್ಲಿಸ್ತೀನಿ ಮದ್ವೆನ. ಬಿಡು ಸಾರಾ, ಈ ಮದ್ವೆ ನಡೆಯಲ್ಲ. ನನ್ ಮೊಮ್ಮಗಳನ್ನ ನಾನ್ ಕೊಡಲ್ಲ. ನಡಿ ಸಾರಾ, ಹೋಗೋಣ. ಬಾ ಬಾ ಅಂತ ಹೇಳ್ದೆ ತಾನೆ. ಯಾರಾದ್ರೂ ನೀರ್ ತಗೊಂಡ್ ಬನ್ನಿ. ಏನಾಯ್ತಮ್ಮ? ಏನಾಯ್ತು? ಆ ಹುಡುಗಿ ತಲೆ ಸುತ್ತ ಬಿದ್ದೋದ್ಲು. ಒಂದ್ ವೇಳೆ ಪ್ರೆಗ್ನೆಂಟ್ ಹೆಂಗೆ? ಮದ್ವೆ ನಿಂತೋಗಿ ಜೀವನನೇ ಹಾಳಾಗೋಯ್ತು.
ಅವಳು ಜ್ಞಾನ ತಪ್ಪಿದ್ರೇನು ಪ್ರೆಗ್ನೆಂಟ್ ಆಗಿದ್ರೇನು? ನೀನ್ ಯಾಕೆ ಅವಶ್ಯಕತೆ ಇಲ್ಲದೆ ಸುಮ್ನೆ ಎಕ್ಸರ್ಸೈಸು ಡಯಟ್ ಅಂತ ಎಲ್ಲ ವೀಕ್ ಆಗಿದ್ಯಾ? ಸೊ ಚೆನ್ನಾಗಿ ಊಟ ಮಾಡು. ರವಿ, ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಟ್ಟಿದೀನಿ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಯಾಕೆ ಹೀಗೆ? ನನ್ ಕಷ್ಟ ಏನು ಅಂತ ನಿಮಗ್ ಗೊತ್ತಾ? ಮನೆ ನೋಡ್ಕೋಬೇಕು, ಮಗು ನೋಡ್ಕೋಬೇಕು, ನಿಮ್ಮನ್ ನೋಡ್ಕೋಬೇಕು. ಇದ್ರಲ್ಲಿ ನಾನ್ ಹೇಗ್ ನೋಡ್ಕೊಳಕ್ಕಾಗತ್ತೆ? ಏನ್ ಹೇಳ್ತಿದ್ಯಾ? ನಾನ್ ಮೊದ್ಲಿನ ಹಾಗಿಲ್ಲ ಅಂತ ತಾನೆ ನಿಮ್ ಕಣ್ಣು ಕಣ್ ಕಡೆ ಹೋಗ್ತಿದೆ. ಅದಕ್ಕೆ ನಿಮ್ಗಿಷ್ಟ ಆಗೋಗ್ ಬದ್ಲಾಗ್ಬೇಕಂತ ಟ್ರೈ ಮಾಡ್ತಿದೀನಿ. ಯಾವಾಗ್ಲೂ ನೀನೇ ನಂಗಿಷ್ಟ. ಸಮಾಧಾನ ಮಾಡ್ಬೇಡಿ. ಸಾರಿ ಕಣೆ, ನಾನು ನಿನ್ನ ಹತ್ರ ಒಂದು ನಿಜ ಹೇಳ್ಬೇಕು. ಅದು ರವಿ, ಆ? ಸ್ವಲ್ಪ ಇಲ್ವಾ? ಈಗ್ಲೇ ಬಂದೆ. ನೋಡಿ ಇವನೇನ್ ಹೇಳ್ತಿದ್ದಾನೆ ಅಂತ. ಏನ್ ಹೇಳ್ತಿದ್ದ? ಅಮ್ಮ, ಏನಮ್ಮ ಓವರ್ ರಿಯಾಕ್ಟ್ ಮಾಡ್ತಿದ್ದೀರಾ? ನನ್ನನ್ ಕಾರಣ ಮಾಡ್ಕೊಂಡು ಕದಿರ್ ಮದ್ವೆನ ಡಿಲೇ ಮಾಡಬೇಡಿ. ನನ್ ಮದ್ವೆ ನಿಂತೋಯ್ತು, ಅವನ್ ಮದ್ವೆ ಪ್ರೊಸೀಡ್ ಮಾಡಿ. ಏನ್ ಮಾತಾಡ್ತೀಯೋ ನೀನು? ಮೊದಲು ನೀವು ಇರ್ಬೇಕಾದ್ರೆ ಎರಡನ್ನೂ ಹೇಗ್ ಮದುವೆ ಮಾಡಕ್ಕಾಗತ್ತೆ? ಊರ್ ಜನ ಏನಂತಾರೆ? ಪಾ, ಯಾವ ಕಾಲದಲ್ಲಿ ಇದ್ದೀರಪ್ಪ? ಊರ್ ಏನೇ ಮಾತಾಡ್ಕೊಂಡ್ರು ನಮ್ಗೆ ಅದೆಲ್ಲ ಕಣೋ. ಅಪ್ಪ ಏನ್ ಹೇಳ್ತಿದಾರೆ? ಏನ್ ಹೇಳ್ತಿದ್ದಾರೆ? ಯಾಕೋ ನನಗೆ ಮದುವೆ ಆಗೋಕ್ ಯೋಗ ಇಲ್ಲ, ನನಗ್ ಸೆಟ್ ಆಗಲ್ಲ. ನನ್ ಸಂತೋಷಕ್ಕೋಸ್ಕರ ಒಂದ್ ಜೀವನ ಮಾಡಿದೆ, ಅದ್ ಸರಿ ಇರ್ಲಿಲ್ಲ. ನಿಮ್ ಸಂತೋಷಕ್ಕೋಸ್ಕರ ಒಂದ್ ಜೀವನ ಮಾಡ್ಬೇಕು ಅಂತ ನಾನು ಒಪ್ಕೊಂಡೆ, ಅದು ನಿಲ್ಲಿಲ್ಲ. ಯಾರಿಗ್ ಗೊತ್ತು, ನಾನು ಒಂಟಿಯಾಗಿರ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಿದ್ಯೋ ಏನೋ. ನನ್ನನ್ನು ಬಿಟ್ಬಿಡಿ. ಏನಾಯ್ತು? ಚಿಕ್ಕ ವಯಸ್ಸಿಂದಾನು ಸರವಣನ ಬಿಟ್ಟು ಮತ್ತೆ 3 ಜನ ಏನ್ ಬೇಕು ಅಂದ್ರೂ ಅತ್ತು ಹಠ ಹಿಡ್ದು ತಗೋತಾ ಇದ್ರು. ಆದ್ರೆ ಇವನು ಅವ್ರ ತರ ಅಲ್ಲ. ಅವನ್ ಕೇಳಿದ್ ಸಿಗ್ಲಿಲ್ಲ ಅಂದ್ರೆ ಸುಮ್ನಾಗ್ಬಿಡ್ತಿದ್ದ. ಈಗ ಮದ್ವೆನೂ ಬೇಡ ಅಂದು ಹಾಗೆ ಇದ್ಬಿಡ್ತಾನೇನೋ ಅಂತ ಭಯ ಆಗ್ತಿದ್ದಾರೆ. ಅನಾವಶ್ಯಕವಾಗಿ ಏನೇನು ಮನಸ್ಸು ಹಚ್ಕೋಬೇಡ, ಎಲ್ಲ ನಿಧಾನವಾಗಿ ಸರಿ ಹೋಗುತ್ತೆ. ನೀನ್ ಈ ತರ ಮಾತಾಡ್ತಿರೋ ನನಗೆ ತುಂಬಾ ಬೇಜಾರಾಗ್ತಿದೆ. ಬನ್ನಿ ಅಪ್ಪ. ಅಪ್ಪ, ಅಮ್ಮ ನೋಡಿದ್ರೆ ಬೈತಾರಪ್ಪ. ಅಮ್ಮ ಇಲ್ಲಿಗೆ ಬರಲ್ಲಮ್ಮ, ಶರವಣನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಳೆ. ಅಪ್ಪ, ಅವನಿಗೆ ಮದುವೆ ಆಗೋಕೆ ಇಷ್ಟನೇ ಇಲ್ಲ. ನನಗೋಸ್ಕರ ಓಕೆ ಅಂತ ಹೇಳ್ದ. ಅವನ ಜಾಲಿಯಾಗಿರಕ್ ಬಿಟ್ಬಿಡಪ್ಪ. ಆ ತರ ಬಿಡೋಕ್ಕಾಗಲ್ಲ ಕದೀರ್. ಚಿಕ್ಕ ವಯಸ್ಸಲ್ಲಿ ನನಗೆ ಹೆಣ್ಣನ್ನೇ ಕೊಡೋದಿಲ್ಲ ಅಂತಿದ್ರು. ಆದ್ರೆ ನನ್ನ ಮಗಳಿಗೆ ಹುಡುಗ ನೋಡಕ್ ಹೋದಾಗ ಯಾವ ತರ ಹುಡುಗ ಬೇಕು ಅಂತ ಕೇಳ್ದೆ. ಇವಳಿಗೆ ಹೇಳಿದ್ಲು, ಅಪ್ಪ ನಿಮ್ಮ ಹಾಗೆ ಒಳ್ಳೆ ಗುಣ ಇರೋ ಹುಡುಗನ್ ನೋಡಿ ಅಂತಂದ್ಲು. ಅದೇನೆ ನನ್ನ ಜೀವನದ ದೊಡ್ಡ ಸಕ್ಸಸ್. ಅದಕ್ಕೆ ಕಾರಣ ನಿಮ್ಮಮ್ಮ. ಎಸ್, ಅವಳಿಲ್ಲ ಅಂದಿದ್ರೆ ಸಿಗರೇಟು ಎಣ್ಣೆಲೆ ನನ್ನ ಜೀವನ ಕಳೆದು ಹೋಗ್ತಿತ್ತು. ನಮ್ಮ ಜೀವನದಲ್ಲಿ ಜೊತೆಲೆ 1000 ಜನ ಬರ್ತಾರೆ, ಆದ್ರೆ ಒಬ್ರು ಮಾತ್ರ ಜೊತೆಗೇ ಇರ್ತಾರೆ. ಅವರೇ ಸಕ್ಸಸ್ಗೆ ಪಾಸ್ವರ್ಡ್ ಆಗಿರ್ತಾರೆ. ಆ ತರ ಹುಡುಗಿನೇ ಶರವಣಂಗ್ ಸಿಗಬೇಕು. ಖಂಡಿತ ಸಿಗ್ತಾಳೆ. ಫೀಲ್ ಆಗ್ಬೇಡಿ ಅಪ್ಪ, ಎಲ್ಲನೂ ಒಳ್ಳೇದೇ ಆಗುತ್ತೆ. ಅಟ್ರಾಕ್ಷನ್ ನಮ್ಮ ಜೀವನದಲ್ಲಿ ಜೊತೆಲೆ 1000 ಜನ ಬರ್ತಾರೆ, ಆದ್ರೆ ಅಫೆಕ್ಷನ್ ಒಬ್ಬರ ಮೇಲೆ ಬರೋದು. ಆದ್ರೆ ಒಬ್ರು ಮಾತ್ರ ಜೊತೆಗೇ ಇರ್ತಾರೆ. ಅವರೇ ಕೊನೆವರೆಗೂ ಜೊತೆಲಿರೋದು. ಅವರೇ ಸಕ್ಸಸ್ಗೆ ಪಾಸ್ವರ್ಡ್ ಆಗಿರ್ತಾರೆ. ಹಾಗಾದ್ರೆ ಮಾತ್ರ ಲೈಫ್ ಸಕ್ಸಸ್ಫುಲ್ ಆಗಿರುತ್ತೆ. ಏನೋ ನಿನ್ ಸಮಸ್ಯೆ? ಏನೂ ಇಲ್ಲ. ರಾತ್ರಿ ಎಲ್ಲ ಕುತ್ಕೊಂಡು ನಿದ್ದೆ ಮಾಡದೆ ಏನೋ ಯೋಚನೆ ಮಾಡಿದ್ಯಾ? ಕಣ್ಣೆಲ್ಲ ಒಳಗ್ ಹೋಗಿದೆ. ಹೇಳೋ. ಚಾಯ್ಸ್ ಅಲ್ಲಿ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ಸ್ತಾ ಇದೆ. ಏನ್ ಚಾಯ್ಸು? ಹೋಟೆಲ್ ಅಭಿ. ಹಾಗಾದ್ರೆ ನೀನ್ ಅಭಿನಾ?
ಸರಿ, ಬ್ಲ್ಯಾಕ್ ಆರ್ ವೈಟ್ ಹೇಳು. ಏನ್ ಆಟ ಆಡ್ತಿದ್ಯಾ? ಇದು ನನ್ನ ಲೈಫು. ಬೇರೆಯವ್ರ ಲೈಫಲ್ಲಿ ಆಟ ಆಡೋದಕ್ಕಿಂತ ಇದು ಬೆಸ್ಟ್. ಹೇಳು. ಬ್ಲ್ಯಾಕ್. ಟೀ ಆರ್ ಕಾಫಿ? ಕಾಫಿ. ಸಿ ಆರ್ ಮೌಂಟೇನ್? ಮೌಂಟೇನ್. ಕ್ಯಾಟ್ ಆರ್ ಡಾಗ್? ಡಾಗ್. ಕಾರ್ ಆರ್ ಬೈಕ್? ಕಾರ್. ಆಪಲ್ ಆರ್ ಆರೆಂಜ್? ಆರೆಂಜ್. ಹೋಟೆಲ್ ಆರ್ ಅಬಿ? ಅಬಿ. That's it. ಕದೀರ್, ಕೆಳಗಡೆ ಬೀಳೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಬಿದ್ದು ಒದ್ದಾಡೋದೇ ತಪ್ಪು. ಏನೋ ತಪ್ಪು ಮಾಡಿದ್ಯಾ, ಅದನ್ನೀಗ ಸರಿ ಮಾಡ್ಕೋ. ಇಲ್ಲಾಂದ್ರೆ ನಿನ್ ಲೈಫ್ ಮಾತ್ರ ಅಲ್ಲ, ಆ ಇಬ್ಬರು ಹುಡುಗಿರ ಲೈಫ್ ಕೂಡ ಹಾಳಾಗುತ್ತೆ ಕಣೋ. ಬಂಗಾರ. ತಗೊಳಪ್ಪ, ವೀಸಾ ಬಂದಿದೆ. ಏನಕ್ಕಪ್ಪ ಆಸ್ಟ್ರೇಲಿಯಾಗ ಹೋಗ್ತೀಯಾ? ಊಟಿಲಿ ನಂಬರ್ 1 ಟ್ರಾವೆಲ್ಸ್ ನಮ್ದು. ನೀನ್ ಇಲ್ಲೇ ಇದ್ದು ಟ್ರಾವೆಲ್ಸ್ ನೋಡ್ಕೊಂಡ್ರೆ ಅಪ್ಪ ಸಂತೋಷ ಪಡ್ತಾರೆ. ಇಲ್ಲ ಅಂಕಲ್, ಮನಸ್ಸೇ ಸರಿ ಇಲ್ಲ. ಅಲ್ಲೊಂದು ಒಳ್ಳೆ ಜಾಬ್ ಸಿಕ್ಕಿದೆ. ಕದಿರ್ ಮದುವೆ ಆದ ಕೂಡಲೇ ನಾನು ಆಸ್ಟ್ರೇಲಿಯಾ ಹೋಗ್ಬಿಡ್ತೀನಿ. ಅದೇ ಒಳ್ಳೇದು ಅನಿಸ್ತಿದೆ. ಬರ್ತೀನಿ ಅಂಕಲ್. ಓಕೆ ಶರವಣ. ಇವಳು ಯಾಕೆ ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ದಾಳೆ? ಹಲೋ. ನಮ್ಮ ಮದ್ವೆ ನಿಲ್ಲೋದಕ್ಕೆ ಕಾರಣ ಅಜ್ಜಿ ಅಲ್ಲ. ನೀನ್ ನೆಕ್ಸ್ಟ್ ಜೊತೆ ಇದ್ದ ಫೋಟೋಸ್ನೆಲ್ಲ ಕಳ್ಸಿದ್ದು ನಿಮ್ಮ ಅಣ್ಣ ರವಿ. ನಂಬಲ್ಲ ಅಂದ್ರೆ ಡೀಟೇಲ್ಸ್ ನ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ, ನೋಡ್ಕೋ. ಸರಿಯಾಗಿ ಚೆಕ್ ಮಾಡು. ಸರವಣ, ವೀಸಾ ಬಂತಾ? ಮನೆಗೆ ಹೋಗಣ್ವಾ? ಯಾಕೋ ಹೀಗೆ ಮಾಡಿದೆ? ನಾನೇನ್ ಮಾಡ್ದೆ? ಯಾಕೋ ಫೋಟೋಸ್ ಕಳಿಸಿ ನನ್ನ ಮದುವೆನ ನಿಲ್ಸಕ್ ನೋಡ್ದೆ? ಸಾರಾ ಒಬ್ಳು ಫ್ರಾಡ್. ಅವಳು ಹೇಳಿದೆಲ್ಲ ನಂಬೇಡ. ಏಯ್, ನಾನ್ ಸಾರಾ ಅಂತ ಹೇಳಲೇ ಇಲ್ಲ. ನೀನೇ ವಾಂಟೆಡ್ ಆಗಿ ಯಾಕೆ ಕಮಿಟ್ ಆಗ್ತಿದ್ಯಾ? ಇಲ್ಲ, ನೀನ್ ಒಳ್ಳೇದಕ್ಕೆ ಮಾಡ್ದೆ. ನನ್ನ ಒಳ್ಳೇದಕ್ಕೆ? ಹಾಗಾದ್ರೆ ನೀನೇ ಮಾಡಿದ್ದು ಅಂತ ಒಪ್ಕೋತಿದ್ಯಾ? ಇಲ್ಲ, ಅದು ಏಯ್, ನೀನ್ ಏನೋ ತಪ್ಪು ಮಾಡಿದ್ಯಾ, ಅದನ್ನ ಮುಚ್ಚಾಕೋದಿಕ್ಕೆ ಏನೇನೋ ಹೇಳ್ತಿದ್ಯಾ? ಹೇಳೋ. ಅದು ಏಯ್ ಹೇಳೋ. ಏಯ್ ಹೇಳು, ಹೇಳು. ನಮ್ಮನ್ ಮದುವೆ ನೀನ್ ಯಾವ ಸೀಮೆ ಅಣ್ಣ? ಯಾವ್ದಾವ್ರಿಗೋಸ್ಕರ ನನ್ ಗೋಡೆ ಬರ್ತಾ ಇದ್ಯಾ? ಸರವಣ, ನಿಂಗೆ ಅವಳು ಮುಖ್ಯನಾ ನಾನ್ ಮುಖ್ಯನಾ? ನಾನೇನೋ ಕೇಳ್ತಿದ್ದೀನಿ, ನೀನೇನೋ ಹೇಳ್ತಿದ್ಯಾ? ನೀನ್ ನರ್ಕದಿಂದ ಕಾಪಾಡ್ದೆ. ನಿಂತ್ಕೊಳ್ಳೋ, ಅರ್ಥ ಮಾಡ್ಕೊಳ್ಳೋ. ಏಯ್, ಅದ್ ನರಕ ಅಂತ ನಿನ್ಗೆ ಹೇಗೆ ಗೊತ್ತು? ಅಯ್ಯೋ, ನಿನಗೆ ಹೇಗೋ ಅರ್ಥ ಮಾಡಿಸ್ಲಿ? ಮುಟ್ಟಾಳನ? ಏಯ್, ನಿನ್ನ ಯಾರಾದ್ರೂ ಕಾಪಾಡಿ. ಹಲೋ. ಸರ್ವಣ, ಎಲ್ಲಿದ್ಯಾ? ಬೇಗ ಮನೆಗೆ ಬಾ. ಏನಾಯ್ತು? ನೀನ್ ಬೇಗ ಮನೆಗೆ ಬಾರೋ. ಏನಾಯ್ತು? ಹಲೋ. ಬ್ಯಾಚುಲರ್ಸ್ ಕೊಡ್ತೀನಿ ಬಿಡಿ. ಇಲ್ಲೇ ಇದ್ದಾನೋ? ಅವನೇ ಯಾರು ನೀನು? ಗೊತ್ತಾಗೋನು. ಬಿಡ್ರು. ಯಾರು? ಬಿಡ್ರು. ಸೂಪರ್ ಡಾಕ್ಟರ್. ಬೇಗ ಬೇಗ ಹೋಗೋ. ನಿಲ್ಸು. ಏಯ್, ಎಸ್ಕೇಪ್ ಆಗ್ಬಿಟ್ನೋ. ಏಯ್, ಇಳಿರೋ, ಮುಖ ಮುಚ್ಕೊಂಡು ಫಸ್ಟ್. ಹೋಗು ಬೇಗ. ಕೊಡ್ತಿದ್ದಾನೋ. ಹೋಗು, ಹಿಡಿ. ಬೇಗ ಹೋಗೋ, ಹಿಡಿಯೋ. ಬೇಗ. ಅದೇನ್ ಬ್ರದರ್, ಡಾಕ್ಟರ್ ಇಂಜಿನಿಯರ್ ಅಂತ ಮಾತಾಡ್ತಾ ಇದ್ದಾರೆ, ನೀವೇ ಡಾಕ್ಟರ್? ಎಲ್ಲಿದ್ದ ಅವನು? ಏಯ್, ಅವನ ಜೊತೆ ಹುಡುಗರಿದ್ದಾರೆ, ಅವನ್ ಖಂಡಿತವಾಗ್ಲೂ ಟೆಂಪ್ಟ್ ಆಗ್ತಾನೆ. ಈ ಸೀನ್ ಅಭಿ ನೋಡಿದ್ರೆ ಮದುವೆ. ಡಾಕ್ಟರ್, ಅಭಿ ಮೆಸೇಜ್ ಕಳ್ಸಿದ್ರಲ್ಲ? ಆನ್ ದ ವೇ. ಏಯ್ ಬ್ರದರ್, ವಾವ್, ವಾಟ್ ಅ ಸರ್ಪ್ರೈಸ್. ನಾಟಕ ಆಡ್ಬೇಡ. ಈ ತರ ಕೆಲಸನೆಲ್ಲ ನೀನೇ ಮಾಡಿದ್ದಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನನ್ ಮದ್ವೆನ ನಿಲ್ಸೋದಕ್ಕೆ ಏನ್ ಮಾಮ ಕೆಲಸ ಮಾಡ್ತಾ ಇದ್ಯಾ? ಮಾಮ ಕೆಲಸನ? ಯಾರೋ ಮಾಮ ಕೆಲಸ ಮಾಡ್ತಿರೋದು? ಅವನಿಗೆ ತಗೋ ಡಾಕ್ಟರ್, ತಲೆ ಕೊಡಿ. ಅಭಿ, ಇವ್ನ್ ಏನ್ ಮಾಡ್ದ? ನಿನ್ಗೆ ಇವ್ನು ಇವಾಗ ಗೊತ್ತು, ಆದ್ರೆ ನನ್ಗೆ ಇವ್ನು ಚಿಕ್ಕ ವಯಸ್ಸಿಂದ ಗೊತ್ತು. ಅಂದ್ರೆ ನಾವಿಬ್ರು ಕಿಸ್ ಮಾಡಿರೋದು ಇವನಿಗೆ ಗೊತ್ತಿದ್ಯಾ? ಎಲ್ಲಾನು ಅವನಿಗೆ ಗೊತ್ತು. ನಿನ್ಗೀಗ ಏನ್ ಬೇಕು? ನೀನೇ ಬೇಕು.
ಇಷ್ಟು ದಿನ ನಾನು ನಿನ್ ಜೊತೆ ಸುತ್ತಾಗ ನಿಂಗ ಫೀಲ್ ಬರ್ಲಿಲ್ಲಲ್ಲ? ಇವಾಗ ನಾನು ಒಬ್ಬರನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ಮೇಲೆ ನಿನಗ್ ಫೀಲ್ ಬಂತಾ? ಸರಿ, ನಿನಗ್ ನಾನ್ ಬೇಕು ಅಂದ್ರೆ ನಿನ್ ಮದ್ವೆನ ಕ್ಯಾನ್ಸಲ್ ಮಾಡ್ಕೊಂಡ್ ಬರ್ಬೋದಲ್ವಾ? ಯಾಕೆ ಕ್ಯಾನ್ಸಲ್ ಮಾಡಿಲ್ಲ? ಯಾಕೆ ಅಂದ್ರೆ ಒಂದ್ ವೇಳೆ ನಾನ್ ಸಿಗ್ಲಿಲ್ಲ ಅಂದ್ರೆ ನೀನ್ ಅವಳನ್ನೇ ಮದ್ವೆ ಆಗ್ಬೋದು ಅಂತ ತಾನೇ? ಅದೇ ತಾನೇ ನಿನ್ ಪ್ಲಾನ್ ಬಿ? ಲೈಫ್ ಅಲ್ಲಿ ಜವಾಬ್ದಾರಿ ಇಲ್ದಿರೋನ್ನ ನಂಬಿ ನನ್ನ ನಿನ್ ಜೊತೆ ಬಾ ಅಂತ್ಯಾ? ಇಲ್ಲ ಅಭಿ, ನಾನು ಇಷ್ಟು ದಿನ ನಿನ್ ಫ್ರೆಂಡ್ಶಿಪ್ ಅಲ್ಲಿ ಇದ್ದಿದ್ದಕ್ಕೆ ನನ್ಗೆ ಅಸಹ್ಯ ಅನ್ಸ್ತಿದೆ. ಈ ತರ ಚೀಪ್ ಕೆಲಸ ಮಾಡ್ಬೇಡ. ಬಾ ಅರವಿಂದ್, ಹೋಗೋಣ. ಅಭಿ, ನಾನು ಹೇಳೋ ಸ್ವಲ್ಪ ಕೇಳಬಿ ಪ್ಲೀಸ್. ಇನ್ಮೇಲೆ ನಿನ್ ಮುಖ ತೋರಿಸ್ಬೇಡ. ವರ್ಷಿಣಿ, ಆರ್ ಯು ಔಟ್ ಆಫ್ ಯುವರ್ ಮೈಂಡ್? ನಿನ್ಗೇನು ವಾಟರ್ ಬ್ರೇಕ್ ಆಯ್ತು ಅಂತ ಭಯಪಟ್ಟು ಓಡ್ ಬಂದ್ರೆ ನೀನ್ ಡ್ಯಾನ್ಸ್ ಮಾಡ್ತಿದ್ಯಾ? ರಿಲ್ಯಾಕ್ಸ್ ರಿಲ್ಯಾಕ್ಸ್. ಏನು? ನಿನ್ಗೊಂದು ಹ್ಯಾಪಿ ನ್ಯೂಸ್ ಹೇಳ. ಏನು? ಕದೀರ್ ಅಭಿನ್ ಲವ್ ಮಾಡ್ತಿದಾರಂತೆ. ಕದೀರ್ ಅಭಿನೇ ಲವ್ ಮಾಡ್ತಿರೋದಂತೆ. ಕದೀರೇ ಹೇಳ್ದ. ಹಾಗಂದ್ರೆ ದಿಯಾ ವಿಷಯದಲ್ಲಿ ನಿನ್ ರೂಟ್ ಕ್ಲಿಯರ್ ಆಗೋಯ್ತು. ಇದನ್ನ ಹೇಳಕ್ಕೇನೆ ಕಾಲ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಜಿಲೇಬಿ ಬೇಬಿ, ಐ ಆಮ್ ಸೋ ಹ್ಯಾಪಿ ಬೇಬಿ. ಸರಿ ಸರಿ ಸರಿ, ನಿನ್ ಮೊದಲು ಹೋಗಿ ಪ್ರಪೋಸ್ ಮಾಡೋಗು. ಮತ್ತೆ ಬೇರೆ ಯಾರಾದ್ರೂ ಲವ್ ಮಾಡ್ಬಿಡ್ತಾರೆ. ನೀನ್ ಯಾಕೋಸ್ಕರ ನನ್ ಮದುವೆ ನಿಲ್ಸೇ ಗೊತ್ತಿಲ್ಲ, ಆದ್ರೆ ನನ್ ರೂಟ್ ಕ್ಲಿಯರ್ ಆಯ್ತು. ಥ್ಯಾಂಕ್ಸ್ ಕಣೋ, ನೀನ್ ಚೆನ್ನಾಗಿರೋ. ದೇವರೇ ಕಾಪಾಡ್ಬಿಟ್ಟೆ ನನ್ನ. ಥ್ಯಾಂಕ್ ಯು ಸೋ ಮಚ್. ಮದ್ವೆನ ಯಾಕೆ ನಿಲ್ಸಿದ್ರಿ? ಈ ಮದ್ವೆ ನಿಲ್ಸದಕ್ಕೆ ನಿಮ್ಗೆ ಯಾಕೆ ಇಷ್ಟೊಂದು ಸಂತೋಷ? ಏನಿದು ದಿವ್ಯಾ? ಮದುವೆಗೆ ಇನ್ನ 1 ವಾರ ಇದೆ, ಈಗ ಹೀಗೆ ಹೇಳಿದ್ರೆ ಹೇಗೆ? ಇದೇನಾ ನಿನ್ ಸರ್ಪ್ರೈಸು? ತುಂಬಾ ಚೆನ್ನಾಗಿದೆ. ನೀವಾದ್ರೂ ನನ್ನ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಂಡು ಮಾತಾಡಿ. ಈ ಮದ್ವೆನ ಕ್ಯಾನ್ಸಲ್ ಮಾಡಿಯಪ್ಪ. ನೀವ್ ಯಾಕಿಲ್ ಬಂದ್ರಿ? ಗೆಟ್ ಔಟ್. ನಾನು ಹೋಗ್ತೀನಿ, ಆದ್ರೆ ಹೋಗೋಕ್ ಮುಂಚೆ ಒಂದು ವಿಷಯ ಹೇಳಬೇಕು. ನಿನ್ ವಿಷಯದಲ್ಲಿ ನಾನು ಒಳ್ಳೆಯವನಾಗಿರ್ಲಿಲ್ಲ, ಸುಳ್ಳು ಹೇಳ್ದೆ, ಡ್ರಾಮಾ ಮಾಡ್ದೆ. ನೀನ್ ನನ್ನ ಹುಡುಕಿ ಬಂದಾಗ್ಲೂ ನಾನು ದೂರ ದೂರ ಹೋದೆ. ನನ್ನ ತಮ್ಮ ಕುಟುಂಬ ಅಂತ ನೋಡ್ದೆ ಬಿಟ್ರೆ ನಿನ್ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ಕೂಡ ಕದೀರ್ ಅಭಿನ ಲವ್ ಮಾಡ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ನಾನು ನಿನ್ನ ಹತ್ರ ಬಂದೆ. ಅದು ಕೂಡ ಸೆಲ್ಫಿಶೇ, ಆದ್ರೆ ಇದುವರೆಗೂ ಮಾಡದೇ ಇರೋ ಒಂದು ದೊಡ್ಡ ಸೆಲ್ಫಿಶ್ ವಿಷಯನ ನಿನ್ನ ಹತ್ರ ನಾನು ಹೇಳ್ತೀನಿ. ಐ ಲವ್ ಯು. ನಾನು ಲವ್ ಮಾಡೋದನ್ನ ಯಾವತ್ತೂ ನಿಲ್ಲಿಸಲಿಲ್ಲ, ಮುಚ್ಚಿಟ್ಟಿದ್ದೆ ಅಷ್ಟೇ. ದಿಯಾ, ಪ್ಲೀಸ್, ನಿನ್ ಕೋಪ ನನ್ನ ಮೇಲೆ ಅಂತ ಗೊತ್ತು, ಅದಕ್ಕೋಸ್ಕರ ಇತ್ತಕೋ ಹೊಡಿ. ನಿನ್ ಕೈ ನೋವಾಗೋ ತನಕ ಹೊಡಿ, ನನ್ನ ತಲೆ ಹೊಡೆದಾಕು. ನಿನ್ ಕೋಪ ಖಾಲಿ ಆಗುತ್ತೆ, ನೀನ್ ಫ್ರೆಶ್ ಆಗ್ತೀಯ. ಆ ಪಾಯಿಂಟ್ ಇಂದ ಒಂದು ನ್ಯೂ ಜರ್ನಿ ಸ್ಟಾರ್ಟ್ ಆಗುತ್ತೆ. ಲೈಫ್ ಇಸ್ ಲಾಂಗ್, ಅದು ನಿಂಗೆ ಸೆಕೆಂಡ್ ಚಾನ್ಸ್ ಕೊಡುತ್ತೆ. ಅದನ್ನ ಮಿಸ್ ಮಾಡ್ಕೋಬೇಡ. ಡೋಂಟ್ ಬಿ ಅಫ್ರೇಡ್ ಆಫ್ ಫಾಲಿಂಗ್ ಇನ್ ಲವ್ ಅಗೇನ್. ಮತ್ತೆ 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 ಡೋಂಟ್ ಬಿ ಅಫ್ರೇಡ್ ಟು ಫಾಲ್ ಇನ್ ಲವ್ ಅಗೇನ್. Open your heart. Open your heart. And follow where it leads you. And follow where you it will leads find you. your true purpose. You will find your true purpose. Sorry. ಹೇಯ್, ಒಂದು ಗುಡ್ ನ್ಯೂಸ್. ದಿಯಾ ನನ್ನ ಲವ್ ನ ಒಪ್ಕೊಂಡ್ಲು ಕಣೋ. ಛೇ, ನಾಚಿಕೆ ಆಗಲ್ವಾ ನಿಂಗೆ? ನನ್ನ ಜೊತೆ ಎಂಗೇಜ್ಮೆಂಟ್ ಆಗಿರೋ ಹುಡುಗಿಗೆ ಹೋಗಿ ಪ್ರಪೋಸ್ ಮಾಡಿ ನನ್ನ ಹತ್ರ ಬಂದು ಹೇಳ್ತಿದ್ಯಾ? ನೀನ್ ಅಭಿನ್ ತಾನೇ ಲವ್ ಮಾಡ್ತಿದ್ಯಾ? ನಾನು ಯಾರನ್ನಾದ್ರೂ ಲವ್ ಮಾಡ್ತೀನಿ, ಯಾರನ್ನಾದ್ರೂ ಮದುವೆ ಆಗ್ತೀನಿ, ನಿನ್ನ ಅಡ್ಡಿಸ್ಬೇಕಾ ನಂಗೆ? ಏನೋ ಲೂಸ್ ತರ ಮಾತಾಡ್ತಿದ್ಯಾ? ಹುಡುಗಿರು ಅಂದ್ರೆ ನಿಂಗೆ ಅಷ್ಟೊಂದು ಕೇವಲ ಆಗ್ಬಿಡ್ತಾ? ಹುಡುಗಿಯರು ಅಂದ್ರೆ ಇಷ್ಟು ಕೇವಲ ಏನು ಹೇಳ್ತಿದ್ಯಾ? ನಾನೇ ಟೆನ್ಷನ್ ಇದ್ದೀನಿ.
ಯಾವಾಗ್ಲೂ ಗ್ಯಾಪ್ ಅಲ್ಲಿ ಬಂದು ನನ್ನ ಲೈಫ್ ನ ಹಾಳು ಮಾಡಕ್ ನೋಡ್ತೀಯ ನೀನು. ಮುಖ ಮುಚ್ಚಿ ಹೊಡೆದ ನನ್ನ ಮೇಲೆ ಕೈ ಮಾಡಿದ್ರೆ ಸಾಯಿಸಿ ಬಿಡ್ತೀನಿ. ಏನೋ ನಿಮ್ ಸಮಸ್ಯೆ? ನಾನು ಆಟ ಆಡ್ತಾ ಇದ್ದೆ, ಅವನೇ ಮತ್ತೆ ಜಗಳ ಶುರು ಮಾಡಿದ್ದು. ಅವನೇ ಮೊದಲು ಹೊಡೆದಿದ್ದು. ಇಬ್ರೇ ಚಿಕ್ಕ ಮಕ್ಳು ಲೈಟ್ ಆಗಿ ಕಿತ್ತಾಡ್ತಿದ್ದೀರಾ? ಬುದ್ಧಿ ನನಗೆ ಏನ್ ಬುದ್ಧಿಲ್ಲ ಅಂತ ಹೇಳ್ತಿದ್ಯಾ? ಅವನೇ ಹೊಡೆದಿದ್ದಂದ್ರೆ ಬದ್ಕೊಂಡೆ ಬಿಡಲ್ಲ ನೀನ. ನಾನೇ ಶುರು ಮಾಡಿಲ್ಲ, ಹೋಗಿ ಶುರು ಮಾಡಿಲ್ಲ. ಹಲೋ, ಹೇಳಿದ್ದನ್ನ ಕೇಳ್ಬೇಕು ಬಾ. ರಾಧಿಕಾ 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 ನಾನು ನಿಜ ಒಪ್ಕೊಂಡಲ್ಲ, ಏನೋ ಗೊತ್ತಿಲ್ಲದೆ ನಡೆದೋಯ್ತು. ನಾನು ಕ್ಷಮೆ ಕೇಳ್ತಿದ್ದೀನಲ್ಲ. ದಯವಿಟ್ಟು ನಾನು ಹೇಳೋದು ಕೇಳು, ಅವಸರ ಪಡ್ಬೇಡ ಪ್ಲೀಸ್ ರಾಧಿಕಾ. ರಾಧಿಕಾ ರಾಧಿಕಾ ಒಂದ್ ನಿಮಿಷ ರಾಧಿಕಾ ಒಂದ್ ನಿಮಿಷ ರಾಧಿಕಾ, ನಾನು ಮಾಡಿದ ತಪ್ಪೆ, ನಾನು ಒಪ್ಕೊಳ್ತಿದ್ದೀನಲ್ಲ. ಪ್ಲೀಸ್ ರಾಧಿಕಾ, ಪ್ಲೀಸ್ ರಾಧಿ. ಹೇ, ಏನು ಸಮಸ್ಯೆ? ಅದು ಬಂದು ಅಪ್ಪ, ದಿಯಾ ಫ್ಯಾಮಿಲಿ ಈಗ ಏನ್ರಿ ಮಾಡೋದು? ಇದನ್ನೆಲ್ಲ ಆಮೇಲೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ. ಸಾರಿ, ಶರವಣನ ಮದುವೆ ನಿಂತೋಗಿದ್ರಿಂದ ನಾವೆಲ್ಲ ಸ್ವಲ್ಪ ಅಪ್ಸೆಟ್ ಆಗಿದ್ದೀವಿ. ದಿಯಾ, ಇದೇನ್ ಸಮಸ್ಯೆ? ನೀನೇ ಮಾತಾಡು. ಅಪ್ಪ, ನೀವೇ ಹೇಳಿ. ನಾನು ಹೇಗೆಮ್ಮ? ಏನ್ ಸರ್? ನೀನೇ ಹೇಳಪ್ಪ. ಎಲ್ಲ ಒಳ್ಳೆ ವಿಷಯನೇ, ಹೆಂಗ್ ಶುರು ಮಾಡೋದು ಗೊತ್ತಾಗ್ತಾ ಇಲ್ಲ. ಸರವಣ ಇದ್ರೆ ಚೆನ್ನಾಗಿರುತ್ತೆ. ಎಲ್ಲವರು ಇವಳ್ಯಾಕೆ ಇಲ್ಲಿ ಬಂದಿದ್ದಾಳೆ? ಸರವಣ, ಅವಳನ್ನ ಆಚೆ ಹೋಗ ಕೇಳು. ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಅವಳ ಹೊಟ್ಟೆಲ್ ಬೆಳಿತಿರೋದು ನನ್ನ ಮಗು. ಹೋಗೋಣ. ಈಗ ಬಂದು ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ಯಾವಾಗ ಎಲ್ರಿಗೂ ಕೊಟ್ಟು ಮುಗಿಸೋದು ಒಂದೂ ಗೊತ್ತಾಗ್ತಿಲ್ಲ. ಮಾವಾ, ಅಂದ್ರೆ ಒಂದ್ ನಿಮಿಷ. ಎಲ್ಲ ಎತ್ತಿಡಮ್ಮ. ಅಮ್ಮ ಇನ್ನೂ ರೆಡಿ ಆಗಿಲ್ವಂತೆ, ಏನಂತ ಕೇಳಿ. ಯಾಕೆ ಇನ್ನೂ ರೆಡಿ ಆಗಿಲ್ಲ? ನೀನ್ ತಾನೇ ಮುಂದೆ ನಿಂತು ಎಲ್ಲ ಮಾಡ್ಬೇಕು. ಬೇಗ ಬಾ, ಬೇಗ ಬರೋ ಕೇಳಿ. ತುಂಬಾ ಕೆಲಸ ಇದೆಯಮ್ಮ, ನೀನ್ ಬೇಗ ಬಂದ್ರೆ ತಾನೇ ಇಲ್ಲಿ easy. ದಿಯಾ, ಸ್ವಲ್ಪ ಯೋಚನೆ ಮಾಡು ಪ್ಲೀಸ್. ನೀನ್ ಯಾಕೆ ಅಮೆರಿಕಾಗ್ ಹೋಗ್ತಿದ್ಯಾ? ನಮ್ ಜೊತೆಲೆ ಇರ್ಬೋದಲ್ವಾ? ಮರಿ ಬೇಕಾಗಿರೋದು ತುಂಬಾ ಇದೆ ಅಮ್ಮ. ಇಲ್ಲೇ ಇದ್ರೆ ಅದು ಸಾಧ್ಯ ಆಗಲ್ಲ. ಅಮ್ಮ, ನನ್ ಡ್ಯಾನ್ಸ್ ನೋಡಕ್ಕೆ ಅಜ್ಜ ಅಜ್ಜಿ ಬರ್ತಾರಾ? ನೀನು ನಿನ್ ಡ್ಯಾನ್ಸ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡು. ಅಪ್ಪ, ಮಗಳೇ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಪ್ಪ. ಅಪ್ಪ, ನೀವೇನೋ ಬಂದ್ರಿ, ಅಜ್ಜ ಅಜ್ಜಿ ಬರ್ತಿದಾರಾ? ಎಲ್ಲರೂ ಬರ್ತಾರೆ. ನೀನ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೇಕು, ಓಕೆನಾ? ಎಸ್. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡಲು ಬರ್ತಾ ಇದ್ದಾರೆ ದಿವ್ಯಾ, 7th ಸ್ಟ್ಯಾಂಡರ್ಡ್ ಎ ಸೆಕ್ಷನ್. ಪೋಷಕರು ಮತ್ತೆ ಇಲ್ಲಿ ಬಂದಿರೋ ಅಂತ ಅತಿಥಿಗಳಿಗೆ ನಾವು ಅಭಿನಂದನೆಗಳನ್ನ ಅರ್ಪಿಸ್ತಿದ್ದೀವಿ.
ಅದೇನು ಅವನಿಗೋಸ್ಕರನಾ? ಅಲ್ಲ ಕಣೋ, ಅವನಿಗೋಸ್ಕರ ನೀನ್ ಯಾಕೋ ತಲೆ ಶರವಣ. ಕೆಡ್ಸ್ಕೊಳ್ತೀಯ? ನಾವು ಬಂದಿರೋದೇ ಪಪ್ಪು ನೋಡೋಕೆ. ಯಾರ್ ಚೀಫ್ ಗೆಸ್ಟ್ ಆಗಿ ಬಂದ್ರೆ ನಮಗೇನು? ಬಾ ಹೋಗೋಣ. ಪಪ್ಪು ಅಪ್ಸೆಟ್ ಆಗ್ತಾಳೆ. ಬಾರೋ. ಬಾರೋ ಬಾ. ಬಾರೋ ಬಾ. ಅಮ್ಮ ಅಮ್ಮ, ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಎಲ್ರು ಬಂದಿದಾರಮ್ಮ. ಎಲ್ರು ಬಂದ್ಬಿಟ್ರಾ? ಅಂದ್ಮೇಲೆ ನೀನು ಸೂಪರ್ ಆಗಿ ಡ್ಯಾನ್ಸ್ ಮಾಡ್ಬೇಕು, ಸರಿನಾ? ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿರುವವರು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಯಾದ ತೆಲುಗು ಶೈನಿಂಗ್ ಸ್ಟಾರ್ ಮಿಸ್ಟರ್ ರೋಹನ್ ಅವರನ್ನ ಶಾಲೆಯ ಮುಖ್ಯಸ್ಥರ ಪರವಾಗಿ ನಿಮ್ಮಗಳ ಪರವಾಗಿ ಸ್ವಾಗತಿಸಲು ನಮ್ಮೆಲ್ಲರಿಗೂ ಹೆಮ್ಮೆ ಎನಿಸುತ್ತಿದೆ. ಇವರು ನಮ್ಮ ಶಾಲೆಗೆ ವರ್ಷ ವರ್ಷವೂ ವಾರ್ಷಿಕೋತ್ಸವಕ್ಕೆ ಬಂದು ನಮ್ಮ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ. ಇವರಿಗೆ ನಿಲ್ಲ. ಏಯ್, ಎಲ್ಲಿ ಓಡ್ತಾ ಇದೀಯಾ? ನಿಲ್ಲ ನಿಲ್ಲ ನಿಲ್ಲ, ನಿಂತ್ಕೋ. ನಿಲ್ಲ ನಿಲ್ಲ, ಎಲ್ಲಿ ಹೋಗ್ತಿದ್ಯಾ? ಏನಿದು? ಸರ್, ಈಗ ಒಂದು ಪ್ರಿಂಟಿಂಗ್ ಡೀಟೇಲ್ಸ್ ಕೊಟ್ವಲ್ಲ, ಅದ್ರೊಂದು ಚಿಕ್ಕ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಸ್ವಲ್ಪ ಕೊಟ್ಟು ಚೇಂಜ್ ಮಾಡ್ಕೊಡ್ತೀನಿ. ಅವತ್ತು ಬ್ರದರ್ ಹೆಸರಲ್ಲಿ ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ಹೇಳಿ ಬದಲಾಯಿಸಿದೆ. ಸರಿ, ನಾಚಿಕೆನೂ ಆಗುತ್ತಾ? The next performance by second standard B section, Shruti Ravi. ಏಯ್, ಯಾಕೆ ಇಷ್ಟೊಂದು ನಗ್ತಾ ಇದೆಯಾ? ಬದ್ಲೇ ಆಗಿಲ್ಲ ಕಣೋ, ಇನ್ನೂ ಚಿಕ್ಕ ಮಕ್ಕಳ ತರನೇ ಇದ್ದೀರಾ. ಹೇ, ಸಿಕ್ಕಾಬಿಟ್ಟೆ ಕಿಲಾಡಿ ಕಣ ಅವನು. ಅವನ ಮಗನ್ಗೆ ನೀನ್ ಇಡ್ಬೇಕು ಅನ್ಕೋತಾನೆ. ಥ್ಯಾಂಕ್ ಗಾಡ್. ಹೇಗೋ ಇವಳು ಕನ್ಸೀವ್ ಆಗಿರೋದನ್ನ ನೋಡಿ ಮನ್ಸ್ ಬದಲಾಯಿಸ್ಕೊಂಡು ಅವಳನ್ನ ಒಪ್ಕೊಂಡ್ಬಿಟ್ಟ. ಇಲ್ಲ ಅಂದಿದ್ರೆ ಯಾರ್ದ ಮಗುಗೆ ನೀನೇ ಫಾದರ್ ಆಗ್ತಿದ್ದೆ ಲೈಫ್ ಲಾಂಗ್. ಒಳ್ಳೇದಾಯ್ತು, ಪ್ರಿನ್ಸಿಪಲ್ ಪಪ್ಪು ಡ್ಯಾನ್ಸ್ ನೋಡಿ ಪನಿಷ್ಮೆಂಟ್ ಏನು ಕೊಡ್ಲಿಲ್ಲ ನೋಡಿ. ಹೌದಮ್ಮ, ನೀನ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ. ಯಾರು ಹೇಳ್ಕೊಟ್ರು? ದಿಯಾ ಚಿಕ್ಕಿ. ನಮ್ ಸ್ಕೂಲಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್, ನನ್ಗೆ ಯಾರು ಡ್ಯಾನ್ಸ್ ಹೇಳ್ಕೊಡ್ತಿಲ್ಲ. ನಾನ್ ಹೇಳ್ಕೊಡ್ತೀನಿ. ದಿಯಾ ಚಿಕ್ಕಿ ಯಾಕೆ ಇಲ್ಲಿ ಬಂದಿಲ್ಲ? ಶರವಣ, ನಿನ್ನ ವಿಷಯಕ್ಕೆ ನೀನೇ ಹೋರಾಟ ಮಾಡಬೇಕು. ಯಾವ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಅಲ್ಲಿ ಇಲ್ಲಿ ತಿರುಗಾಡ್ತಿದ್ದು ನಂಗೆ ನನ್ನ ಹೆಂಡತಿ ಸಿಕ್ಕಿದ್ಲು. ನೀನ್ ಟಾರ್ಗೆಟ್ ಇಟ್ಕೊಂಡು ಬದುಕೊಂಡು ಖಂಡಿತ ನೀನ್ ಹೆಂಡತಿ ಸಿಗ್ತಾಳೆ. ಟ್ರೈ ಮಾಡು ಡಾರ್ಲಿಂಗ್. ಲವ್ ಅಲ್ಲಿ ಮಾತ್ರ ನಂಬೋಕ್ ಆಗದೆ ಇರುವಂತ ಮ್ಯಾಜಿಕ್ ನಡೆಯುತ್ತೆ. ನಿನ್ ದಿಯಾ ನಂಬಿ ಹೋಗ್ಬೇಡ, ನಿನ್ ಲವ್ ನಂಬಿ ಹೋಗು. ಅದೇ ನಿನ್ನನ್ನು ವೆಲ್ಕಮ್ ಮಾಡುತ್ತೆ. ಬ್ರದರ್, ಬಿದ್ರೆ ಅಳಬೇಡ, ಎದ್ದೇಳು. Please go to gate number 8. ಸರ್ ಸರ್ ಸರ್, ಇದು ನೋಡ್ಬಾರ್ದು ಸರ್. ಇಲ್ಲಿ ಗಾಡಿ ನಿಲ್ಲಿಸಬಾರ್ದು. ಅರ್ಜೆಂಟ್ ಮ್ಯಾಟರ್ ಸರ್. ಸ್ವಲ್ಪ ನನ್ನ ಹೇಳ್ತಾ ಇದ್ದೀನಲ್ವಾ? ತೆಗಿ ಗಾಡಿ ತೆಗಿ. ಅಯ್ಯೋ ಸರ್. This is my Aadhaar card and... ಹೋಗಿ ಹೋಗಿ ಹೋಗಿ
ಕೋವೈ ಟು ಶಾರ್ಜಾ ಫ್ಲೈಟ್. ಸೊ ಫ್ಲೈಟ್ ಟೇಕ್ ಆಫ್ ಆಗಿ ಹಾಫ್ ಅನ್ ಅವರ್ ಆಯ್ತು. ಹಾಫ್ ಅನ್ ಅವರ್ ಆಯ್ತು. ನೋಡ್ಕೊಂಡ್ ಬಾಮ. ಏನಾಯ್ತು? ಏನಾಯ್ತು? ದಿಯಾ ಎಲ್ಲೋ? ಫ್ಲೈಟ್ ಹೋಯ್ತು. ಏನ್ ಪ್ರಾಬ್ಲಮ್ ಅಲ್ಲಿ? ಸರ್ ಅವರು ಫ್ಲೈಟ್ ನಂಬರ್ 6E5292 ಬಗ್ಗೆ ಎಂಕ್ವೈರಿ ಮಾಡ್ತಾ ಇದ್ದಾರೆ ಸರ್. ಫ್ಲೈಟ್ ನಂಬರ್ ಏನಂತ ಹೇಳಿದ್ರಿ? 6E5292. ಅದು ನನ್ ಗಂಡ ಆಪರೇಟ್ ಮಾಡೋ ಫ್ಲೈಟ್. ಅವನೇ ಕ್ಯಾಪ್ಟನ್. ವರ್ಷನಿಗೆ ಪೇನ್ ಬಂದಿದೆ, ಹಾಸ್ಪಿಟಲ್ ಹೋಗ್ಬೇಕು. ಪ್ಲೀಸ್ ಹೆಲ್ಪ್ ಮಾಡಿ. ನನ್ ಗಂಡನ ಹತ್ರ ಮಾತಾಡ್ಬೇಕು ನೋಡು. ಬಿಡಿ ಸರ್. ಸರ್, ಆ ಹೋಗ್ತಿರೋ ಫ್ಲೈಟ್ ಕ್ಯಾಪ್ಟನ್ ಇವ್ರ ಗಂಡ. ಅವ್ರ ಜೊತೆ ಮಾತಾಡ್ಬೇಕು, ಸ್ವಲ್ಪ ಅರೇಂಜ್ ಮಾಡಿ ಸರ್. ನೋ ಹಾಗೆಲ್ಲ ಮಾಡಕ್ ಆಗಲ್ಲ. ನನ್ ಗಂಡನ ಹತ್ರ ಮಾತಾಡ್ದಿರೋದಕ್ಕೆ ನನಗೆ ನನ್ ಮಗುಗೆ ಏನಾದ್ರೂ ಆಯ್ತು ಅಂದ್ರೆ ನಿನ್ನ ಮರ್ಡರ್ ಕೇಸಲ್ಲಿ ಒಳಗೆ ಹಾಕಿಸ್ತೀನಿ. ಎಲ್ಲರೂ ಹೇಳಿ. ಏನ್ ಮುಖ ನೋಡ್ತಿದ್ರೆ ಏನಾದ್ರು ಮಾಡಿ ಸರ್. ಸರ್, ಕ್ಯಾಪ್ಟನ್, ಯಾವುದೋ ಎಮರ್ಜೆನ್ಸಿ ಕಾಲ್. ಬೆಳಿಗ್ಗೆ ನನಗೆ ಬೈದ್ರಲ್ಲ, ಅದಕ್ಕೆ ನನ್ ಜೊತೆ ಮಾತಾಡಕ್ಕೆ ಟೆಕ್ನಿಕಲ್ ಆಗಿ ಪ್ಲಾನ್ ಮಾಡಿದ್ದಾರೆ. ಓ, ನನ್ ಜೊತೆ ಮಾತಾಡದೆ ನನ್ನ ವೈಫ್ಗೆ ಇರಕ್ಕೆ ಆಗಲ್ಲ. ಕಾಲದ್ ಬಿದ್ರು ನಗ್ತಿರ್ತೀರ, ಬೈದ್ರು ನಗ್ತಾನೆ ಇರ್ತಿರಲ್ಲ. ಅದ್ ಹೇಗೆ ಕ್ಯಾಪ್ಟನ್ ನಿಮ್ ಕೈಲೇ ಇದೆಲ್ಲ ಆಗತ್ತೆ? ಆಲ್ ಬಿಕಾಸ್ ಆಫ್ ಲವ್. ಏನ್ ಲವ್ ಹೋಗುತ್ತೆ. ಹಾಯ್ ವರ್ಷಿನಿ. ಬೇಬಿ ಫಾರ್ಮ್ ಆದ್ಮೇಲೆ ನೀನು ತುಂಬಾ ಬದಲಾಗ್ಬಿಟ್ಟೆ. ಯಾವಾಗ ಫೋನ್ ಮಾಡಿದ್ರು ನೀನು ಕಿಸ್ ಕೊಡ್ತಾನೆ ಮಾತಾಡ್ತೀಯ. ಸೂಪರ್ ಆಗಿ ಒಂದು ಕಿಸ್ ಕೊಡು. ಮರ್ಯಾದೆ ತಗಿಬೇಡ ಕಣೋ. ಫ್ಲೈಟ್ ಅಲ್ಲಿ ದಿಯಾ ಇದ್ದಾಳೆ, ಅವಳ ಹತ್ರ ಮಾತಾಡ್ಬೇಕು. ಹಾಗಾದ್ರೆ ನೀನು ನನ್ಗೋಸ್ಕರ ಫೋನ್ ಮಾಡ್ಲಿಲ್ವಾ? ಹೌದು, ನೀನ್ ಯಾಕೆ ಅವ್ರ ಹತ್ರ ಮಾತಾಡ್ಬೇಕು? ಪ್ಲೀಸ್ ಕಣೋ, ಅರ್ಥ ಮಾಡ್ಕೊಳು. ಸರವಣ ದಿಯಾ ಹತ್ರ ಮಾತಾಡ್ಬೇಕು. ಓಕೆ ವೇಟ್. ಎಸ್ ಕ್ಯಾಪ್ಟನ್. ಬಿಸ್ನೆಸ್ ಕ್ಲಾಸ್ ಅಲ್ಲಿ ದಿಯಾ ಅಂತ ಪ್ಯಾಸೆಂಜರ್ ಇದಾರೆ, ಅವ್ರನ್ನ ಒಳಗ್ ಬರಕ್ ಹೇಳಿ. ಓಕೆ ಕ್ಯಾಪ್ಟನ್. ಕ್ಯಾಪ್ಟನ್, ಕಾಕ್ಪಿಟ್ ಒಳಗಡೆ ಪ್ಯಾಸೆಂಜರ್ಸ್ ಅಲೋ ಮಾಡಬಾರ್ದು, ಕೆಲಸ ಹೋಗುತ್ತೆ. ಕನ್ಸೀವ್ ಆಗಿರೋ ಹೆಂಡತಿನೇ ನೋಡಕ್ ಆಗ್ತಿಲ್ಲ, ಹಾಗನ್ಕೊಂಡು ಬ್ಯುಸಿ ಆಗಿರೋ ಕೆಲಸ ಬೇಡ ಅಂತ ನಾನು ರೆಸಿಗ್ನೇಷನ್ ಲೆಟರ್ ಕೊಟ್ಟ ಮೇಲೆ ಇವತ್ತು ಡ್ಯೂಟಿಗೆ ಬಂದಿದ್ದು. ಇದೇ ನನ್ನ ಲಾಸ್ಟ್ ಟ್ರಿಪ್. ಹಲೋ ದಿಯಾ. ಮಗ, ನಿನ್ ಸಿಸ್ಟರ್ ಎಮೋಷನ್ ನೋಡಿ ನಿನ್ ಲವ್ ಅಲ್ಲಿ ತುಂಬಾ ತೊಂದರೆ ಇದೆ ಅಂತ ಗೊತ್ತಾಯ್ತು. ಲವ್ ಮಾಡ್ತಿರುವಾಗ ಹುಡುಗಿರು ಆಪಲ್ ಫೋನ್ ತರ ಸೂಪರ್ ಆಗಿರ್ತಾರೆ. ಅದಾದ್ಮೇಲೆ ಅವರು ಚೈನಾ ಸೆಟ್ ತರ ಬಡ್ಕೋತಾನೆ ಇರ್ತಾರೆ. ನಾವೇ ಸೈಲೆಂಟ್ ಮೋಡ್ ಹಾಕಿ ಸುಮ್ನೆ ಇರಿಸ್ಬೇಕು. ಕ್ಯಾಪ್ಟನ್, ನಾನೊಂದು ಪಂಚ್ ಡೈಲಾಗ್ ಕೊಡ. ಶುಗರ್ ಜಾಸ್ತಿ ಆದಂಗೆ ಇನ್ಸುಲಿನ್ ತಗೊಳ್ಳೇಬೇಕು. ಅದೇ ತರ ಲವ್ ಪೀಕ್ ಹೋಗ್ತಾ ಇದ್ದ ಹಾಗೆ ಈ ಸಮಸ್ಯೆಗಳನ್ನ ಅನುಭವಿಸಲೇಬೇಕು. ನಾನು ಇನ್ನೊಂದು ಹೇಳ್ತೀನಿ, ಪ್ರೀತಿ ಸಮುದ್ರ. ಅಯ್ಯಯ್ಯೋ, ಕಿವಿ ಹೋಯ್ತಲ್ಲಪ್ಪ. ಕವಿತೆ ಎಲ್ಲ ಹಾಡ್ಕೊಂಡು ಮೊದಲು ಫೋನ್ ಕೊಡ ಅವಳಿಗೆ. ಓಕೆ ಕೂಲ್, ನಾನು ಕನೆಕ್ಟ್ ಮಾಡ್ತೀನೋ. ದಿಯಾ. ಎಸ್. ನಿಮ್ಗೆ ಈ ಕಾಲ್. ಹಲೋ. ಹೇಳಿದ್ನಲ್ಲ, ಇದೆಲ್ಲ 3 ತಿಂಗಳಷ್ಟೇ, ಆಮೇಲೆ ಏನೂ ಇರೋದಿಲ್ಲ. ನೋಡಿದ್ರಲ್ಲ, ಎಷ್ಟು ರಿಸ್ಕ್ ತಗೊಂಡು ಕಾಕ್ಪಿಟ್ ಒಳಗಡೆ ಬಿಟ್ಟು ಲವ್ವರ್ ಜೊತೆ ಮಾತಾಡೋಕ್ ಬಿಡ್ತೀವಿ. ನಮ್ಮನ್ನೇ ಕಟ್ ಮಾಡ್ತಾರೆ ಅವರು. ನ್ಯಾಯನ ಇದು? ಅವರಿಬ್ರು ಪರ್ಸನಲ್ ಆಗಿ ಮಾತಾಡುವಾಗ ಕೇಳಿಸ್ಕೊಳ್ಳೋದು ಬ್ಯಾಡ್ ಹ್ಯಾಬಿಟ್. ಚಿಕ್ಕಪ್ಪ, ಚಿಕ್ಕಿ ಏನ್ ಹೇಳ್ತಿದ್ದಾರೆ? ಏನಾಯ್ತು? ಫ್ಲೈಯಿಂಗ್ ಕೇಸ್ ನನ್ನ ಹೆಂಡತಿ ಕಳ್ಸಿದ್ದು. ಕ್ಯಾಪ್ಟನ್, ಒಬ್ಬ ಬ್ಯಾಚುಲರ್ ಶಾಪಕ್ಕೆ ಗುರಿ ಆಗ್ಬೇಡಿ ನೀವು. ಯಾರು? ನಾನೇ. ಕ್ಯಾಪ್ಟನ್, ತಿಂಗಳೇ ಕೆಲ್ಸಕ್ಕೆ ರಿಸೈನ್ ಮಾಡ್ಬಿಟ್ಟೆ ಅಂತ ಹೇಳಿದ್ರಲ್ಲ. ಅವತ್ ನಾನು ಹಸ್ಬೆಂಡ್ ಆಗಿ ಮಾತಾಡ್ತಿದ್ದೆ. ಇವತ್ ನಾವು 3 ಜನ ಫಾದರ್ ಅನ್ನೋ ಗೌರವದಿಂದ ಮಾತಾಡ್ತಿದ್ದೀನಿ. ಆದ್ರೆ ಏನು, ಇವತ್ ನನ್ ಮಗುನ ತೊಟ್ಲುಗ್ ಹಾಕೋ ಫಂಕ್ಷನ್. ಈ ಕೆಲಸದಿಂದ ಅದಕ್ಕೂ ಹೋಗಕ್ಕಾಗ್ಲಿಲ್ಲ. ವೆರಿ ನೈಸ್. ಮ್ಯೂಸಿಕ್ ಇಲ್ವೇನೋ? ಇದೆ, ಮೈಕಲ್ ಜಾಕ್ಸನ್ ಟ್ರೂಪ್ ಅಲ್ಲಿ ಮ್ಯಾಂಗೋ ಪ್ಲೇಯರ್. ಅವನು ನಿನ್ ತಮ್ಮನೇ ಅಲ್ವಾ? ಹೌದು, ಮುಖೇಶ್ 4th ಬ್ರದರ್.